ನಮ್ಮ ಮುಂದಿನ ಕಾರ್ಯಕ್ರಮ ದಿನಾಂಕ 9 ಸೋಮವಾರದಿಂದ ಕುಮಾರವ್ಯಾಸ ಭಾರತ ವಾಚನ ವಾದನ ವ್ಯಾಖ್ಯಾನ ಕಾರ್ಯಕ್ರಮ ಸರಣಿ ಮುಂದುವರಿಯುತ್ತೆ. ಸೋಮವಾರದಿಂದ ಇವತ್ತಿನ ಈ ವಿಶೇಷೋಪನ್ಯಾಸವನ್ನು ನ್ಯಾಯಮೂರ್ತಿ ಬಾಳೇಪುರ ಸುಬ್ಬಣ್ಣ ಅವರ ಸ್ಮಾರಕ ದತ್ತಿ ಅದರ ಆಶ್ರಯದಲ್ಲಿ ನಡೀತಾ ಇದೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಆಗಲಿ ಅಂತ ಹಾರೈಸ್ತೇನೆ. ಕಳೆದ 4 ದಿವಸಗಳಿಂದ ಡಾಕ್ಟರ್ ಎಸ್ ರಂಗನಾಥ್ ಅವರಿಂದ ಭಗವಾನ್ ಶ್ರೀಧರ ಸ್ವಾಮಿಗಳ ಜೀವನ ಬೋಧೆಗಳ ಅವಲೋಕನ ನಡೆದಿದೆ. ವಿವಿಧ ಸಾಂಪ್ರದಾಯಿಕ ಪಂಥಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅಷ್ಟೇ ವಿಶಾಲವಾದ ಅನುಭಾವಿ ಪರಂಪರೆ ನಮ್ಮಲ್ಲಿ ಇದೆ. ಸಾಂಪ್ರದಾಯಿಕ ಪಂಥಗಳ ಜೊತೆಗೆ ಬಗೆಬಗೆ ಕಟ್ಟಳೆಗಳು ಎಲ್ಲ ಸೇರಿಕೊಂಡಿರುತ್ತವೆ. ಇಂತಹ ಎಲ್ಲ ರಿವಾಜುಗಳಿಂದ ಅತೀತರಾದವರು ಮತ್ತು ಸದಾ ಭಗವತ್ ಸಾನ್ನಿಧ್ಯದಲ್ಲಿ ವಿಹರಿಸ್ತಾ ಇರೋರು ಅವಧೂತರು. ಸದಾ ಭಗವತ್ ಸಾನ್ನಿಧ್ಯದಲ್ಲಿ ಇರೋರು. ಈ ಎರಡೂ ಧಾರೆಗಳು ಸಮಾನಾಂತರವಾಗಿ ನಮ್ಮಲ್ಲಿ ಸಾವಿರಾರು ವರ್ಷಗಳಿಂದ ನಡೀತಾ ಇವೆ. ಎರಡೂ ಪರಸ್ಪರ ಪೋಷಕಗಳೇ ಆಗಿವೆ. ಒಂದರಿಂದ ಒಂದು ಪೋಷಣೆ ಪಡೀತಾ ಮುಂದುವರೆದಿವೆ. ನಮ್ಮ ನಾಡಿನಲ್ಲಿ ದತ್ತಪಂಥ, ನಾಥಪಂಥ, ಸಿದ್ಧಾರೂಢ ಪಂಥ, ಅಡವಿ ಸಿದ್ಧರ ಪರಂಪರೆ, ಹೀಗೆ ಅನೇಕ ಅನುಭಾವಿ ಅವಧೂತ ಪರಂಪರೆಗಳು ಇವೆ. ಎಲ್ಲ ಅವಧೂತರು ಲೋಕ ಸಂಗ್ರಹ ಕಾರ್ಯಗಳಿಂದ ವಿಮುಖರಾಗಿರ್ತಾರೆ ಅಂತೇನಿಲ್ಲ. ಗೃಹಸ್ಥ ಅವಧೂತರು ಕೂಡ ಎಷ್ಟೋ ಜನ ಆಗಿ ಹೋಗಿದ್ದಾರೆ. ಅವರ ಬದುಕಿನ ರೀತಿ ಅಂದರೆ ಸದಾ ಆತ್ಮದಲ್ಲಿಯೇ ನೆಲೆಗೊಂಡಿರೋದು. ಅವರು ನಡೆಸುವ ಲೌಕಿಕ ವ್ಯವಹಾರಗಳು ಕೂಡ ಪರಮಾರ್ಥದ ನೆಲೆಯಲ್ಲೇ ನಡೆದಿರುತ್ತವೆ. ಇದನ್ನು ಅಲೇಪ ಮಾರ್ಗ ಅಂತ ವೇದಾಂತದ ಪರಂಪರೆಯಲ್ಲಿ ಕರೀತಾರೆ. ಅಲೇಪವಾದ ಮಾಶ್ರಿತ್ಯ ಶ್ರೀಕೃಷ್ಣ ಜನಕ ಉಭವ್ ಅಂತೆಲ್ಲ ಹೇಳ್ತಾರೆ. ಶ್ರೀಕೃಷ್ಣ, ಜನಕ ಇವರೆಲ್ಲ ಅಲೇಪವಾದಕ್ಕೆ ಆದರ್ಶಗಳು. ಅವಧೂತೋಪನಿಷತ್ತು ಮೊದಲಾದ ಆಕರಗಳನ್ನು ಆರಂಭದಲ್ಲಿ ಡಾಕ್ಟರ್ ರಂಗನಾಥ್ ಪ್ರಸ್ತಾವ ಮಾಡಿದರು. ಅವಧೂತ ಚರ್ಯಗಳನ್ನು ವಿವರಿಸುವ ಅವಧೂತ ಗೀತೆ, ಮಹೋಪನಿಷತ್ತು ಮೊದಲಾದ ವಾಂಗ್ಮಯ ನಮ್ಮಲ್ಲಿ ವಿಪುಲವಾಗಿ ಲಭ್ಯ ಇದೆ. ಆದರೆ ಅನುಭಾವಿಗಳನ್ನು ಪ್ರತ್ಯಕ್ಷ ನೋಡೋದರಿಂದ ಏನು ಸಂಸ್ಕಾರ ನಮಗೆ ಲಬ್ಧವಾಗತ್ತೆ ಅದು ಬಹಳ ಉದಾತ್ತ ರೀತಿಯದು ಅಂತ ಹೇಳಬೇಕು. ನಮ್ಮ ಕಾಲದಲ್ಲಿ ರಮಣ ಮಹರ್ಷಿಗಳು, ಶ್ರೀಧರ ಸ್ವಾಮಿಗಳು ಅವಧೂತಚರ್ಯೆಯ ಉನ್ನತ ನಿದರ್ಶನಗಳಾಗಿದ್ದು ಲಕ್ಷಾಂತರ ಜನರಿಗೆ ಪ್ರೇರಣೆ ನೀಡಿದ್ದಾರೆ, ಇವತ್ತಿಗೂ ನೀಡುತ್ತಾ ಇದ್ದಾರೆ. ಸಾಧಕರಲ್ಲಿ ವಿರಳವಾಗಿ ಹಲವರಷ್ಟೇ ಅವಧೂತತ್ವವನ್ನು ಸೇರಬಹುದು. ಆದರೆ ಅಂತಹ ಆದರ್ಶವನ್ನು ನಮ್ಮ ಮನಸ್ಸಿನ ಮುಂದೆ ಇಟ್ಕೊಂಡಿರೋದು ನಮ್ಮಂಥವರ ಪಾಲಿಗೆ ಬಹಳ ಸಂಸ್ಕಾರಕಾರಿಯಾಗತ್ತೆ. ಶ್ರೀಧರ ಸ್ವಾಮಿಗಳ ವಾಣಿಗೆ ವಿಶೇಷವಾದ ಶಕ್ತಿಮತ್ವ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಿದ್ರೆ ಇದು ಬರೀ ವ್ಯಾಕರಣದಿಂದಲೋ ಅಲಂಕಾರದಿಂದಲೋ ಬರುವಂಥದ್ದಲ್ಲ. ಅದರಿಂದ ಬರೀ ಶಬ್ದಗಳಿಂದ ಮಾತಿಗೆ ಕಾಂತಿ ಬರೋದಿಲ್ಲ. ಆ ವಾಣಿಗೆ ಬೆಲೆ ಬರೋದು ಅದರ ಹಿಂದಿನ ತಪಸ್ಸಿನಿಂದ. ಕೆಲವು ವರ್ಷ ಹಿಂದೆ ನನ್ನ ಹಿರಿಯ ಮಿತ್ರರು ಡಾಕ್ಟರ್ ಎಂ ಚಿದಾನಂದಮೂರ್ತಿ ಅವರು ನನ್ನ ಪ್ರಾರ್ಥನೆಯಂತೆ ಒಂದು ಪ್ರಬಂಧ ಬರೆಕೊಟ್ಟಿದ್ದರು. ಅದರ ವಿಷಯ ಇದೇನೆ. ಈಗ ಎಷ್ಟೋ ಜನಪ್ರಿಯ ವಚನಗಳನ್ನು ನೋಡಿಬೇಕಾದ್ರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇತರ ಹಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದರಲ್ಲಿ ಏನು ದೊಡ್ಡ ಕಾವ್ಯ ಇದೆ? ದೊಡ್ಡ ಕಾವ್ಯ ಗುಣ ಏನಿಲ್ಲ. ಆದರೂ ಇದು ಯಾತಕ್ಕೆ ಲಕ್ಷಾಂತರ ಜನರಿಗೆ ದಾರಿದೀಪವಾಗಿದೆ ಈ ಮಾತುಗಳು ಅಂದರೆ, ಆ ಮಾತನ್ನು ಯಾರು ಆಡಿದ್ರೋ ಅವರು ಹಾಗೆ ನಡೆದಿದ್ದರು. ಅದರಿಂದ ಆ ಮಾತಿಗೆ ಬೆಲೆ ಬಂತು. ಹೀಗೆ ಶ್ರೀಧರ ಸ್ವಾಮಿಗಳ ಮೂಲಕ
ಅವರ ತಪಸ್ಸು ಮಾತಾಡ್ತಾ ಇತ್ತು. ಅದರಿಂದಾಗಿ ಅದಕ್ಕೆ ಕಾಂತಿಮತ್ವ ಬಂತು. ಅದರ ಸೌರಭವನ್ನು ಆದರಣೀಯರಾದ ಡಾಕ್ಟರ್ ಎಸ್ ರಂಗನಾಥ್ ನಮಗೆ ಪರಿಚಯಿಸಿದ್ದಾರೆ. ಡಾಕ್ಟರ್ ರಂಗನಾಥ್ ಅವರು ಕಳೆದ 30 ವರ್ಷಗಳುದ್ದಕ್ಕೂ ಹಗಲು ರಾತ್ರಿ ನಡೆಸಿರುವ ಅಧ್ಯಯನ, ಅಧ್ಯಾಪನ, ಪ್ರಬೋಧನ, ಲೇಖನ ವ್ಯವಸಾಯ ಎಲ್ಲವೂ ಅಸಾಮಾನ್ಯವಾದದ್ದು. ಅವರು ಹೃದಯಸ್ಥ ಮಾಡಿಕೊಳ್ಳದೇ ಇರುವ ಪರಮಾರ್ಥ ಗ್ರಂಥ ಯಾವುದೂ ಇಲ್ಲ. ಸಂಸ್ಕೃತವಲ್ಲದೆ ಪಾಶ್ಚಾತ್ಯ ಸಾಹಿತ್ಯವನ್ನು ಅವರು ಜಾಲಾಡಿದ್ದಾರೆ. ಅವರ ಅಗಾಧ ಸಾಧನೆಯ ಇತ್ತೀಚಿನ ಒಂದು ಅದಕ್ಕೆ ಸೇರ್ಪಡೆ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಸಂಸ್ಕೃತ ವ್ಯಾಕರಣಶಾಸ್ತ್ರದ ಸಂಕ್ಷಿಪ್ತ ಇತಿಹಾಸ ವಿದ್ವಾನ್ ಎನ್ ರಂಗನಾಥ ಶರ್ಮರಿಗೆ ಅಂಕಿತ ಮಾಡಿರುವ ಈ ಸಂಶೋಧನಾ ಗ್ರಂಥ ಈಗಷ್ಟೇ ಅದು ಲೋಕಾರ್ಪಣೆ ಆಗಿದೆ. ಅದು ಎಷ್ಟು ಸಮಗ್ರ ಪ್ರೌಢ ಆಗಿದೆ ಅಂತ ಹೇಳಿದ್ರೆ, ಇದೊಂದು ಬರಹಕ್ಕೆ ಡಾಕ್ಟರೇಟ್ ಕೊಡಬಹುದು. ನನಗೆ ತಿಳಿದ ಮಟ್ಟಿಗೆ ಭಾರತದ ಯಾವ ಭಾಷೆಯಲ್ಲೂ ಇಷ್ಟು ಸಮಗ್ರವಾದ ವ್ಯಾಕರಣಶಾಸ್ತ್ರ ಇತಿಹಾಸ ಬಂದಿಲ್ಲ. ನಾನು ಹಿಂದಿ, ತೆಲುಗು ಸಾಹಿತ್ಯಗಳೆಲ್ಲ ಸಾಕಷ್ಟು ನೋಡಿಕೊಂಡಿದ್ದೀನಿ. ಯಾವುದೇ ಭಾಷೆಯಲ್ಲಿ ಇಷ್ಟು ಸಮಗ್ರವಾದ, ಸುಲಲಿತವಾದ, ಪ್ರಮಾಣಬದ್ಧವಾದ ವ್ಯಾಕರಣಶಾಸ್ತ್ರ ಇತಿಹಾಸ ಇದುವರೆಗೆ ಪ್ರಕಟ ಆಗಿಲ್ಲ. ಇಂತಹ ಒಂದು ಶಾಸ್ತ್ರೀಯ ಗ್ರಂಥಕ್ಕೋಸ್ಕರ ನಮ್ಮ ಸಾರಸ್ವತ ಲೋಕ ಬಹಳ ವರ್ಷಗಳಿಂದ, ದಶಕಗಳಿಂದ ಕಾದಿತ್ತು. ಆ ಕೊರತೆಯನ್ನು ಡಾಕ್ಟರ್ ಎಸ್ ರಂಗನಾಥ್ ಇವಾಗ ಪೂರೈಸಿದ್ದಾರೆ. ಈ ಪಥದರ್ಶಕ ಕೃತಿ ಇವರಿಂದೇ ರಚಿತವಾಗಬೇಕು ಅಂತ ಭಗವತ್ ಸಂಕಲ್ಪ ಇತ್ತು ಅಂತ ಕಾಣುತ್ತೆ. ಉಡುಪಿಯ ಗೋವಿಂದ ಪೈ ಸ್ಮಾರಕ ಸಂಶೋಧನಾ ಸಂಸ್ಥಾನ ಅದನ್ನು ಪ್ರಕಟ ಮಾಡಿದೆ. ನಮ್ಮ ಕಾಲದ ಶಾಸ್ತ್ರ ಗ್ರಂಥ ಸಾಹಿತ್ಯಕ್ಕೆ ಇದು ಮುಕುಟಪ್ರಾಯವಾಗಿದೆ, ತುಂಬ ದೊಡ್ಡ ಕೊಡುಗೆ ಆಗಿದೆ. ರಂಗನಾಥ್ ಅವರ ವಿಕ್ರಮಗಳಲ್ಲಿ ಇತ್ತೀಚಿನದು ಇದು. ಇದಕ್ಕೋಸ್ಕರ ಅವರಿಗೆ ಇಡೀ ಸಮಾಜದ ಪರವಾಗಿ ವಂದನೆ ಸಲ್ಲಬೇಕಾಗಿದೆ. ಅವರ ಸೇವೆ ಹೀಗೆ ಅವಿಚ್ಛಿನ್ನವಾಗಿ ಮುಂದುವರಿಯಲಿ ಅಂತ ಹಾರೈಸೋಣ. ಭಗವಾನ್ ಶ್ರೀಧರ ಸ್ವಾಮಿಗಳನ್ನು ಕುರಿತ ಈ 4 ದಿವಸಗಳ ಪ್ರವಚನ ಮಾಲೆಗಾಗಿ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ಡಾಕ್ಟರ್ ಎಸ್ ರಂಗನಾಥ್ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ಓಂ ನಾರಾಯಣಂ ಪದ್ಮಭುಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೋನ್ ಸಂತತಮಾಗತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಪರಮಾದರಣೀಯರು, ಹಿರಿಯರು, ಭಗವಾನ್ ಶ್ರೀಧರ ಸ್ವಾಮಿಗಳ ಉಪದೇಶವನ್ನು ಸಾಕ್ಷಾತ್ತಾಗಿ ಅವರ ಬಾಯಿಂದಲೇ ಕೇಳಿರ್ತಕ್ಕಂಥವರು ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರು ನನ್ನ ಬಗ್ಗೆ ಆಡಿರ್ತಕ್ಕಂತಹ ಮಾತುಗಳಿಗೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಅವರ ಅನುಗ್ರಹ ಆಶೀರ್ವಾದಗಳಿಂದ ಈ ಕೆಲಸ ಮುಂದುವರೆದರೆ ನಾನು ನಿಜಕ್ಕೂ ಕೂಡ ಧನ್ಯ. ಅವರು ಒಂದು 10 ನಿಮಿಷದ ಮುಂಚೆ ನನಗೆ ಹೇಳಿದ ಹಾಗೆ ನಾನು ಮೊನ್ನೆ ಕೊಟ್ಟ ನನ್ನ ಆ ಪುಸ್ತಕವನ್ನು ನಿನ್ನೆ ರಾತ್ರಿ 2:30 ತನಕ ಓದಿದೆ ಅಂತ ಹೇಳಿದರು ಅವರು. ಅದು ಅವ್ರಿಗಿರ್ತಕ್ಕಂತಹ ಒಂದು
ಪ್ರಾಮಾಣಿಕವಾಗಿರ್ತಕ್ಕಂತಹ ಶಾಸ್ತ್ರದ ಬಗ್ಗೆ ಇರತಕ್ಕಂತಹ ಒಂದು ಒಲವು ಮತ್ತು ಯಾವ ರೀತಿಯಾಗಿ ಆ ಶಾಸ್ತ್ರ ಪರಂಪರೆ ಎಂಬತಕ್ಕಂಥದ್ದು ನಮ್ಮಲ್ಲಿ ಸಿದ್ಧಿಸಿದೆ ಅನ್ನೋದಕ್ಕೆ ಅವರು ಹಾಕಿರ್ತಕ್ಕಂಥ ಶ್ರಮ, ಇದಕ್ಕೆ ನಾನು ಅತ್ಯಂತ ಅವರಿಗೆ ಆಭಾರಿಯಾಗಿದ್ದೇನೆ. ಮತ್ತು ಇಂದು ಈ 4ನೇ ದಿನದ ಉಪನ್ಯಾಸದಲ್ಲಿ ಭಗವಾನ್ ಶ್ರೀಧರ ಸ್ವಾಮಿಗಳ ಜೀವಿತದಲ್ಲಿ ಅವರು ಲೋಕಕ್ಕೆ ನೀಡಿದಂತಹ ಕೊನೆಯ ಉಪನ್ಯಾಸ ಅಂದರೆ ಧರ್ಮವ ರಕ್ಷಿಸಿ. ಇದನ್ನು ಯಥಾಮತಿ ತಮ್ಮ ಹತ್ರ ಹಂಚ್ಕೊಳ್ತಕ್ಕಂಥ ಪ್ರಯತ್ನವನ್ನು ಈಗ ನಾನು ಮಾಡ್ತಾಯಿದ್ದೀನಿ. ನೋಡಿ, ಧರ್ಮ ಎಂಬತಕ್ಕಂಥ ಶಬ್ದ ಯಾವುದೇ ಭಾಷೆಯಲ್ಲಾಗಲಿ ಕರಾರುವಾಕ್ಕಾಗಿ ಅನುವಾದ ಮಾಡೋದಕ್ಕೆ ಆಗದೇ ಇರತಕ್ಕಂತಹ ಪದಗಳಲ್ಲಿ ಒಂದಾಗಿದ್ದು, ಅನೇಕ ಓರೆಕೋರೆಗಳಿಂದ ಅನೂಚಾನವಾಗಿ ಸಾಗಿ ಬಂದಿರುವ ಪದ. ಶಾಸನ, ಪದ್ಧತಿ, ಕರ್ತವ್ಯ, ಹಕ್ಕು, ನ್ಯಾಯ, ಶೀಲ, ಕಲ್ಪ, ಸತ್ಕಾರ್ಯ, ಕ್ರಿಯೆ, ಗುಣ ಎಂಬ 10 ಹಲವಾರು ಅರ್ಥಗಳಿಂದ ಕೂಡಿರ್ತಕ್ಕಂತಹ ವ್ಯಾಪಕವಾದ ಅರ್ಥವನ್ನು ಕೊಡತಕ್ಕಂಥ ಶಬ್ದವೇ ಧರ್ಮ. ಎತ್ತಿ ಹಿಡಿಯುವುದು, ಆಸರೆಯಾಗಿರುವುದು, ಪೋಷಿಸುವುದು, ಸಲಹುವುದು ಎಂಬ ಅರ್ಥಗಳಲ್ಲಿ ಧರ್ಮಶಬ್ದದ ಪ್ರಯೋಗವನ್ನು ನಾವು ಕಾಣೋದಕ್ಕೆ ಸಾಧ್ಯ. ಈ ಧರ್ಮದ ಬಗ್ಗೆ ಸನ್ಮಾನ್ಯರಾಗಿರ್ತಕ್ಕಂತಹ DVG ಅವರು ಜೀವನ ಧರ್ಮಯೋಗದಲ್ಲಿ 10 ಅಂಗಗಳನ್ನು ಸಾಮಾನ್ಯ ಧರ್ಮ ಮತ್ತು ಪರಮಧರ್ಮಗಳಲ್ಲಿ ಅಳವಡಿಸಿದ್ದಾರೆ. ಮೊದಲನೇದು ಅತ್ಯಪಾರಮ್ಯ ಅಂಗೀಕಾರ, ಅಂದರೆ ಆಸ್ತಿಕ್ಯ. ಎರಡನೇದು ಈಶ್ವರ ಅಧಿಕಾರಾಂಗ ಅಂಗೀಕಾರ, ಶ್ರದ್ಧೆ ಭಕ್ತಿಗಳ ಸಮನ್ವಯ. ಮೂರನೇದು ಧರ್ಮ ಅಂಗೀಕಾರ, ಸ್ವಕರ್ತವ್ಯತೆ ಜಗತ್ಸೇವೆಯ ಸಮನ್ವಯ. ನಾಲ್ಕನೇದು ಭೋಗೇಚ್ಛಾ ಪರಿಮಿತಿ, ಶಮ ದಮ ಅಸ್ಥೇಯಗಳ ಸಮನ್ವಯ. ಐದನೇದು ಲೋಕ ಸಂಸ್ಥಿತಿ ಕರ್ತವ್ಯತೆ, ಅಂದರೆ ಕರ್ಮಯೋಗ. ಆರನೇದು ಆತ್ಮೋಪಮ್ಯ ನೀತಿ, ದಾನತತ್ವ, ಅಹಿಂಸಾ ಪ್ರಜ್ಞೆ. ಏಳನೇದು ನಿತ್ಯ ಜೀವನ ಸಂಸ್ಕಾರ, ವಿಶ್ವ ಸಾಮರಸ್ಯದ ಯಜ್ಞದೃಷ್ಟಿ. ಎಂಟನೇದು ತತ್ವಚಿಂತನ ಅಭ್ಯಾಸ, ಸತ್ಯ ಮತ್ತು ತಪಸ್ಸು. ಒಂಬತ್ತನೇದು ಶರಣಾಗತಿ, ಸಮರ್ಪಣೆಯ ಭಾವ. ಕೊನೆಯದು ಭೋಗಕ್ಕಿಂತ ಶಾಂತಿಯ ಉತ್ಕೃಷ್ಟತೆ, ಸಚ್ಚಿದಾನಂದ ಪ್ರತೀಕ. ಇದನ್ನು ಕ್ರೌಢೀಕರಿಸಿ DVG ಅವರ ಮಾತಲ್ಲೇ ಹೇಳೋದಾದರೆ ನೀವು ಆಚೆ ಕಡೆ ಕಾಣಬಹುದು, ಆ ಫಲಕ ಇದೆ, DVG ಅವರ ಸಮೃತ ಶ್ಲೋಕಗಳು, ಶತಾವಧಾನಿ ಗಣೇಶ್ ಅವರ ಭಾಷಾಂತರ. ಅಲ್ಲಿ 2-3 ಶ್ಲೋಕಗಳಲ್ಲಿ ಧರ್ಮದ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ವ್ಯಾಖ್ಯಾನ ಅದ್ಭುತವಾಗಿರ್ತಕ್ಕಂಥದ್ದು. ಧರ್ಮ ಪ್ರೋಜ್ಜಿತ ಕೈತವ ಪ್ರತಿಪದಂ ಪ್ರಾವರ್ತಿಯ ಪೂರ್ವಜೈ ಮನ್ವಾದಿ ಪ್ರಮಿತೈ ನೃಪೈಶ್ಚ ಮುನಿಭಿ ಕಲ್ಯಾಣಕೃದ್ಭಿ ಸತಾಂ ರಾಜ್ಯನ್ನಾಮ ತದಂಗಭೂತಮಿತಿ ತತ್ ಸರ್ವೇ ಶ್ರಯಂತೆ ಜನಾಃ ತತ್ ಕ್ಷೇಮಾರ್ಥಕೃತೌ ಪ್ರವರ್ತನಪಟು ನೀತಿ ಪ್ರಜಾನಾಂ ಗುರುಹು. ಮಂಗಳವನ್ನೆಸಗುವ ಪೂರ್ವಜರಾದ ಮನುವೆ ಮುಂತಾದ ರಾಜರ್ಷಿ ಮಹರ್ಷಿಗಳಿಂದ ಕಪಟ ಇಲ್ಲದ ಯಾವ ಧರ್ಮವು ಹೆಜ್ಜೆ ಹೆಜ್ಜೆಗೂ ಪ್ರವರ್ತಿತವಾಯಿತೋ ಅಂಥ ಧರ್ಮಕ್ಕೆ ರಾಜ್ಯ ಎಂಬುದೊಂದು ಅಂಗ ಮಾತ್ರ ಎಂದು ಎಲ್ಲ ಜನರು ತಿಳಿದು ಆಶ್ರಯಿಸುತ್ತಾರೆ. ಆ ಬಗೆಯ ರಾಜ್ಯದ ಕ್ಷೇಮ ಅಭ್ಯುದಯಗಳಿಗೆಂದು ಮುಡಿಪಾದ ನೀತಿಯೇ ಪ್ರಜೆಗಳ ಗುರು. ವಾಸಿಷ್ಠಂ ವ್ಯಾಸದಿಷ್ಟಂ ವಚನಂ ಅನುಸರತ್ ಅನ್ಯಭಾಷೆ ಯತೀಂದ್ರೋ ವಿದ್ಯಾರಣ್ಯ ತದಗ್ರ್ಯಂ ಮತಂ ಉಪದಿದಿಷು ಗೋಕಲೆ ಗಾಂಧಿಮುಖ್ಯಾ ಶಕ್ಯಂ ರಾಜ್ಯಾದಿಲೌಕ್ಯಂ ಚರಿತುಮಿಹ ಪರಜ್ಞಾನಿನಾ ಸಮ್ಯಗಿತ್ತಂ ಸೋಸೌ ರಾಷ್ಟ್ರೀಯ ಧರ್ಮ ಪ್ರಸರತು ನಿತರಾಂ ಸತ್ಯನಿತ್ಯ ಪ್ರತಿಷ್ಠ. ವಸಿಷ್ಠ ಮತ್ತು ವ್ಯಾಸರ ವಚನಗಳನ್ನು ಅನುಸರಿಸಿ ಇಹಪರ ಜ್ಞಾನಿ ಒಬ್ಬನೇ ಸಕಲ ರಾಜ್ಯಾದಿ ಲೌಕಿಕ ವ್ಯವಹಾರಗಳನ್ನು ಚೆನ್ನಾಗಿ ನಡೆಸಬಲ್ಲ ಎಂಬ ಮಾತನ್ನು ಯತಿವರೇಣ್ಯರಾದ ವಿದ್ಯಾರಣ್ಯರು ಮುನ್ನ ಹೇಳಿದ ಮಾತನ್ನೇ ಗೋಖಲೆ, ಗಾಂಧಿ ಮುಂತಾದವರು ಉಪದೇಶಿಸಿದರು. ಅಂತಹ ರಾಷ್ಟ್ರೀಯ ಧರ್ಮವು ಸದಾ ಸತ್ಯನಿತ್ಯ
ಪ್ರತಿಷ್ಠವಾಗಿ ಪಸರಿಸಲಿ. ಪರೇಶ ಭಕ್ತಿಂ ಪರಿವರ್ಧಯಂತಿ ಸಮೇಧತಾಂ ಭಾರತ ಭೂಮಿರೇಶ ಸಮಸ್ತ ಲೋಕಾನಪಿ ಸಾಧು ಮಾರ್ಗೆ ಪ್ರವರ್ತಯೇತ್ ರಾಷ್ಟ್ರಕ ಧರ್ಮದೀಪ. ಪರಮಾತ್ಮನಲ್ಲಿ ಭಕ್ತಿಯನ್ನು ಹೆಚ್ಚಿಸುತ್ತಾ ಈ ಭಾರತ ಭೂಮಿಯು ಏಳ್ಗೆ ಒಡೆಯಲಿ. ಅಂತೆಯೇ ರಾಷ್ಟ್ರಕ ಧರ್ಮ ದೀಪವು ಸಮಸ್ತ ಲೋಕವನ್ನು ಒಳ್ಳೆಯ ಹಾದಿಯಲ್ಲಿ ಮುನ್ನಡೆಸಲಿ. ಇದು ಡಿ ವಿ ಜಿಯವರು ಧರ್ಮದ ಬಗ್ಗೆ ಸಾರವತ್ತಾಗಿ ಹೇಳಿರ್ತಕ್ಕಂತಹ ಮಾತುಗಳು. ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಧರ್ಮವ ರಕ್ಷಿಸಿ. ಪರಿಧಾವಿ ಸಂವತ್ಸರ ಮಾಘ ವದ್ಯ ನವಮಿ 1973ರಲ್ಲಿ ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳು ಅನುಗ್ರಹಿಸಿದ ಅಂತಿಮ ಪ್ರವಚನ. ಅದಕ್ಕೆ ಪ್ರಾರಂಭದಲ್ಲಿ ಶ್ರೀರಾಮ ಸಮರ್ಥ ಎಂಬ ಶೀರ್ಷಿಕೆಯಲ್ಲಿ ಶಾರ್ದೂಲ ವಿಕ್ರೀಡಿತ ವೃತ್ತದಲ್ಲಿ ಒಂದು ಶ್ಲೋಕವನ್ನು ಅವರು ರಚಿಸಿದ್ದಾರೆ. ಆಶೀರ್ಮೇ ಪ್ರವಿಜೃಂಭತೆ ದಿನನಿಶಂ ಧರ್ಮ ಪ್ರಚಾರಾಯ ಚ ಗ್ರಂಥೇಭ್ಯೋಪಿ ತಥೈವ ಸುಷ್ಟು ಚರತಾಂ ಧರ್ಮವ್ರತೇಭ್ಯ ತಥಾ ಶ್ರೀಮದ್ ವೈದಿಕ ಧರ್ಮ ಏಷ ಹಿ ಸದಾ ಸ್ವಾಚಾರ ಮುಖ್ಯೋಸ್ತಿ ಯತ್ ಕರ್ಮ ಜ್ಞಾನಮುಪಾಸನಂ ತ್ರಿವಿಧತೋ ಜೇಜೀಯತಾಂ ಭೂತಲೆ. ಇದು ಅವರ ಸಮಗ್ರ ಕೃತಿಗೆ ನಾಂದಿ ರೂಪದಲ್ಲಿರ್ತಕ್ಕಂಥ ಶ್ಲೋಕ. ಪ್ರತಿ ಪಾದದಲ್ಲೂ ಧರ್ಮ ಅನ್ನೋ ಶಬ್ದವನ್ನು ಎಷ್ಟು ಅಚ್ಚುಕಟ್ಟಾಗಿ ತಂದಿದ್ದಾರೆ ನೋಡಿ. ಧರ್ಮ ಪ್ರಚಾರದ ಕಾರ್ಯಕ್ಕಾಗಿಯೂ ಸಚ್ಚರಿತರಾದ ಜನರಿಂದ ಸಂಗ್ರಹಿಸಲ್ಪಟ್ಟ ಮತ್ತು ಬರೆಯಲ್ಪಟ್ಟ ಎಲ್ಲ ವೈದಿಕ ಧರ್ಮ ಗ್ರಂಥಗಳಾಗಿಯೂ ಧರ್ಮ ಪ್ರಾಣವಾದ ಎಲ್ಲ ಸಜ್ಜನರಿಗಾಗಿಯೂ ಆನಂದ ಮಂಗಳವಾದ ನನ್ನ ಆಶೀರ್ವಾದವು ಅರಳಿದ ಹೂವಿನಿಂದ ಸುಗಂಧವು ತಾನಾಗಿ ಹೊರಬರುವಂತೆ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಯಾವ ಪ್ರಯತ್ನವೂ ಇಲ್ಲದೆ ತಾನಾಗಿ ಒಳಗಿನಿಂದ ಉಕ್ಕಿ ಬರುವುದು. ಇದು ಶ್ರೀಧರ ಸ್ವಾಮಿಗಳ ಮಾತು. ಕರ್ಮ ಜ್ಞಾನ ಉಪಾಸನೆಗಳು ಎಂಬ 3 ಬಗೆಯುಳ್ಳ ವೈದಿಕ ಧರ್ಮ ಭೂಮಿಯಲ್ಲಿ ಜಯಿಸಲಿ. ಇದು ಅವರ ಆಶೀರ್ವಾದವೂ ಹೌದು ಮತ್ತು ಅವರ ಅನುಗ್ರಹವೂ ಹೌದು ಲೋಕಕ್ಕೆ. ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಇವತ್ತು ದಾಸನವಮಿ. ದಾಸನವಮಿ ಎಂದರೆ ಸಮರ್ಥ ರಾಮದಾಸ ನವಮಿ. ಆ ದಿವಸವೇ ಅವತಾರ ಕಾರ್ಯವನ್ನು ಮುಗಿಸಿ ಸಮರ್ಥರು ಬ್ರಹ್ಮರೂಪದಿಂದ ಬ್ರಹ್ಮಸ್ವರೂಪರಾಗಿದ್ದಾರೆ. ಹಾಗಾದರೆ ಮೊದಲು ಬ್ರಹ್ಮಸ್ವರೂಪರಾಗಲಿಲ್ಲವೇ? ಮೊದಲು ಬ್ರಹ್ಮಸ್ವರೂಪರೇ ಆಗಿದ್ದರು. ಆದರೆ ಕಾಣುತ್ತಿದ್ದ ಅವರ ದೇಹ ಎಂಬ ಉಪಾಧಿಯು ಆಲಿಕಲ್ಲು ಸಮುದ್ರದಲ್ಲಿ ಕರಗಿ ಹೋದ ಹಾಗೆ, ಸಕ್ಕರೆ ನೀರಿನಲ್ಲಿ ಕರಗಿ ಹೋದ ಹಾಗೆ ಪರಬ್ರಹ್ಮ ಸ್ವರೂಪದಲ್ಲಿ ಕರಗಿ ಒಂದಾಯಿತು. ಎಷ್ಟು ಸೊಗಸಾಗಿದೆ ನೋಡಿ. ಪ್ರತಿನಿತ್ಯ ನಾವು ನೋಡ್ತಕ್ಕಂಥ ಉದಾಹರಣೆ. ಸಕ್ಕರೆ ನೀರಿನಲ್ಲಿ ಕರಗಿ ಹೋದರೆ ಸಕ್ಕರೆ ಕಾಣುತ್ತಾ? ಆ ರೀತಿಯಾಗಿ ಅಂತ ಅವರು ಕೊಡ್ತಕ್ಕಂಥ ಉದಾಹರಣೆ. ಸಮರ್ಥವಿದು, ಸಾಮರ್ಥ್ಯವಿದು, ಸಮರ್ಥರು. ಈ ಪದದ ಅರ್ಥ ನಿಮಗೆ ಗೊತ್ತಿರುವಂತಹದ್ದೇ. ಸಾಮರ್ಥ್ಯವು ಯಾರಿಗೆ ಇರುತ್ತದೆಯೋ ಅವರೇ ಸಮರ್ಥರು. ಯಾವ ಸಾಮರ್ಥ್ಯ? ಒಳ್ಳೆಯದನ್ನು ಮಾಡುವ ಸಾಮರ್ಥ್ಯ. ಕೆಟ್ಟದ್ದನ್ನು ಮಾಡುವ ಸಾಮರ್ಥ್ಯ ಎಲ್ಲರಿಗೂ ಇರುತ್ತದೆ. ಕುಂಬಾರನಿಗೆ 1 ವರ್ಷ ಎಂದಾದರೆ ದೊಣ್ಣೆಗೆ 1 ಕ್ಷಣವೇ ಸಾಕು. ಕೆಟ್ಟದ್ದನ್ನು ಮಾಡುವುದರಲ್ಲಿ ಪುರುಷಾರ್ಥ ಇಲ್ಲ, ಸಾಮರ್ಥ್ಯವೂ ಇಲ್ಲ. ಒಳ್ಳೆಯದನ್ನು ಮಾಡುವುದರಲ್ಲಿ ಸಾಮರ್ಥ್ಯ ಇದೆ. ಕೆಟ್ಟದ್ದನ್ನು ಯಾರೂ ಮಾಡಬಹುದು. ಗ್ರಂಥವನ್ನು ಬರೆಯಲು ವರ್ಷಾಂತರ ಕಾಲ ಬೇಕು. ಎಷ್ಟು ಅಭ್ಯಾಸ ಮಾಡಬೇಕು. ಆದರೆ ಸುಟ್ಟು ಹಾಕಲಿಕ್ಕೆ ಸ್ವಲ್ಪವೂ ಸಮಯ ಬೇಡ. ಕೆಟ್ಟದ್ದನ್ನು ಮಾಡುವುದು ಆ ರೀತಿಯಾಗಿ ಪ್ರವಾಹದ ಸಂಗಡ ಹರಿದು ಹೋಗುವುದು ಸಹಜ. ಆದರೆ ಆ ಪ್ರವಾಹವನ್ನು ದಾಟಿ ದಡಕ್ಕೆ ಬರುವುದಕ್ಕೆ ಸಾಮರ್ಥ್ಯ ಬೇಕು. ಆ ನೀರಿನ ಧಾರೆಯನ್ನು ತಡೆದು ದಡಕ್ಕೆ ಬರುವ ಸಾಮರ್ಥ್ಯ ಯಾರಿಗಿದೆಯೋ ಅವರೇ ಸಮರ್ಥರು. ಪ್ರವಾಹದ ಸಂಗಡ ಹರಿದು ಹೋಗುವುದರಲ್ಲಿ ಯಾವ ಶ್ರಮವೂ ಇಲ್ಲ. ಅದು ಸಹಜ. ಅದು ಮರಣಕ್ಕೆ ಕಾರಣ, ಅಧೋಗತಿಗೆ ಕಾರಣ. ಹೀಗೆ ಜಗತ್ತಿನಲ್ಲಿ ಕೆಟ್ಟ ಪ್ರವಾಹ ಸ್ವಾಭಾವಿಕವಾಗಿ ಇರುತ್ತದೆ. ಅದೇನು ಹೇಳುವುದು ಕೇಳುವುದು ಬೇಡ. ಸ್ಪರ್ಶ ರೋಗದಂತೆ ಬಲು ಬೇಗ ಹಿಡಿಯುತ್ತದೆ.
ಸ್ಪರ್ಶ ರೋಗದವರ ಸಹವಾಸದಲ್ಲಿದ್ದರೆ ಸಾಕು, ಆ ಸ್ಪರ್ಶ ರೋಗ ತಕ್ಷಣ ಹಿಡಿಯುತ್ತದೆ. ಕೆಟ್ಟದರ ಪರಿಣಾಮ ಮನಸ್ಸಿನ ಮೇಲೆ ಬಹಳ ಬೇಗ ಆಗುತ್ತದೆ, ಒಳ್ಳೆಯದರ ಪರಿಣಾಮ ಅಷ್ಟು ಬೇಗ ಆಗುವುದಿಲ್ಲ. ನೋಡಿ, ಯಾವುದೇ ಆದರೂ ಕೂಡ ಒಳ್ಳೆಯ ಕ್ರಿಯೆಗಳನ್ನು ನಾವು ಕಲ್ತ್ಕೊಳ್ಳೋದಕ್ಕೆ ಸಮಯ ಬೇಕು, ಆದರೆ ಕೆಟ್ಟದ್ದು ಬಹಳ ಬೇಗ ಬಂದ್ಬಿಡತ್ತೆ. ಶ್ರೇಯಾಂಸಿ ಬಹುವಿಜ್ಞಾನಿ, ಒಳ್ಳೆಯದನ್ನು ಮಾಡುವುದಕ್ಕಾಗಿ ತಪೋಬಲ ಬೇಕು. ಈಗ ತಾನೇ ಪೂಜ್ಯರು ಹೇಳಿದರು ರಾಮಸ್ವಾಮಿಯವರು, ತಪಶಕ್ತಿನ ಹಿಂದೆ ಇರತಕ್ಕಂತಹ ಒಂದು ಸಾಮರ್ಥ್ಯದಿಂದ ಅವರ ಕವಿತ್ವ ಆಚೆ ಬಂತು, ಕೇವಲ ವ್ಯಾಕರಣ ಅಥವಾ ಅಲಂಕಾರಕ್ಕೋಸ್ಕರ ಸೀಮಿತ ಅಲ್ಲ ಅಂತ. 100% ಸತ್ಯ ಅದು. ಆ ತಪಸ್ಸಿಂದಾನೇ ಅವ್ರು ಮಾಡಿರ್ತಕ್ಕಂಥದ್ದು. ಆ ಆಂತರಿಕ ತಪಸ್ಸೇನಿತ್ತೋ ಅದು ಹೊರಮುಖವಾಗಿ ಆ ಕವಿತ್ವ ರೂಪದಲ್ಲಿ ಲೋಕಕ್ಕೆ ಪ್ರಚಾರವಾಯಿತು, ಪ್ರಚುರವಾಗಿ ಅದು ಎಲ್ಲರನ್ನೂ ಕೂಡ ಸೇರಿಕೊಳ್ತು. ಅದಕ್ಕೆ ಹಿಂದೆ ಇರತಕ್ಕಂಥದ್ದು ತಪಸ್ಸು. ತದ್ಧಿತಪಃ ಸ್ಪಷ್ಟವಾಗಿ ಶ್ರುತಿ ಹೇಳ್ತಾ ಇದೆ. ಒಳ್ಳೆಯದನ್ನು ಮಾಡುವುದಕ್ಕೆ ಸಾಮರ್ಥ್ಯ ಬೇಕು, ಒಳ್ಳೆಯದನ್ನು ಮಾಡುವುದಕ್ಕೆ ಶಾಸ್ತ್ರಾಧ್ಯಯನ ಮಾಡಬೇಕು ಹೇಳ್ತಾರೆ. ನೋಡಿ, ಶಾಸ್ತ್ರವನ್ನು ಅಧ್ಯಯನ ಮಾಡದೆ ಹೋದರೆ ನೀವು ಒಳ್ಳೆಯದನ್ನು ಮಾಡೋಕ್ಕಾಗಲ್ಲ. ಶಾಸ್ತ್ರ ಅಂದ್ರೇನು? ಶಂಸನಾತ್ ಶಾಸನಾತ್ ಶಾಸ್ತ್ರ ಇತ್ಯಭಿಧೀಯತೆ. ರಂಗನಾಥ್ ಶರ್ಮರ ವ್ಯಾಖ್ಯಾನ, ನನ್ನ ವ್ಯಾಖ್ಯಾನ ಅಲ್ಲ. ಶಾಂಕರ ಸೂಕ್ತ ಮಣಿಹಾರ ಅನ್ನೋ ಗ್ರಂಥದಲ್ಲಿ ಶಾಸ್ತ್ರ ಎಂಬತಕ್ಕಂಥ ಹೇಳಿಕೆ ಕೆಳಗಡೆ ಅವರು ಪ್ರಾರಂಭ ಮಾಡೋದು ಹಾಗೆ, ಶಾಸನಾತ್ ಶಂಸನಾತ್ ಶಾಸ್ತ್ರ ಇತ್ಯಭಿಧೀಯತೆ. ಶಾಸ್ತ್ರದಲ್ಲಿ ಗುರುವಾಕ್ಯದಲ್ಲಿ ಯಾರಿಗೆ ಶ್ರದ್ಧೆ ಇದೆಯೋ ಅವರು ಏನು ಬೇಕಾದರೂ ಮಾಡಬಲ್ಲರು. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿಯ ಅವಧಾರಣ ಸಾ ಶ್ರದ್ಧಾ ಕಥಿತಾ ಸದ್ಭಿಃ ಯಯಾ ವಸ್ತು ಉಪಲಭ್ಯತೆ. ವಿವೇಕ್ ಚೂಡಾಮಣಿ. ಶಾಸ್ತ್ರದಲ್ಲಿ ಮತ್ತು ಗುರುವಚನದಲ್ಲಿ ಅಚಲವಾಗಿರ್ತಕ್ಕಂಥ ವಿಶ್ವಾಸ ಇರ್ತಕ್ಕಂಥದ್ದಕ್ಕೆ ಶ್ರದ್ಧೆ ಅಂತ ನಾವು ಕರೀತಕ್ಕಂಥದ್ದು. ಅದಕ್ಕೆ ಹೇಳೋದು ಶ್ರದ್ಧೆಯ ದೇಯಂ ಅಶ್ರದ್ಧಯ ಅದೇಯಂ ಶ್ರಿಯಾ ದೇಯಂ ಭಿಯಾ ದೇಯಂ ಸಂವಿದಾ ದೇಯಂ ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಇಂಗ್ಲೀಷ್ ನೋ ಬೇಕಾದರೂ ಇಟ್ಕೊಳ್ಳಿ, ಸಮೃತ ನೋ ಬೇಕಾದರೂ ಇಟ್ಕೊಳ್ಳಿ, ಅರ್ಥ ಏನು ವ್ಯತ್ಯಾಸ ಆಗಲ್ಲ. ನೋ ಇತರಾಣಿ, ಮಿಕ್ಕಿದ್ದು ಮಾಡಬೇಡಿ ಅಷ್ಟೇ. ಒಳ್ಳೆಯದನ್ನು ಮಾಡೋದಕ್ಕಾಗಿ ಸದಾಚಾರ ಬೇಕು. ನೋಡಿ ಹೇಗೆ ತರ್ತಾ ಇದ್ದಾರೆ ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಶಾಸ್ತ್ರದಿಂದ ಸದಾಚಾರ. ಆಮೇಲೆ ಒಳ್ಳೆಯದನ್ನು ಮಾಡೋಕ್ಕಾಗಿ ಸತ್ಸಂಗತಿ ಬೇಕು. ಒಟ್ಟು ಒಳ್ಳೆಯದಿದೆಯೋ ಅಷ್ಟೂ ಮೈಗೂಡಿದರೆ ಅವನಿಂದ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಕೆಟ್ಟದ್ದು ಒಳ್ಳೆಯದು ಈ ಎರಡು ಶಬ್ದ ಪ್ರಯೋಗಗಳು. ಒಳ್ಳೆಯದು ಒಳ್ಳೆಯದೇ, ಕೆಟ್ಟದ್ದು ಕೆಟ್ಟದ್ದೇ. ರಾಜ ವಿಷವನ್ನು ತೆಗೆದುಕೊಂಡರೂ ಸಾಯ್ತಾನೆ, ಧರ್ಮಾಧಿಕಾರಿ ತೆಗೆದುಕೊಂಡರೂ ಸಾಯ್ತಾನೆ. ಕೆಟ್ಟದ್ದನ್ನು ಯಾವನಾದರೂ ಮಾಡಲಿ, ಅವನು ಎಷ್ಟೇ ಒಳ್ಳೆಯವನಾಗಲಿ, ಅದು ಅವನಿಗೆ ಕೇಡು ಉಂಟು ಮಾಡದೆ ಬಿಡುವುದಿಲ್ಲ. ಅಧಿಕಾರ ಇರೋದ್ರ ಮಟ್ಟಿಗೆ ಕೇಡಿನ ಪರಿಣಾಮ ತಟ್ಟಲ್ಲ ಅಂತಲ್ಲ, ಯಾರೇ ಮಾಡಿದ್ರೂ ತಟ್ಟತ್ತೆ ಅನ್ನೋದಕ್ಕೆ ಅವ್ರು ಕೊಡ್ತಕ್ಕಂಥ ಉದಾಹರಣೆ. ದುರ್ಗಂಧದ ವಸ್ತುವನ್ನು ಮೈಗೆ ತಾಗಿಸಿಕೊಂಡರೆ ಮೈಯೆಲ್ಲ ದುರ್ಗಂಧವೇ, ಸುಗಂಧ ಬರುವುದೇ? ಸುಗಂಧ ವಸ್ತು ತಾಗಿಸಿಕೊಂಡರೆ ಸುಗಂಧವೇ ಬರುತ್ತದೆ. ಆ ದೃಷ್ಟಿಯಿಂದ ನಾವು ಸಂಪರ್ಕ ಯಾರ ಜೊತೆ ಇರಬೇಕು ಅನ್ನೋದು ಅವರ ಇಂಗಿತಾರ್ಥ ಇಲ್ಲಿರೋದು. ಸತ್ಸಂಗ ಮಾಡಿ, ಕೆಟ್ಟವರ ಸಹವಾಸ ಮಾಡಬೇಡಿ. ಸಂಗಃ ಸತ್ಸು ವಿಧೀಯತಾಂ, ಅದನ್ನೇ ಉಪದೇಶ ಪಂಚಕದಲ್ಲಿ ಭಗವತ್ಪಾದ ಶಂಕರ ಹೇಳಿರೋದು. ವೇದೋ ನಿತ್ಯಮಧೀಯತಾಂ ತದಿತಂ ಕರ್ಮಸ್ವನಿಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೌಗ ಪರಿಭೂಯತಾಂ ಭವಸುಖೆ ದೋಷೋ ನ ಸಂಧೀಯತಾಂ ಆತ್ಮೇಚ್ಛಾ ವಿನಿಗಮ್ಯತಾಂ ನಿಜಗೃಹ ತೂರ್ಣಂ ವಿನಿರ್ಗಮ್ಯತಾಂ. ಸಂಗಃ ಸತ್ಸು ವಿಧೀಯತಾಂ ಭಗವತೋ ಭಕ್ತಿ ದೃಢಾದೀಯತಾಂ. ಉಪದೇಶ ಪಂಚಕ. ಭಗವಂತನಲ್ಲಿ ದೃಢವಾದ ಭಕ್ತಿಯನ್ನು ಇಟ್ಕೊಳ್ಳಿ. ಭಕ್ತಿ ಕಿನ್ನ ಕರೋತ್ಯಹೋ ಭಗವತೋ ಭಕ್ತಾವತಂಸಾಯತೆ. ಅದನ್ನೇ ಶಿವಾನಂದ ಲಹರಿಲಿ ಹೇಳಿರೋದು. ಭಕ್ತಿ ಏನು ತಾನೇ ಮಾಡಲಾರದು. ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ. ವಿವೇಕ್ ಚೂಡಾಮಣಿಯಲ್ಲಿ ನಮ್ಮ ಸ್ವರೂಪವನ್ನು ನಾವು ಅನುಸಂಧಾನ ಮಾಡೋದೇ ಭಕ್ತಿ. ಕೆಟ್ಟದ್ದರಿಂದ ಎಲ್ಲವೂ ಕೆಡುಕು. ಕೆಟ್ಟದ್ದು ಕೆಟ್ಟವನನ್ನಾಗಿ ಮಾಡುವುದು, ಒಳ್ಳೆಯದು ಒಳ್ಳೆಯವನನ್ನಾಗಿ ಮಾಡುವುದು. ಇವುಗಳಲ್ಲಿ ಒಳ್ಳೆಯದು ಯಾವುದು? ಯಾವುದು ಸ್ವಪರ ಹಿತ ಸಾಧಿಸುವುದೋ, ಸ್ವಪರ ಮೋಕ್ಷಕ್ಕೆ ಕಾರಣವಾಗುವುದೋ, ಯಾವುದಕ್ಕೆ ಧರ್ಮಾಚರಣೆ ಅಂತ ಹೇಳುವರೋ ಅದು ಒಳ್ಳೆಯದು. ನೋಡಿ, ನಮಗೆ ಡೌಟ್ ಬರೋಕ್ಕೆ ಮುಂಚೆ ಅವರೇ ಪ್ರಶ್ನೆ ಉತ್ಥಾಪನೆ ಮಾಡಿ ಅವರೇ ಉತ್ತರ ಕೊಟ್ಬಿಡ್ತಾರೆ. ನಮ್ಮಲ್ಲಿ ಶಾಸ್ತ್ರದಲ್ಲಿ ಉತ್ಥಿತಾಕಾಂಕ್ಷ ಉತ್ಥಾಪ್ಯಾಕಾಂಕ್ಷ ಅಂತ ಎರಡು. ಉತ್ಥಾಪ್ಯಾಕಾಂಕ್ಷ ಅಂದರೆ ಬೇರೆಯವ್ರಿಗೆ ಆ ಪ್ರಶ್ನೆ ಕೇಳ್ಬೋದು ಅಂತಲೂ ಗೊತ್ತಾಗಲ್ಲ, ಅವರೇ ಪ್ರಶ್ನೆ ರೈಸ್ ಮಾಡಿ ಅವರೇ ಉತ್ತರ ಕೊಟ್ಕೊಂಡು ಅದಕ್ಕೆ ಹೋಗ್ತಾರೆ. ಅದೊಂದು ಪರಂಪರೆ.
ಯಾಕೆ ಅಂತ ಹೇಳಿದ್ರೆ ನಮ್ಮ ಸಾಮಾನ್ಯರಿಗೆ ಆ ರೀತಿ ಪ್ರಶ್ನೆ ಕೇಳ್ಬೋದು ಅಂತ ಕೂಡ ಗೊತ್ತಾಗಲ್ಲ. ಯಾಕೆಂದರೆ ಪ್ರಶ್ನೆ ಕೇಳೋಕ್ಕೂ ಒಂದು ಹಿನ್ನೆಲೆ ಬೇಕು ನೋಡಿ, ಅದಕ್ಕೂ ಒಂದು ರೀತಿಯಾಗಿರ್ತಕ್ಕಂಥ ಪೂರ್ವಾಗ್ರಹ ಸಾಮರ್ಥ್ಯ ಇರಬೇಕು. ಅವರೇ ಪ್ರಶ್ನೆನೂ ಕೇಳಿಕೊಂಡು ಅವರೇ ಉತ್ತರವೂ ಕೊಡ್ತಾರೆ. ಅದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಾಸ್ತ್ರ ಮರ್ಯಾದೆ ನಮ್ಮಲ್ಲಿ ಉಳಿಸ್ಕೊಂಡು ಬಂದಿರೋದು. ಪರಮಾತ್ಮನ ಕೃಪೆಯಿಂದಲೇ ಒಳ್ಳೆಯದಾಗುವುದು. ದೃಢವಾಗಿ ಬರ್ಕೋಬೇಕು ಪ್ರತಿಯೊಬ್ಬರೂ ಕೂಡ. ಭಗವದ್ಗೀತೆಯಲ್ಲಿ ದೈವಿ ಸಂಪತ್ತು ಆಸುರಿ ಸಂಪತ್ತು ಅಂತ ಹೇಳಲಿಲ್ವೇ? ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ. ಮೋಕ್ಷಕ್ಕೆ ದೈವಿ ಸಂಪತ್ತು ಬೇಕು, ಬಂಧಕ್ಕೆ ಆಸುರಿ ಸಂಪತ್ತು ಬೇಕು. ಎಷ್ಟು ಸ್ಪಷ್ಟವಾಗಿದೆ ನೋಡಿ. ನಿಮಗೆ ಬಂಧ ಬೇಕಾ, ಮೋಕ್ಷ ಬೇಕಾ? ಶ್ರೇಯಸ್ ಬೇಕಾ, ಪ್ರೇಯಸ್ ಬೇಕಾ? ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ ತೌ ಸಂಪರೀತ್ಯ ವಿವಿನಕ್ತಿ ಧೀರ. ಕಠೋಪನಿಷತ್ ಬಿಟ್ಟು ಮಾತಾಡ್ತಾ ಇಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಅವ್ರು ಏನೇ ಕೊಟ್ಟರೂ ಕೂಡ ಅದಕ್ಕೆ ಪೂರಕವಾಗಿ ಯಾವುದೋ ಶ್ರುತಿಯಲ್ಲೋ ಸ್ಮೃತಿಯಲ್ಲೋ ಶಾಸ್ತ್ರದಲ್ಲೋ ಪ್ರಮಾಣ ಇದ್ದೇ ಇರುತ್ತೆ. ಶ್ರುತಿ ಸ್ಮೃತಿ ಪುರಾಣ ಶಾಸ್ತ್ರ ಬಿಟ್ಟು ಸ್ವಾಮಿಗಳು ಎಲ್ಲೂ ಮಾತಾಡಿಲ್ಲ. ಅದನ್ನು ಸರಳೀಕರಿಸಿ ಸಾಮಾನ್ಯ ಜನರಿಗೆ ಅರ್ಥ ಆಗೋ ಹಾಗೆ ಲೋಕದಲ್ಲಿ ನೋಡ್ತಕ್ಕಂಥ ಉದಾಹರಣೆಯನ್ನು ತೆಗೆದು ನಮ್ಮ ಮುಂದೆ ಇಡ್ತಾರೆ. ಅಷ್ಟಿದ್ರೂ ನಾವು ತೆಗೆದುಕೊಳ್ಳದೆ ಹೋದರೆ ಯಾರ್ದಪ್ಪ ತಪ್ಪು? ಸೊ ಅದು ಅವರ ಒಂದು ಅದ್ಭುತವಾಗಿರ್ತಕ್ಕಂಥ ಕಾಣಿಗೆ. ಧರ್ಮದಿಂದ ಉನ್ನತಿ ಮತ್ತು ಶ್ರೇಯ ಪ್ರಾಪ್ತಿ. ಧರ್ಮಾದ್ ಅರ್ಥಶ್ಚ ಕಾಮಶ್ಚ ಸಧರ್ಮ ಕಿನ್ನ ಸೇವ್ಯತೆ. ಶಾಸ್ತ್ರಕಾರರು ಹೇಳಿದ್ದಾರೆ, ಅರ್ಥ ಕಾಮಗಳು ಧರ್ಮದಿಂದಲೇ ನಿಮಗೆ ಸಿಗುತ್ತದೆ. ಧರ್ಮಾವಿರುದ್ಧ ಕಾಮೋಸ್ಮಿ. ಅದಕ್ಕೆ ಗೀತೆಯಲ್ಲಿ ಹೇಳಿರೋದು ಧರ್ಮಕ್ಕೆ ವಿರುದ್ಧವಲ್ಲದೇ ಇರತಕ್ಕಂಥ ಕಾಮ ನಾನಾಗಿದ್ದೀನಿ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಅಪ್ಪಣೆ ಕೊಡಿಸಿರ್ತಕ್ಕಂಥದ್ದು. ಮೋಕ್ಷವೂ ಧರ್ಮದಿಂದಲೇ ಸಿಗುತ್ತದೆ ನೋಡಿ. ಅದಕ್ಕೆ ಧರ್ಮ ಅನ್ನೋದು ಮೊದಲನೇದಾದರೆ ಮೋಕ್ಷ ಅನ್ನೋದು ಕೊನೆಯದು. ಒಂದು ಆದಿ, ಒಂದು ಅಂತ್ಯ, ಒಂದು ಉಪಕ್ರಮ, ಒಂದು ಉಪಸಂಹಾರ, ಮಧ್ಯ ಇರತಕ್ಕಂಥದ್ದು ಅರ್ಥ ಮತ್ತು ಕಾಮಗಳು. ಇಂತಹ ಧರ್ಮದ ಪಾಲನೆಯನ್ನು ನೀನು ಯಾಕೆ ಮಾಡುವುದಿಲ್ಲ? ತಿಳಿದು ಇಚ್ಛೆಯಿಲ್ಲದೆ ತನ್ನ ನಾಶದ ಕಡೆಗೆ ಹರಿದು ಹೋಗುತ್ತಿರುವೆಯಲ್ಲ, ಯಾಕಪ್ಪ? ಧರ್ಮ ಎಂದರೆ ಧಾರಣೆ. ಧಾರಯತಿ ಇತಿ ಧರ್ಮ, ಧರತಿ ಇತಿ ಧರ್ಮ, ಧಾರಣಾತ್ ಧರ್ಮ. ಧಾರಣ ಪೋಷಣ ಮಾಡುವಂತಹದ್ದೇ ಧರ್ಮ. ಧಾರಣಾ ಧರ್ಮ ಇತ್ಯಾಹು ಧರ್ಮೋ ಧಾರಯತೆ ಪ್ರಜಾ. ಧರ್ಮ ಎಂದರೆ ಹಗುರವಾಗಿ ಭಾವಿಸಬೇಡಿ, ಜೀವನ ಆಧಾರವಾಗಿ ಇರುವಂಥದ್ದೇ ಧರ್ಮ. ಪ್ರಜೆಗಳ ರಕ್ಷಣೆ ಧರ್ಮದಿಂದ ಆಗತಕ್ಕದ್ದು. ಧರ್ಮೇ ಸರ್ವಂ ಪ್ರತಿಷ್ಠಿತಂ. ಮಹಾನಾರಾಯಣ ಉಪನಿಷತ್ತು ಇಮ್ಮಿಡಿಯೇಟಾಗಿ ಬಂದ್ಬಿಡುತ್ತೆ ಕೊಟೇಶನಲ್ಲಿ. ಎಲ್ಲವೂ ಧರ್ಮದಲ್ಲೇ ಸ್ಥಿತಿಗೊಂಡಿದೆ, ಜೀವನಗೊಂಡಿದೆ, ಅಸ್ತಿತ್ವಗೊಂಡಿದೆ. ಧರ್ಮಯೇವ ಹತೋಹಂತಿ. ಧರ್ಮವೇ ಜೀವನ ಅಂತ ಆದಮೇಲೆ ಧರ್ಮದ ರಕ್ಷಣೆಯೇ ಜೀವನವಲ್ಲವೇ? ಪ್ರತಿಯೊಬ್ಬರು ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿಲ್ವೇ? ಧರ್ಮದ ಪಾಲನೆಯನ್ನು ಮಾಡಿಕೊಳ್ಳದೇ ಇರುವುದಾದರೆ ಧರ್ಮದ ತ್ಯಾಗ ಅಂದರೆ ಜೀವನ ತ್ಯಾಗ ಅಂದರೆ ಮರಣ. ನೋಡಿದ್ರಾ? ಸೊ ನೀವು ಧರ್ಮ ಬಿಟ್ಟರೆ ಮರಣ ಕಟ್ಟಿಟ್ಟು ಬುತ್ತಿ, ಧರ್ಮ ಇಟ್ಕೊಂಡ್ರೆ ಮೋಕ್ಷ ಸಿದ್ಧಹಸ್ತ. ಅಷ್ಟೇ ಸುಲಭವಾಗಿ ಹೇಳಬೇಕಾದ್ರೆ ಒಂದು ಮಾತಲ್ಲಿ ಅವರಿಷ್ಟೂ ಹೇಳಿರ್ತಕ್ಕಂಥದ್ದು, ಧರ್ಮೋ ರಕ್ಷತಿ ರಕ್ಷಿತಃ ಧರ್ಮಶ್ಚೇತ್ ರಕ್ಷಿತಾಸೌ ಧರ್ಮ ರಕ್ಷತಿ ಹತಶ್ಚೇತ್ ಹಂತಿ. ಹೀಗೆ ಧರ್ಮದ ಲಕ್ಷಣ ಇದೆ. ಧರ್ಮವನ್ನು ಬಿಟ್ಟರೆ ಪ್ರಜೆಗಳು ಹಾಳಾಗುತ್ತಾರೆ ಎಂದು ಕಳವಳಗೊಂಡು ಸಾಕ್ಷಾತ್ ಪರಮಾತ್ಮನು ಧರ್ಮದ ರಕ್ಷಣೆಗಾಗಿ ಉದ್ಧಾರಕ್ಕಾಗಿ ಅವತಾರ ತಾಳುವನು. ತಕ್ಷಣ ಭಗವದ್ಗೀತೆ ಕೋಟ್ ಮಾಡ್ತಾರೆ. 4ನೇ ಅಧ್ಯಾಯ 7ನೇ ಶ್ಲೋಕ 8ನೇ ಶ್ಲೋಕ. ಎಷ್ಟು ಕರಾರುವಾಕ್ಕಾಗಿದೆ ನೋಡಿ ಅದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಧರ್ಮದ ಸಂಸ್ಥಾಪನೆಗೋಸ್ಕರವೇ ನಾನು ಅವತಾರವನ್ನು ತಾಳುತ್ತೇನೆ, ಜನರ ರಕ್ಷಣೆಗಾಗಿಯೇ ನಾನು ಅವತಾರವನ್ನು ತಾಳುತ್ತೇನೆ ಎಂದು ಭಗವಂತನ ನಲ್ನುಡಿ. ಧರ್ಮ ರಕ್ಷಣಾಯಾಹಿ ವಿಷ್ಣು ಸುಜನ್ಮೋ. ಸಮರ್ಥರು ಹೀಗೆ ಹೇಳುತ್ತಾರೆ, ಧರ್ಮದ ರಕ್ಷಣೆಗಾಗಿ ವಿಷ್ಣು ಅವತಾರ ತಾಳುವನು. ಸಾಕ್ಷಾತ್ ಪರಮಾತ್ಮನೇ ಅವತಾರ ತಾಳಿ ಬರುತ್ತಾನೆ. ಇಲ್ಲವಾದರೆ ತನ್ನ ಭಕ್ತರಿಂದಲೂ ಮಾಡಿಸುವುದುಂಟು. ತತ್ ಪ್ರಕಾಶೋ ಮುಕ್ತ ಅವತಾರೇಶು. ಇದನ್ನಿಟ್ಕೊಂಡೆ ದಾಸಬೋಧವನ್ನು ಸಂಗ್ರಹವಾಗಿ ಪೂಜ್ಯರಾಗಿರ್ತಕ್ಕಂಥ S.R. ರಾಮಸ್ವಾಮಿಯವರು ಲೋಕಕ್ಕೆ ಕೊಟ್ಟಿದ್ದಾರೆ. ದಾಸಬೋಧ ಬಹಳ ಅತ್ಯಂತ ಸಂಗ್ರಹವಾಗಿ, ಸುಲಲಿತವಾಗಿ, ಸರಸವಾಗಿ ಸರ್ವರಿಗೂ ತಲುಪಬೇಕು ಎಂಬತಕ್ಕಂಥ ದೃಷ್ಟಿಯಿಂದ ರಾಮಸ್ವಾಮಿಯವರು ಮಾಡಿರ್ತಕ್ಕಂತಹ ಆ
ಒಂದು ಕೃತಿ ಅತ್ಯಂತ ಅದ್ಭುತವಾಗಿರೋದು. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಧರ್ಮಕ್ಕೆ ಅವಿರುದ್ಧವಾದಂತಹ ಇಚ್ಛೆ, ವಾಸನೆ, ಕರ್ಮ, ಪ್ರವೃತ್ತಿ ಇವೆಲ್ಲ ತನ್ನ ಸ್ವರೂಪವೇ. ಆದ್ದರಿಂದಲೇ ಸಮರ್ಥರು ಹೇಳಿದ್ದಾರೆ, ಧರ್ಮ ಸ್ಥಾಪನಾಚಿ ನಳ ತೇ ಜಾಣವೇ ವಿಷ್ಣೂಚಿ ಅವತಾರ. ಧರ್ಮದ ಸ್ಥಾಪನೆ ಯಾರಿಂದ ಆಗುತ್ತದೆಯೋ ಅದು ವಿಷ್ಣುವಿನ ಅವತಾರ, ವಿಷ್ಣುವಿನ ತೇಜಸ್ಸು. ತತ್ತೇಜೋ ವಿದ್ಧಿ ಮಾಮಕಂ. ಸ್ಪಷ್ಟವಾಗಿ ಅದಕ್ಕೆ ಪೂರಕವಾಗಿ ಕೊಟೇಶನ್ಸ್ ನೋಡಿ ಹೇಗೆ ಬರುತ್ತೆ. ತೇಜಸ್ಸಿನಿಂದ ವ್ಯಕ್ತಿಯ ಮೂಲಕವಾಗಿ ಧರ್ಮ ಅವತಾರ ಎಂದು ಹೇಳಿಸಿಕೊಂಡು ಧರ್ಮ ಸ್ಥಾಪನೆಯಾಗುತ್ತದೆ. ಆದ್ದರಿಂದಲೇ ರಾಮಾಯಣ ನೋಡಿ, ರಾಮೋ ವಿಗ್ರಹವಾನ್ ಧರ್ಮ. ರಾಮನೆಂದರೆ ಧರ್ಮ, ಧರ್ಮ ಎಂದರೆ ರಾಮ. ಧರ್ಮ ಮಾರ್ಗಂ ಚರಿತ್ರೇಣ, ತನ್ನ ಸನ್ನಡತೆಯಿಂದ ಧರ್ಮ ಮಾರ್ಗವನ್ನು ಬೋಧಿಸಿದ್ದಾನೆ, ಧರ್ಮ ಸ್ಥಾಪನೆ ಮಾಡಿದ್ದಾನೆ. ಉದ್ಧಾರಕ್ಕಾಗಿ ಭಗವದ್ ಅವತಾರ. ಯಾತಕ್ಕೋಸ್ಕರ ಭಗವಂತ ಅವತಾರ ಎತ್ತಾನೆ ಅನ್ನೋದಕ್ಕೆ ಸ್ವಾಮಿಗಳು ಹೇಳ್ತಾರೆ ನೋಡಿ. ಸಮರ್ಥರ ಅವತಾರ ಎಂದರೆ ಆಂಜನೇಯನ ಅವತಾರ. ಜ್ಞಾಪಕ ಇಟ್ಕೊಳ್ಳಿ. ಆಂಜನೇಯ ಎಂಥವ್ರು ಗೊತ್ತಾ? ವಾಲ್ಮೀಕಿ ರಾಮಾಯಣದಲ್ಲಿ ಕಿಷ್ಕಿಂಧ ಕಾಂಡದಲ್ಲಿ ಒಂದು ಪ್ರಸಂಗ ಬರುತ್ತೆ. ಅಲ್ಲಿ ಲಕ್ಷ್ಮಣನಿಗೆ ಅನುಮಾನ ಬಂದ್ಬಿಡುತ್ತೆ, ಇದೇನು ರಾಕ್ಷಸ ಮೋಸನೋ ಏನೋ, ಏನಣ್ಣ ಹೆಂಗೆ ನಾವು ನಂಬೋದು ಇವನನ್ನ ಅಂತ. ಅದಕ್ಕೆ ರಾಮ ಒಂದು ಮಾತು ಹೇಳ್ತಾನೆ, ನಾನ್ ಋಗ್ವೇದ ವಿನೀತಸ್ಯ ನ ಯಜುರ್ವೇದಧಾರಿಣಃ ನ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ಬಹುವ್ಯಾಹರತಾನೇನ ನ ಕಿಂಚಿದ ಅಪಶಬ್ದಿತಂ. ಇವನು ಎಷ್ಟೇ ಮಾತಾಡಿದ್ರೂ ಕೂಡ ಒಂದು ಅಪಶಬ್ದ ಆದರೂ ಕೇಳಿಸ್ಕೊಂಡ್ಯಾ ಲಕ್ಷ್ಮಣ ಅವನ ಬಾಯಿಂದ? ಋಗ್ವೇದ, ಯಜುರ್ವೇದ, ಸಾಮವೇದವನ್ನು ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡದೇ ಇರೋವನಿಗೆ ಈ ರೀತಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇವನು ಸಾಮಾನ್ಯ ಕಪಿಯಲ್ಲ ಅಂತ ರಾಮ ಲಕ್ಷ್ಮಣನಿಗೆ ಆಶ್ವಾಸನೆ ಕೊಡ್ತಾನೆ. ಆಂಜನೇಯ ಅಂದ್ರೇನು? ಬುದ್ಧಿ, ಬಲಂ, ಯಶಃ, ಧೈರ್ಯಂ, ನಿರ್ಭಯತ್ವಂ, ಆರೋಗ್ಯತ, ಅಜಾಡ್ಯಂ, ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತನ ಸ್ಮರಣೆಯಿಂದಲೇ ಇಷ್ಟು ಕೂಡ ಆಗುತ್ತೆ. ಬುದ್ಧಿ, ಬಲ, ಯಶಸ್ಸು, ಧೈರ್ಯ ನೋಡಿ, ಒಂದೇ ಎರಡೇ. ಅದು ಸಮನ್ವಯ ಅಂದರೆ ಹನುಮಂತನ ಸಮನ್ವಯ. ಅದಕ್ಕೆ ಸುಂದರಕಾಂಡ ಅಂದರೆ ಹನುಮದ್ ವಿಲಾಸ ಕಾಂಡ ಅಂತಲೇ ಅದಕ್ಕೆ ಹೆಸರು. ನೀವು ಡಿ ವಿ ಜಿಯವರ ಮುನ್ನುಡಿ ಜೊತೆಗೆ ರಂಗನಾಥ್ ಶರ್ಮರ ಭಾಷಾಂತರ ಇರತಕ್ಕಂಥ ಸುಂದರಕಾಂಡ ತೆಗೆದು ನೋಡಿ, ಎಂಥ ರೋಮಾಂಚನ ಆಗುತ್ತೆ ಗೊತ್ತಾ? ಸುಂದರ ಅನ್ನೋ ಪದಕ್ಕೆ ಎಷ್ಟು ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅಂದರೆ ಅಲ್ಲಿ ನಿಜಕ್ಕೂ ಕೂಡ ಆ ಥರ ಗ್ರಂಥಗಳು ನಾವು ಮತ್ತೆ ಮತ್ತೆ ಅವಲೋಕನ ಮಾಡಬೇಕು. ಸುಂದರೇ ಕಿನ್ನ ಸುಂದರಂ. ಸುಂದರಕಾಂಡದಲ್ಲಿ ಸುಂದರವಾಗಿ ಇಲ್ದಿರೋದು ಯಾವುದಪ್ಪ? ಅಶೋಕವನ ಸುಂದರವಾಗಿಲ್ವೇ? ಅಶೋಕವನದಲ್ಲಿದ್ದಂಥ ಮರದಲ್ಲಿ ಬಿಟ್ಟಿರ್ತಕ್ಕಂಥ ಹೂಗಳು ಸುಂದರವಾಗಿರಲಿಲ್ವೇ? ಮಂಡೋದರಿ ಸುಂದರ ಅಲ್ಲವೇ? ಪುಷ್ಪಕ ವಿಮಾನ ಸುಂದರ ಅಲ್ಲವೇ? ಸೀತೆಯನ್ನು ಕಾವಲು ಕಾಯ್ತಾ ಇರತಕ್ಕಂಥ ರಾಕ್ಷಸೀರು ಸುಂದರ ಅಲ್ಲವೇ? ಸೀತೆ ಸುಂದರಿ ಅಲ್ಲವೇ? ಹನುಮಂತ ಸುಂದರ ಅಲ್ಲವೇ? ಯಾರು ಸುಂದರ ಅಲ್ಲ ಸುಂದರಕಾಂಡದಲ್ಲಿ? ಯಾರು ಸುಂದರ ಅಂತ ಹೇಳಬೇಡಿ, ಯಾರು ಸುಂದರ ಅಲ್ಲ ಅಂತ ಯೋಚನೆ ಮಾಡಿ. ಅದು ಅವ್ರು ಹೇಳ್ತಕ್ಕಂಥದ್ದು. ಸುಂದರ ಅನ್ನೋದಕ್ಕೆ ಪ್ರತಿಯೊಂದು ಕಳೆಕೊಂಡು ಸಾತ ರಿಪೀಟ್ ಆಗ್ತಾ ಹೋಗುತ್ತೆ. ನೀವು ಕೇರ್ಫುಲ್ಲಾಗಿ ಸುಂದರಕಾಂಡ ಶ್ಲೋಕ ಪಾರಾಯಣ ಮಾಡಿದ್ರೆ, ತತ ರಾವಣ ನೀತಾಯ ಸೀತಾಯ ಶತ್ರುಕರ್ಷಣ ಯೇಷ ಪಥಮನ್ವೇಷ್ಟುಂ ಚಾರಣಾಚರಿತೇ ಪತಿ. ನೋಡಿ, ಸೀತಾ ತಾಸ ಸೀತಾ ಸಾ ತೀ ಸಾ ಅದೇ ಬರ್ತಾ ಹೋಗುತ್ತೆ. ಯಾಕೆಂದರೆ ಸೀತೆಯನ್ನೇ ಪ್ರಮುಖ ಪಾತ್ರವನ್ನಾಗಿ ಇಟ್ಕೊಂಡಿರೋದು ಸುಂದರಕಾಂಡ. ಅದಕ್ಕೆ ಸೀತಾ ಎಂಬತಕ್ಕಂಥ ಶಬ್ದ ಆಲ್ಟರ್ನೇಟ್ ಆಗಿ ಬರ್ತಾ ಹೋಗುತ್ತೆ ಪ್ರತಿ ಶ್ಲೋಕದಲ್ಲೂ ಕೂಡ. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದರೆ ಇದನ್ನು ರಾಮಾಯಣ ಎ ಲಿಂಗ್ವಿಸ್ಟಿಕ್ ಸ್ಟಡಿ ಅಂದ್ಬಿಟ್ಟು ಸತ್ಯವ್ರತ ಶಾಸ್ತ್ರಿಗಳು ತಮ್ಮ ಗ್ರಂಥದಲ್ಲಿ ಉದ್ಧರಿಸಿದ್ದಾರೆ. ಈ ಅಂಶವನ್ನು ನನ್ನ ಮಾತಲ್ಲ, ಅವ್ರಿಗೆ ಸೇರಬೇಕಿದು. ಅದರಿಂದಾನೇ ಕಲೌ ಯುಗೆ ಜನಿಷ್ಯಮಾಣ ಮಂದ ಬುದ್ಧಿ ಮಾನವಾನ್ ನಿಮಜ್ಜತೋ ಭವಾಂಬುದೌ ವಿಲೋಕ್ಯಯೇನ ಚಿಂತಯ ಮರುತ್ಸುತೋ ಹಿ ದೇಹ ಭೃಗ್ ಬಭೂವ ಬ್ರಹ್ಮಚಾರಿ ಕುಲೆ ಗುರೋ ನಮಾಮಿ ರಾಮದಾಸ ಪಾದ ಪಂಕಜಂತವ. ಎಷ್ಟು ಚೆನ್ನಾಗಿದೆ ನೋಡಿ. ಅದು ಕಲಿಯುಗದಲ್ಲಿ ಹುಟ್ಟುವ ಮಂದಬುದ್ಧಿಗಳಾದ, ಧರ್ಮ ಭ್ರಷ್ಟರಾದ, ಅಧರ್ಮದ ಪ್ರಚಾರವನ್ನು ಮಾಡುವ ಜನರನ್ನು ಉದ್ಧರಿಸುವಕ್ಕಾಗಿ ನಿಮಜ್ಜತೋ ಭವಾಂಬುದೋ ವಿಲೋಕ್ಯಯೇನ ಚಿಂತಯ. ಭವ ಸಮುದ್ರದಲ್ಲಿ ವಾಸನಾ ವ್ಯಾಮೋಹದಿಂದ ಮುಳುಗುತ್ತಾ ಇದ್ದಾರೆ. ನೋಡಿ, 3 ತರಹ ವಾಸನೆಗಳು ಮನುಷ್ಯನನ್ನು ಕಾಡಿಸೋದು: ದೇಹವಾಸನೆ, ಲೋಕವಾಸನೆ, ಶಾಸ್ತ್ರವಾಸನೆ ಅಂತ. ಕೆಲವರಿಗೆ ದೇಹವಾಸನೆ ಹಿಡ್ಕೊಳ್ಳುತ್ತೆ, ನನ್ನ ಸಮಾನ ನೋಡೋಕ್ಕೆ ಚೆನ್ನಾಗಿರೋರೇ ಇಲ್ಲ ಅಂತ. ಇನ್ನು ಕೆಲವರಿಗೆ ಲೋಕವಾಸನೆ, ಲೋಕದಲ್ಲಿ ಪ್ರತಿಯೊಬ್ಬರು ನಾನು ಹೊಗಳಬೇಕು ಅನ್ನೋದಕ್ಕೆ ಏನು ಬೇಕಾದರೂ ಮಾಡೋಕ್ಕೆ ತಯಾರಾಗಿಬಿಡ್ತಾರೆ. ಯಶಸ್ಸಕ್ಕೆ ಕಾಮನೆ, ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತರಕ್ಷತೆಯೇ ಸದ್ಯ ಪರನಿರ್ವೃತೆಯೇ ಕಾಂತಾ ಸಂಹಿತೆಯ ಉಪದೇಶಯುಜೆ ಅಂತ ಮಮ್ಮಟ ಕಾವ್ಯ ಪ್ರಕಾಶದಲ್ಲಿ ಹೇಳ್ತಾನೆ. ಕಾವ್ಯದ ಪ್ರಯೋಜನಗಳೇನು ಅಂತ ಹೇಳುವಾಗ, ಟಾ ಮತ್ತು ನಾ ಇಂದ ಏನಾದರೂ ಶಬ್ದಗಳು ಕೊನೆ ಆದರೆ ಅವರು ಕಾಶ್ಮೀರದವರು ಅಂತ ನಾವು ಬರೆದಿಟ್ಕೋಬೇಕು.
ಕಲ್ಹಣ, ಮಲ್ಹಣ, ಜಲ್ಹಣ, ಬಿಲ್ಹಣ, ಕೈಯಟ, ಮಲ್ಲಟ, ಲೊಲ್ಲಟ, ಭಲ್ಲಟ, ಆಲ್ ನಾ ಎಂಡಿಂಗ್ಸ್ ಅಂಡ್ ಟಾ ಎಂಡಿಂಗ್ಸ್ ಆರ್ ಇನ್ವೇರಿಯಬ್ಲಿ ಫ್ರಮ್ ಕಾಶ್ಮೀರ್. ಈ ಶಂಕರ ಚಾನಲ್ ಅವರು ಒಂದು ಕಾರ್ಯಕ್ರಮ ಮಾಡಿದರು, ಕಾಶ್ಮೀರ್ ದೇ ಕ್ರೌನ್ ಆಫ್ ಇಂಡಿಯಾ ಅಂತ. ಅಲ್ಲಿ ಒಂದು ಸಂದರ್ಶನದಲ್ಲಿ ಅವರು ಕೇಳಿದ ಪ್ರಶ್ನೆಗೆ ಈ ರೀತಿಯಾಗಿ ಅವತ್ತು ಉತ್ತರ ಕೊಡಬೇಕಾಯಿತು ಆ ಚಾನೆಲಲ್ಲಿ. ಕಾಶ್ಮೀರ ಏನು ಕೊಟ್ಟಿದೆ ಸಮೃದ್ಧ ಸಾಹಿತ್ಯ ದೃಷ್ಟಿಯಿಂದ, ಏನು ಕೊಟ್ಟಿಲ್ಲ ಅಂತ ಮೊದಲು ಹೇಳಿ ಅಂತ ನಾನು ಕೇಳಿದೆ ಅವರಿಗೆ. ಏನು ಕೊಟ್ಟಿದೆ ಅಂತ ಆಮೇಲೆ ಹೇಳೋಣ, ಏನು ಕೊಟ್ಟಿಲ್ಲ ಅಂತ ಮೊದಲು ಹೇಳಿ. ಅಲಂಕಾರ ಶಾಸ್ತ್ರ ಬಂದಿರತಕ್ಕಂಥದ್ದೇ ಕಾಶ್ಮೀರದಿಂದ, ನಾಟ್ಯಶಾಸ್ತ್ರ ಬಂದಿರತಕ್ಕಂಥದ್ದೇ ಕಾಶ್ಮೀರದಿಂದ, ಮತ್ತು ಪ್ರತ್ಯಭಿಜ್ಞಾ ಶೈವಿಸಮ್ ಬಂದಿರತಕ್ಕಂಥದ್ದೇ ಕಾಶ್ಮೀರದಿಂದ. ಹೀಗೆ ಯೋಚನೆ ಮಾಡ್ತಾ ಹೋದರೆ ಅಪಾರವಾಗಿ ಕೊಟ್ಟಿದೆ. ಕಾಂಟ್ರಿಬ್ಯೂಷನ್ ಆಫ್ ಕಾಶ್ಮೀರ್ ಟು ಸಾಂಸ್ಕ್ರಿಟ್ ಲಿಟ್ರೇಚರ್ ಅಂತ ಡಾಕ್ಟರ್ KS ನಾಗರಾಜನ್ ಅವರ PhD ಥೀಸಿಸ್ಸು, ಅದಕ್ಕೆ ಕರಣ್ ಸಿಂಗು ಫೋರ್ವರ್ಡ್ ಬರೆದಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಗ್ರಂಥ. ಯಾಕೆ ಅಂತ ಹೇಳಿದ್ರೆ ಕಾಶ್ಮೀರದ ಕೊಡುಗೆ ಏನು ಲೋಕಕ್ಕೆ ಅನ್ನೋದು ನಮಗೆ ಅರ್ಥವೇ ಆಗಿಲ್ಲ. ಇವತ್ತು ಆ ಕಾಶ್ಮೀರ ಇಬ್ಬಾಗವಾಗಿಬಿಟ್ಟು ಸರಸ್ವತಿ ಕಣಿವೆ ಮತ್ತು ಸರಸ್ವತಿ ದೇವಸ್ಥಾನ ಇರತಕ್ಕಂಥದ್ದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಕ್ಕೆ ಸೇರ್ಕೊಂಡ್ಬಿಟ್ಟಿದೆ. ಇಟ್ಸ್ ನೋ ಲಾಂಗರ್ ಪಾರ್ಟ್ ಆಫ್ ಇಂಡಿಯಾ, ಇಟ್ಸ್ ನೌ ಕಾಶ್ಮೀರ್ ಇನ್ಹೆರಿಟೆಡ್ ಇಂಡಿಯಾ. ಹಾಗಾಗಿದೆ ಅದು. ಈ ಭವಸಮುದ್ರದಲ್ಲಿ ವಾಸನಾ ಮೋಹದಿಂದ ಮುಳುಗುತ್ತಾ ಇದ್ದಾರೆ ಎಂದು ತಿಳಿದುಕೊಂಡು ಉದ್ಧಾರಕ್ಕಾಗಿ ಕರುಣೆಗೊಂಡು ಅವತಾರ ತಾಳಿದ ಮಹಾವಿಭೂತಿ ಅಂದರೆ ಆಂಜನೇಯನ ಅವತಾರ. ಸಾಮಾನ್ಯ ಅಲ್ಲ ಆಂಜನೇಯ ಅಂತ ಹೇಳಿದರೆ. ಅಂದರೆ ಸಮರ್ಥ ರಾಮದಾಸರ ಅವತಾರ, ಅದು ನಮಗೆ ಬೇಕಾಗಿರೋದು. ಆಂಜನೇಯನನ್ನು ತಂದು ಸಮರ್ಥ ರಾಮದಾಸರಿಗೆ ಅವರು ಸೇರಿಸ್ತಾ ಇದ್ದಾರೆ ನೋಡಿ. ಮರುತ್ಸುತೋ ಹಿ ದೇಹದೃಕ್ ಬಭೂವ ಬಹೃಚಾಂಕುಲೇ. ಋಗ್ವೇದಿಗಳ ವಂಶದಲ್ಲಿ ಇವರ ಉತ್ಪತ್ತಿ. ಆಂಜನೇಯನೇ ಅವತಾರ ತಾಳಿದ್ದು ಏನು ಮಾಡುವುದಕ್ಕಾಗಿ? ಧರ್ಮೋದ್ಧಾರಕ್ಕಾಗಿ ಅಷ್ಟೇ. ಧರ್ಮೋದ್ಧಾರ ಎಷ್ಟು ಅಂಶಗಳಿಂದ ತುಂಬಿಕೊಂಡಿದೆ? ಪ್ರಶ್ನೆ ಅವರೇ ಕೇಳ್ತಕ್ಕಂಥ ಪ್ರಶ್ನೆ. ನಮಗೆ ಆ ಥರ ಪ್ರಶ್ನೆ ಕೇಳ್ಬೋದು ಅಂತ ಕೂಡ ಹೊಳೆಯಲ್ಲ. ಆ ಪ್ರಶ್ನೆನೂ ಅವರೇ ಕೇಳಿ ಅವರೇ ಸಮಂಜಸವಾಗಿ ಉತ್ತರ ಕೊಡ್ತಾರೆ ನೋಡಿ. ಈ ವಿಷಯವಾಗಿ ಸಮರ್ಥರು ನಾಸಿಕದ ಭಕ್ತರಿಗೆ ಒಂದು ಪತ್ರ ಬರೆದಿದ್ದಾರೆ. ಅದರಲ್ಲಿ ಈ ವಿಚಾರ ಸ್ಪಷ್ಟವಾಗಿದೆ. ದೇವಧರ್ಮ ಗೋಬ್ರಾಹ್ಮಣ ಯಾಚಿ ಕರಾವಯ ಉದ್ಧರಣ ಅಥವಾ ರಕ್ಷಣ ಹೃದಯಸ್ಥ ಜಾಲ ನಾರಾಯಣ ಪ್ರೇರಣಾ ಕೇಲೆ. ಮೊದಲು ಆಸ್ತಿಕ್ಯ ಬುದ್ಧಿ, ದೇವರ ಭಕ್ತಿ ಇರಬೇಕು. ಅದಿಲ್ಲದೆ ಹೋದರೆ ಯಾವುದೂ ಕೂಡ ಸಾಧ್ಯ ಇಲ್ಲ. ಕರ್ಮದಿಂದ ಧರ್ಮದೆಡೆಗೆ. ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಷು ಯಹ ಸ ಮಾಮೇತಿ ಪಾಂಡವ. ತಕ್ಷಣ ಭಗವದ್ಗೀತೆ ಕೊಟೇಶನ್ ಬಂದ್ಬಿಡುತ್ತೆ, ರೆಲೆವೆಂಟಾಗಿ ಆ ಕಾಂಟೆಕ್ಸ್ಗೆ. ಅದು ಬ್ರ್ಯಾಕೆಟಲ್ಲಿ ಇಂಡಿಕೇಟ್ ಮಾಡ್ತಾರೆ, 11ನೇ ಅಧ್ಯಾಯ 55ನೇ ಶ್ಲೋಕ. ಅದನ್ನು ಕೂಡ ಹೇಳ್ತಾರೆ ರೆಫರೆನ್ಸು. ಭಗವಂತನು ಅರ್ಜುನನ್ನು ಸಂಬೋಧಿಸಿ ಹೀಗೆ ಹೇಳಿದ್ದುಂಟು, ಮತ್ಕರ್ಮ ಕೃನ್ ಮತ್ಪರಮಃ. ಕರ್ಮದಿಂದಲೇ ಜೀವನ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಅವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. 3:5 ಭಗವದ್ಗೀತೆ. ಕರ್ಮವೇ ಜೀವನ. ನಿಸರ್ಗ ಕರ್ಮ ಸಂಹಿತಃ. ಕರ್ಮ ಎಂದರೆ ನಿಸರ್ಗ, ಸೃಷ್ಟಿ ಎಂದರೆ ಉತ್ಪತ್ತಿ. ಉತ್ಪನ್ನವಾಗಿರುವಂತಹ ಸೃಷ್ಟಿಯಲ್ಲಿ ಕರ್ಮವೇ ಪ್ರಧಾನ. ಕರ್ಮದಿಂದಲೇ ಎಲ್ಲವೂ ನಡೆಯುತ್ತದೆ. ಅದನ್ನೇ ಸಮರ್ಥರು ಈ ರೀತಿಯಾಗಿ ಹೇಳಿದ್ದಾರೆ. ಅಭಿಕರಾವೇಚ ಕರ್ಮ ಕರ್ಮ ಮಾರ್ಗೇ ಉಪಾಸನ ಉಪಾಸಕ ಸಾಪಡೆ ಜ್ಞಾನ ಜ್ಞಾನೇ ಮೋಕ್ಷಚಿ ಪಾವನಿ. ಮೊದಲು ಕರ್ಮವನ್ನು ಶುದ್ಧವಾಗಿ ಶಾಸ್ತ್ರೋಕ್ತವಾಗಿ ಇಟ್ಟುಕೊಳ್ಳಬೇಕು. ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚ ಉಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವ ಅಭಿಧೀಯತೆ. 17:27 ಭಗವದ್ಗೀತೆ. ಉತ್ತಮ ಉತ್ಕೃಷ್ಟ ಸತ್ಕರ್ಮ ಯಾವುದು ಅಂದರೆ ಯಜ್ಞದಾನ ಕರ್ಮ, ಆಶ್ರಮೋಕ್ತ ಕರ್ಮ, ಸತ್ಕರ್ಮ, ಉಪಾಸನೆ, ಪರೋಪಕಾರ ಇವೆಲ್ಲವೂ ಒಳ್ಳೆಯ ಕರ್ಮ ಎಂಬುದಾಗಿ ಹೇಳಿಸಿಕೊಳ್ಳುತ್ತದೆ. ಡೌಟೇ ಇಲ್ಲ, ಡೌಟ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಅವರೇ ಡೌಟನ್ನು ಉತ್ಥಾಪನೆ ಮಾಡಿ ಡೌಟು ಕ್ಲಾರಿಫೈ ಮಾಡಿ ತಿಳ್ಕೊಳ್ಳಿಪ್ಪ ಅಂತ ನಮಗೆ ಸ್ಪೂನಲ್ಲಿ ಹಾಕಿ ಬಾಯಲ್ಲಿ ಇಡ್ತಾ ಇದ್ದಾರೆ. ನಾನು ತಿನ್ನಲ್ಲ ಅಂದರೆ ಏನು ಮಾಡೋದು? ಇನ್ನು ಅದಕ್ಕಿಂತ ಏನು ಮಾಡೋಕ್ಕೆ ಸಾಧ್ಯ? ಯಾರು ತಾನೆ ನೋಡಿ. ಪರೋಪಕಾರ ಬುದ್ಧಿ ಅಂದರೆ ನಮ್ಮ ಮನಸ್ಸು ನೇರವಾಗಿ ಹೋಗೋದು ಭರ್ತೃಹರಿಯ ನೀತಿ ಶತಕ. ಪರೋಪಕಾರ ಪದ್ಧತಿಯನ್ನು ಬಿಟ್ಟು 10 ಶ್ಲೋಕ ಕೊಟ್ಟಿದ್ದಾನೆ ಪುಣ್ಯಾತ್ಮ ಭರ್ತೃಹರಿ. ಅದರಲ್ಲಿ ಪರೋಪಕಾರಾಯ ಫಲಂತಿ ವೃಕ್ಷಾ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ. ಈ ಶರೀರ ಇರೋದು ಯಾತಕ್ಕೋಸ್ಕರ? ಬೇರೆಯವ್ರಿಗೋಸ್ಕರನೇ ಶರೀರ ಇರೋದು. ಹಣ್ಣುಗಳು ಯಾತಕ್ಕೆ ಭಾರ ಹೊತ್ಕೊಂಡು
ಬೇರೆಯವರಿಗೆ ಸಹಾಯ ಮಾಡಬೇಕು, ಬೇರೆಯವ್ರಿಗೋಸ್ಕರ ಕೊಡುತ್ತೆ, ಅದರಿಂದ ಅದಕ್ಕೇನು ಇಲ್ವಲ್ಲ. ನೀವೇನಾದರೂ ಹಿಮಾಚಲ್ ಪ್ರದೇಶ್ ಟೂರ್ ಮಾಡಿದರೆ ಕುಲು ಮನಾಲಿ ಏರಿಯಾನಲ್ಲಿ ಈ ಹೈಟಲ್ಲಿ ಆ ಸಿಮ್ಲಾ ಆ್ಯಪಲ್ಲು ಜೋತಾಡ್ತಾ ಇರುತ್ತೆ. 2 ವರ್ಷ 3 ವರ್ಷ ಮಕ್ಕಳು ಕೂಡ ಕಿತ್ಕೊಂಡು ತಿನ್ಬಿಡ್ಬೋದು, ಹಾಗೆ ಆ ಹೈಟಿಗೆ ಜೋಲಾಡ್ತಾ ಇರುತ್ತೆ. ಒಂದು ಸಿಮ್ಲಾ ಆ್ಯಪಲ್ಲು 1 ಲೋಟ ಹಾಲು ಬೆಳಗ್ಗೆ 8 ಗಂಟೆಗೆ ಕುಡಿದ್ರೆ ರಾತ್ರಿ 8 ಗಂಟೆ ತನಕ ಹಸುವಾಗಲ್ಲ. ನಾನು ಸ್ವಾನುಭವದಿಂದ ಹೇಳ್ತಾ ಇದ್ದೀನಿ. 1 ತಿಂಗಳು ಸಿಮ್ಲಾಲಿದ್ದಾಗ ನಾನು ಮೊನ್ನೆ ಹೇಳಿದ ಹಾಗೆ ವಿಷ್ಣು ಸಹಸ್ರನಾಮ ಸತ್ಯವ್ರತ ಅವರ ಭಾಷಾಂತರ, ಆಂಗ್ಲ ಭಾಷಾಂತರ ನಂಬಿ ಬಿಡಿ 1000 ಪುಟ 1 ತಿಂಗಳಲ್ಲಿ ಮುಗಿಸ್ಬಿಟ್ಟು ಬಂದುಬಿಟ್ಟೆ ನಾನು. ಅಷ್ಟೇ ಮಾಡ್ತಾ ಇದ್ದಿದ್ದು. ಬೆಳಗ್ಗೆ 1 ಆ್ಯಪಲ್ಲು 1 ಲೋಟ ಹಾಲು ಮುಗೀತು. ಬೆಳಗ್ಗೆ 8 ಗಂಟೆಗೆ ಕೂತ್ಕೊಂಡ್ರೆ ರಾತ್ರಿ 8 ಗಂಟೆ ತನಕ ಅಲ್ಲಾಡ್ತಾ ಇರಲಿಲ್ಲ. ಯಾಕೆಂದರೆ ಆ ರೀತಿ ಮಾಡೋಕ್ಕೆ ಸಾಧ್ಯ ಅಂತ ನಾನು ಹೇಳ್ತಾ ಇರೋದು. ನಾವು ದೃಢವಾಗಿ ಕೂತ್ಕೊಂಡ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ನಾನು ಮಾಡಿದ್ದೀನಿ ಅಂತ ಹೇಳ್ಕೋಬೇಕು ಅಂತಲ್ಲ, ಹಾಗೆ ಮಾಡೋಕ್ಕೆ ಸಾಧ್ಯ ಉಂಟು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ವಿನಮ್ರವಾಗಿ ತಮ್ಮ ಹತ್ರ. ಯಾಕೆ ಅಂತ ಹೇಳಿದ್ರೆ, ಧರ್ಮದ ತ್ಯಾಗ ವಿಲಯವೇ ಆಗಬೇಕಾಗಿದ್ದಾದರೆ ಪರೋಪಕಾರ ಬೇಕು. ಪರೋಪಕಾರಾಯ ಫಲಂತಿ ವೃಕ್ಷಾಹ, ಪರೋಪಕಾರಾಯ ದುಹಂತಿ ಗಾವಹ. ಹಸುರುಗಳು ಯಾಕಪ್ಪ ಹಾಲು ಕೊಡಬೇಕು? ಅದರಿಂದ ಅದಕ್ಕೇನು ಉಪಯೋಗ? ಬೇರೆಯವ್ರಿಗೋಸ್ಕರನೇ ಹಾಲು ಕೊಡುತ್ತೆ. ಪರೋಪಕಾರಾಯ ವಹಂತಿ ನದ್ಯ, ನದಿಗಳು ಯಾಕೆ ಹರಿಬೇಕು? ಯಾರಾದರೂ ಬೇಸಿಗೆನಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಮಠ ಮಧ್ಯಾಹ್ನದಲ್ಲಿ ಬಾಯಾರಿಕೆ ಆದರೆ ಬಾಯಾರಿಕೆ ನೀಗಲಿ ಅನ್ನೋ ದೃಷ್ಟಿಯಿಂದ ಅದು ಹರಿಯತ್ತೆ ಹೊರತು ಅದರಿಂದ ಅದಕ್ಕೇನು ಆಗಬೇಕಾಗಿರೋದು? ಅದಕ್ಕೆ ತೈತ್ರಿಯ ಆರಣ್ಯಕದಲ್ಲಿ ನದೀವ ಪ್ರಭವ ಕಾಚಿತ್ ಕಾಲ ಸಂವತ್ಸರಗಶ್ರಿತ ಅಣುಭಿಶ್ಚ ಮಹದ್ಭಿಶ್ಚ, ಎಂಥ ಮಾತು ಬರುತ್ತೆ ನೋಡಿ ತೈತ್ರಿಯ ಅರುಣ ಪ್ರಶ್ನೆ 1ನೇ ಪ್ರಶ್ನೆಯಲ್ಲಿ. ನದೀವ ಪ್ರಭವ ಕಾಚಿತ್ ಕಾಲ ಸಂವತ್ಸರಗಶ್ರಿತ, ಕಾಲ ಅನ್ನೋದು ನದಿ ಹರ್ಕೊಂಡು ಹೋಗೋ ಹಾಗೆ ಹೋಗ್ತಾ ಇರುತ್ತೆ, ಯಾರಿಗೂ ಅದು ಕೇರ್ ಮಾಡೋದಿಲ್ಲ ಅಂತ. ಅದಕ್ಕೆ ಹೇಳಿದ್ರು ಟೈಮ್ ಆ್ಯಂಡ್ ಟೈಮ್ ವೇಟ್ಸ್ ಫಾರ್ ನನ್ ಅಂತ. ಅಂದ್ಕೊಳ್ಳೋಷ್ಟೊತ್ತಿಗೆ ಕಾಲ ಆಗೋಗ್ಬಿಟ್ಟಿರುತ್ತೆ ಅದು ಯಾವಾಗಲೂ ಕೂಡ. ಹೌ ಸೂನ್ ಹ್ಯಾಸ್ ಟೈಮ್ ದ ಸಟಲ್ ಥೀಫ್ ಆಫ್ ಯೂತ್ ಸ್ಟೋಲನ್ ಆನ್ ಮೈ ವಿಂಗ್ಸ್ ದ 320th year. ಮಿಲ್ಟನ್ನು 23ನೇ ಹುಟ್ಟುಹಬ್ಬ ದಿವಸ ಬರೀತಾನೆ. ದಂಡವಾಗಿ 23 ವರ್ಷ ಕಳೆದುಬಿಟ್ಟೆ. ಮೊದಲನೇ ಕವನ 23ನೇ ವರ್ಷ ಹುಟ್ಟುಹಬ್ಬದ ದಿವಸ ಆದರೂ ನಾನು ಬರೆಯೋದಕ್ಕೆ ಪರಮಾತ್ಮ ನನಗೆ ಅಪ್ಪಣೆ ಕೊಡಲಿ ಅಂತ ತನ್ನನ್ನು ತಾನು ಸಂಬೋಧನೆ ಮಾಡ್ಕೊಂಡು ಬರೀತಾನೆ. ಹೌ ಸೂನ್ ಹ್ಯಾಸ್ ಟೈಮ್ ದ ಸಟಲ್ ಥೀಫ್ ಆಫ್ ಯೂತ್ ಸ್ಟೋಲನ್ ಆನ್ ಮೈ ವಿಂಗ್ಸ್ ದ 320th year. ಅದರಿಂದ ಶುರುವಾಗುತ್ತೆ ಆ ಕವನ ಅನ್ನೋದು. 23ನೇ ಹುಟ್ಟುಹಬ್ಬ ದಿವಸ ಸಂಕಲ್ಪ ಮಾಡಿ ಅವನು ಬರೆಯೋದಕ್ಕೆ ಶುರು ಮಾಡ್ದ ಅಂತ. ಸತ್ಪುರುಷರು ಯಾರು? ಲೋಕದಲ್ಲಿ 4 ಥರ ಜನ ಇದ್ದಾರೆ ಅಂತ ಭರ್ತೃಹರಿ ಹೇಳೋದು. ಸತ್ಪುರುಷರು, ಸಾಮಾನ್ಯರು, ಮನುಷ್ಯ ರೂಪದ ರಾಕ್ಷಸರು, ಹೆಸರೇ ಇಲ್ಲದೆ ಇರತಕ್ಕಂಥವ್ರು. ನಾವು ಏನು ಬೇಕಾದ್ರೂ ನಾಮಕರಣ ಮಾಡ್ಬೋದು ಅವರಿಗೆ. 4ನೇ ಕ್ಯಾಟಗರಿ. ಏತೇ ಸತ್ಪುರುಷಾಹ ಪರಾರ್ಥ ಘಟಕಾಹ ಸ್ವಾರ್ಥಾನ್ ಪರಿತ್ಯಜ್ಯಯೇ. ಎಳ್ಳಷ್ಟೂ ಸ್ವಾರ್ಥ ಇಲ್ಲ, ಬೇರೆಯವ್ರಿಗೋಸ್ಕರನೇ ಕೆಲಸ ಮಾಡ್ತಕ್ಕಂಥವ್ರು ಸತ್ಪುರುಷರು. ಸಾಮಾನ್ಯರು ಯಾರು? ನನಗಾಗೋದೆಲ್ಲ ನನಗೆ ಸಿಕ್ಬಿಡಬೇಕು, ಆಮೇಲೆ ಬೇರೆಯವ್ರಿಗೂ ಸಿಕ್ಕಿದೆ ಇಟ್ಸ್ ಆಲ್ ರೈಟ್, ಐ ಡೋಂಟ್ ಮೈಂಡ್, ಆಯಿತು ನಂದಾದ್ಮೇಲೆ ಅವರು ಪಡ್ಕೊಳ್ಳಿ ಪರವಾಗಿಲ್ಲ, ಅವರು ಸಾಮಾನ್ಯರು. 3ನೇವರು ಇದ್ದಾರೆ ಮನುಷ್ಯ ರೂಪದ ರಾಕ್ಷಸರು. ತಮ್ಮ ಸ್ವಾರ್ಥಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಹಾಳು ಮಾಡಿಬಿಡ್ತಾರೆ. 4ನೇವರು ಇದ್ದಾರೆ ಬೇರೆಯವ್ರನ್ನ ಹಾಳು ಮಾಡೋಕ್ಕೆ ಹುಟ್ಟಿರೋರು. ಅದರಿಂದ ಅವ್ರಿಗೇನು ಉಪಯೋಗ ಇಲ್ಲ, ಬೇರೆಯವ್ರು ಹಾಳಾಗ್ತಾ ಇದ್ರೆ ನೋಡಿ ನಗ್ತಾ ಇರೋದು. ನಾನು ಕ್ಲಾಸಲ್ಲಿ ಮಕ್ಕಳಿಗೆ ಈ ಶ್ಲೋಕ ಅರ್ಥ ಮಾಡಿಸೋದಕ್ಕೆ ಕೊಡೋ ಉದಾಹರಣೆ, ಮಕ್ಕಳಿಗೆ ನಿಮಗಲ್ಲ, ಸುಮ್ಮನೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಕ್ಲಾಸಲ್ಲಿ ಪಾಠಕ್ಕೆ ಇಬ್ಬರು ಒಂದೇ ದಿನ ಒಂದು ಕ್ಲಾಸಿಗೆ ಸೇರಿಕೊಂಡಿರ್ತಾರೆ. ಒಬ್ಬಳು 2ನೇ ದಿವಸ ಬರೋಕ್ಕಾಗಿಲ್ಲ. ಇವಳು ಆಫೀಸ್ಗೆ ಹೋಗಿ ಅವಳ ವಿಳಾಸ ಪತ್ತೆ ಮಾಡಿ ಮನೆಗೆ ಹೋಗಿ ನೋಟ್ಸ್ ಕೊಟ್ಬಿಟ್ಟು ಬರ್ತಾಳೆ. ನೋಡಮ್ಮ ನೀನು ಬರಲಿಲ್ಲ, ದಯವಿಟ್ಟು ಬರ್ಕೋ ಅಂತ. ಅವಳಿಗೇನು ಅಷ್ಟು ಕಾಳಜಿ ವಹಿಸ್ಬಿಟ್ಟು ಮನೆ ಹುಡ್ಕೊಂಡು ಹೋಗಿ ಅವಳಿಗೆ ನೋಟ್ಸ್ ಕೊಡಬೇಕು ಅಂತ. ಆವಾಗ ಅವಳು ಏನಾಗ್ತಾಳೆ? ಸತ್ಪುರುಷಳಾಗ್ತಾಳೆ. 2nd ಕ್ಯಾಟಗರಿ. ಅವಳು 2ನೇ ದಿನ ಬಂದು ಕೇಳ್ತಾಳೆ, ನೆನ್ನೆ ನಾನು ಬರೋಕ್ಕಾಗಲಿಲ್ಲ ಕಣೆಮ್ಮ, ದಯವಿಟ್ಟು ಕೊಡು ನೋಟ್ಸು, ಏನು ಬರ್ಸಿದ್ರೆ ನಾನು ಬರ್ಕೋತೀನಿ. ಆಯಿತು, ನಾನು ಬರ್ಕೊಂಡಿದ್ದಾಯ್ತಲ್ಲ ತಗೋ. ಕೇಳಿದ ಮೇಲೆ ಕೊಡೋದು, ಸುಮ್ಮನೆ ಕೊಡೋದಲ್ಲ. ಕೇಳಿದ ಮೇಲೆ ಕೊಟ್ಟರೆ ಆವಾಗ ಅವಳು ಸಾಮಾನ್ಯಳು. 3ನೇವರು ಮನುಷ್ಯ ರೂಪದ ರಾಕ್ಷಸರು. ಒಬ್ಬಳು ವರ್ಷ ಪೂರ್ತಿ ಕ್ಲಾಸ್ ಅಟೆಂಡ್ ಮಾಡಿದ್ದಾಳೆ, ಇನ್ನೊಬ್ಬಳು ವರ್ಷ ಪೂರ್ತಿ ಚಕ್ಕರ್ ಹೊಡೆದಿದ್ದಾಳೆ. ಪರೀಕ್ಷೆ ಹಿಂದಿನ ದಿವಸ ವರ್ಷ ಪೂರ್ತಿ ಅಟೆಂಡ್ ಆಗಿರ್ತಕ್ಕಂಥ ನೋಟ್ಸ್ ಕದ್ದುಬಿಟ್ಟು ಅಟೆಂಡೇ ಆಗದೆ ಇರೋಳು ಫಸ್ಟ್ ಕ್ಲಾಸು, ಅಟೆಂಡ್ ಆಗಿರೋಳು ಫೇಲು. ಆವಾಗ ಅವಳು ಏನಾಗ್ತಾಳೆ? ಮನುಷ್ಯ ರೂಪದ ರಾಕ್ಷಸಿ. ಇನ್ನು 4ನೇ ಕ್ಯಾಟಗರಿ. ಒಬ್ಬಳು 2ನೇ ವರ್ಷದಲ್ಲಿದ್ದಾಳೆ, ಇನ್ನೊಬ್ಬಳು 1ನೇ ವರ್ಷದಲ್ಲಿದ್ದಾಳೆ. 1ನೇ ವರ್ಷ ಪಾಸಾಗಿ ಆಗೋಯ್ತು, ಈಗ ಸುತರಾಮ ಆ ನೋಟ್ಸ್ ಅವಳಿಗೆ ಬೇಕಿಲ್ಲ, ಆದರೂ ಅವಳು ನೋಟ್ಸ್ ಕದೀತಾಳೆ. ಯಾಕೆ? ಅವಳು ಫೇಲ್ ಆಗಬೇಕಷ್ಟೆ. ಅದರಿಂದ ಇವಳಿಗೇನು ಉಪಯೋಗ ಇಲ್ಲ, ಅವಳು ಫೇಲ್ ಆಗ್ತಾ ಇದ್ರೆ ನೋಡಿ ನಗ್ತಾ ಇರೋದು ಅಷ್ಟೇ. ತೇಕೆ ನಜಾನಿ ಮಹೆ ಅಂತ ಭರ್ತೃಹರಿ ಹೇಳಿರೋದು. ಅವ್ರಿಗೆ ಏನು ಹೆಸರು ಕೊಡಬೇಕೋ ನಮಗೆ ಗೊತ್ತಿಲ್ಲಪ್ಪ, ನೀವು ಏನು ಬೇಕಾದರೂ ಕೊಟ್ಕೊಂಡು ಕರ್ಕೊಳ್ಳಿ ಅಂತ.
ಸೊ ಹೀಗೆ ಈ ಪರೋಪಕಾರ ಎಂಬತಕ್ಕಂಥದ್ದು ಕೃತೆ ಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ. ರಾಮಾಯಣ ಸುಂದರಕಾಂಡದ ಮೊದಲನೇ ಸರ್ಗದಲ್ಲೇ ಆ ಮಾತು ಬರುತ್ತೆ. ಮೈನಾಕ ಪರ್ವತ ಯಾಕೆ ಮೇಲೆ ಕೆದ್ದಿದ್ದು ಅಂದರೆ ಹನುಮಂತರಿಗೆ ತೊಂದರೆ ಕೊಡಬೇಕು, ವಿಘ್ನ ಉಂಟು ಮಾಡಬೇಕು, ತಡೆ ಮಾಡಬೇಕು ಅಂತಲ್ಲ. ರಾಮನ ಪೂರ್ವಜರಿಂದ ಮೈನಾಕ ಪರ್ವತ ಉಪಕಾರ ಪಡ್ಕೊಂಡಿದ್ದ. ಇವನು ರಾಮಕಾರ್ಯಕ್ಕೋಸ್ಕರ ಹೊರಟಿರೋದ್ರಿಂದ 100 ಯೋಜನ ಒಂದೇ ಸಲ ಹಾರುವಾಗ ದಣಿವು ಆರಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ, ವಿಶ್ರಾಂತಿ ಪಡ್ಕೊಂಡು ಮುಂದಕ್ಕೆ ಹೋಗ್ಲಿ ಅನ್ನೋ ದೃಷ್ಟಿಯಿಂದ ಅವನ ಮೇಲೆ ಕೆದ್ದಿದ್ದು. ಕೃತೇಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ. ಯಾರಿಂದಾದ್ರೂ ಉಪಕಾರ ಪಡ್ಕೊಂಡ್ರೆ ಈ ಜನ್ಮದಲ್ಲೇ ಉಪಕಾರವನ್ನು ತೀರಿಸಿಬಿಡಬೇಕು ಅಂತ. ಅದಕ್ಕೆ ಆ ಮಾತು ಇರತಕ್ಕಂಥದ್ದು. ಆ ಉಪಕಾರ ಅಂದರೆ ಆ ತೆಂಗಿನ ಮರದ ಉಪಕಾರವನ್ನು ನಾವು ಮರೆಯೋ ಹಾಗೇ ಇಲ್ಲ. ನೋಡಿ, ಪ್ರಥಮ ವಯಸ್ಸಿ ಪೀತಂ ತೋಯಂ ಅಲ್ಪಂ ಸ್ಮರಂತಹ ಶಿರಸಿ ನಿಹಿತ ಭಾರಾಹ ನಾರಿಕೇಳ ನರಾಣಾಂ ದದತಿ ಜಲಂ ಅನಲ್ಪಂ ಸ್ವಾದು ಆಜೀವಿತಾಂತಂ ನಹಿ ಕೃತಮುಪಕಾರಂ ಸಾಧವೋ ವಿಸ್ಮರಂತಿ. ತನ್ನ ಚಿಕ್ಕಂದಿನಲ್ಲಿ ಕುಡಿದಂತಹ ಸ್ವಲ್ಪ ನೀರನ್ನು ಸ್ಮರಣೆಯಲ್ಲಿಟ್ಕೊಂಡು ಬದುಕಿರೋ ತನಕ ಭಾರವಾಗಿರ್ತಕ್ಕಂಥ ಎಳ್ನೀರನ್ನು ತಲೆ ಮೇಲೆ ಹೊತ್ಕೊಂಡು ಸಿಹಿಯಾದ ಅಮೃತ ಸದೃಶವಾಗಿರ್ತಕ್ಕಂಥ ಎಳ್ನೀರನ್ನು ಬೇರೆಯವರಿಗೆ ಕೊಟ್ಟು ಯಾವುದು ಕಾಪಾಡತ್ತೋ ಅದು ತೆಂಗಿನ ಮರ. ಅದಕ್ಕೆ ತೆಂಗಿನ ಮರ ಅಂದರೆ ಸತ್ಪುರುಷರು ಅಂತಾನೆ ನಮ್ಮಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಇದನ್ನೆಲ್ಲ ನೋಡ್ತಕ್ಕಂಥ ಸುಯೋಗ ನಿಮಗೆ ಬೇಕಾದರೆ ಭರ್ತೃಹರಿ ಗುಹೆಗೆ ಬಂದರೆ ನಾನು ನಿಮಗೆ ತೋರಿಸಬಲ್ಲೆ. ಉಜ್ಜಯಿನಿಯಿಂದ 15 ಕಿಲೋಮೀಟರ್ ದೂರದಲ್ಲಿ ಭರ್ತೃಹರಿ ಗುಹೆ ಇದೆ. ನಮ್ಮ ಗವಿಗಂಗಾಧರೇಶ್ವರ ಗುಹೆಯಲ್ಲಿರೋ ಹಾಗೆ ಅಲ್ಲಿ ಭರ್ತೃಹರಿ ಗುಹೆ ಇದೆ. ನೀತಿ ಶತಕ, ವೈರಾಗ್ಯ ಶತಕ, ಭರ್ತೃಹರಿ ಕಲ್ಲಿನ ಮೇಲೆ ಕೆತ್ತಿರ್ತಕ್ಕಂಥದ್ದನ್ನು ಇವತ್ತು ನೀವು ನೋಡ್ಬೋದು ಅಲ್ಲಿ ಬಂದರೆ. ಅದಕ್ಕೆ ನಾವು ಕ್ಲಾಸಲ್ಲಿ ಮಕ್ಕಳಿಗೆ ಹೇಳೋದು, ಸಂಸ್ಕೃತ ನಿಮಗೆ ಜ್ವಲಂತವಾಗಿ ಪಾಠ ಮಾಡಬೇಕಾ, ನನಗೆ ಪೂರ್ತಿ ನೀವು ಫ್ರೀಡಮ್ ಕೊಟ್ಬಿಡಿ, ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ ಒಂದೊಂದು ಪ್ರದೇಶವನ್ನು ಕೂಡ. ಮೇಘದೂತ ಪಾಠ ಮಾಡಬೇಕಾ, ಬನ್ನಿ ನನ್ನ ಜೊತೆ. ಉಜ್ಜಯಿನಿಯಿಂದ ಬಿಲಾಸ್ಪುರ್ ಎಕ್ಸ್ಪ್ರೆಸ್ ಹತ್ತಿ, ಬೆಳಗ್ಗೆ 8:10 ಪ್ಲ್ಯಾಟ್ಫಾರ್ಮ್ ನಂಬರ್ 1 ಭೋಪಾಲಲ್ಲಿ ನೀವು ಕೂತ್ಕೊಳ್ಳಿ. ಆ ರೈಲು ನಿಮಗೆ ತೋರಿಸ್ತೀನಿ. ವಿದಿಶಾ, ಬೀನಾ, ಸಾಗರು, ಬಿಲಾಸ್ಪುರು, ಆ ಮಾರ್ಗವಾಗಿಯೇ ಮೋಡ ಹೋಗೋದು ಮೇಘದೂತದಲ್ಲಿ. ಸೊ ನಿಮಗೆ ಮೇಘದೂತ ಪಾಠ ಮಾಡಬೇಕಾದ್ರೆ ಬನ್ನಿ ತೋರಿಸ್ತೀನಿ ನಿಮಗೆ ಆ ಜಾಗದಲ್ಲಿ. ಕುಮಾರಸಂಭವ ಪಾಠ ಮಾಡಬೇಕಾ, ಬನ್ನಿ. ಬಿಟ್ವೀನ್ ಕಾಲ್ಕಾ ಆ್ಯಂಡ್ ಶಿಮ್ಲಾ ಐ ವಿಲ್ ಶೋ ಯು ದೇವದಾರ ವೃಕ್ಷ ಹೇಗಿದೆ ಅಂತ. ನೆಟ್ಟಿಗೆ 100 ಅಡಿ ಮೇಲೆ ಕೊಟ್ಟೋಗುತ್ತೆ. ಸದೇವದಾರುದ್ರಮ ವೇದಿಕಾಯಾಮ್ ಶಾರ್ದೂಲ ಚರ್ಮ ವ್ಯವಧಾನವತ್ಯಾಂ ಆಸೀನ ಮಾಸನ್ನ ಶರೀರಪಾತಃ ತ್ರ್ಯಂಬಕಂ ಸಂಯಮಿನಂ ದದರ್ಶ. ಕುಮಾರಸಂಭವ ಆ ಶ್ಲೋಕವನ್ನು ಆ ದೇವದಾರ ವೃಕ್ಷದ ಕೆಳಗೆ ಕೂತ್ಕೊಂಡು ಅವ್ರಿಗೆ ಪಾಠ ಮಾಡಿದ್ರೆ ಹೇಗಿರುತ್ತೆ? ಜ್ವಲಂತವಾಗಿ ಕಣ್ಣಿಗೆ ಕಟ್ಟದಂಗಿರುತ್ತೆ. ಕಾಶ್ಮೀರದಲ್ಲಿ ಮಾತ್ರ ಬೆಳೀತಕ್ಕಂಥ ಕೇಸರ ಪುಷ್ಪಕ್ಕೆ ರೆಫರೆನ್ಸ್ ಇರತಕ್ಕಂತಹ ಗ್ರಂಥವನ್ನು ಆ ಕೇಸರ ಪುಷ್ಪ ತೋರಿಸ್ಕೊಂಡು ಕಾಶ್ಮೀರಕ್ಕೆ ಕರ್ಕೊಂಡು ಹೋಗಿ ಪಾಠ ಮಾಡಿದ್ರೆ ಹೇಗಿರುತ್ತೆ? ಬಾಣನ ಕಾದಂಬರಿಯನ್ನು ಪಾಠ ಮಾಡುವಾಗ ಆ ವಿಂಧ್ಯಾಟವಿನಲ್ಲಿ ಇರ್ತಕ್ಕಂತಹ ಆ ಜಾಗ ಎಷ್ಟು ಸೊಗಸಾಗಿದೆ ಗೊತ್ತಾ? ಅಲ್ಲೆಲ್ಲ ಹೋದರೆ ನಿಜಕ್ಕೂ ಕೂಡ ಅಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ. ನೀವು ನಂಬೋದು ಸ್ವಲ್ಪ ಕಷ್ಟ ಆಗತ್ತೆ. ಅದಕ್ಕೆ ವಿಕಲಾಂಗ ವಿಶ್ವವಿದ್ಯಾಲಯ ಅಂತ ಹೆಸರು. ಅಲ್ಲಿರೋರು ಎಲ್ಲರೂ ವಿಕಲಾಂಗರೇ. ವೈಸ್ ಚಾನ್ಸ್ಲರ್ ಈಸ್ ಬಾರ್ನ್ ಬ್ಲೈಂಡ್. ಸೊ ರಾಮಭದ್ರಾಚಾರ್ಯ ಅಂತ ಹೋದವಾರ ಬಂದಿದ್ದರು ನ್ಯಾಷನಲ್ ಕಾಲೇಜಿಗೆ ರಾಮಾಯಣ ಸೆಮಿನಾರ್ಗೆ. ರಾಮಭದ್ರಾಚಾರ್ಯ ಅಂತ ಅವರು ಹುಟ್ಟು ಕುರುಡ್ರು, ಅವರು ಅದಕ್ಕೆ ವೈಸ್ ಚಾನ್ಸ್ಲರು. ಎಂತಹ ಕಾವ್ಯ ಬರೆದಿದ್ದಾರೆ ಗೊತ್ತಾ? ಶ್ರೀರಾಮನಿಗೂ ಪರಶುರಾಮನಿಗೂ ಆಗ್ತಕ್ಕಂಥ ಸಂವಾದವನ್ನು ಕೊಟ್ಟುಕೊಂಡು ಭಾರ್ಗವ ರಾಘವೀಯಂ 22 ಸರ್ಗ ಇರತಕ್ಕಂಥ ಮಹಾಕಾವ್ಯ. ಭಾರವಿ, ಮಾಘ, ಹರ್ಷ ಬರೆದಿರತಕ್ಕಂಥ ಚಿತ್ರಕಾವ್ಯಗಳನ್ನು ಅವರು ಹುಟ್ಟು ಕುರುಡರಾಗಿರ್ತಕ್ಕಂಥವರು ಆ ಕಾವ್ಯದಲ್ಲಿ ಬರೆದಿದ್ದಾರೆ. ಅದು ನಿಜವಾಗಿರ್ತಕ್ಕಂಥ ಚಿತ್ರಕೂಟ್ ಅವರ ವಾಸಸ್ಥಾನ ಅಲ್ಲಿರ್ತಕ್ಕಂಥದ್ದು. ಎಂತಹ ಅದ್ಭುತವಾಗಿರ್ತಕ್ಕಂಥ ಜನ ಇವತ್ತು ನಮ್ಮ ಮಧ್ಯೆ ಇದ್ದಾರೆ ಅಂದರೆ ನಮಗೆ ಗೊತ್ತಿಲ್ಲ ಅಂತ ಹೇಳಬೇಕೇ ಹೊರತು ಅವ್ರು ಇಲ್ಲ ಅಂತ ಮಾತ್ರ ದಯವಿಟ್ಟು ಹೇಳಬೇಡಿ. ನನಗೆ ಗೊತ್ತಿರೋ ಮಟ್ಟಿಗೆ, ನಾನು ನೋಡಿರೋ ಅಷ್ಟು ಮಟ್ಟಿಗೆ, ನಾನು ಓದಿರೋ ಅಷ್ಟು ಮಟ್ಟಿಗೆ ಅಂತ ಹೇಳಬೇಕೇ ಹೊರತು ಅದಿಲ್ಲ ಇದಿಲ್ಲ ಅಂತ ಪ್ರಮಾಣಭೂತವಾಗಿ ಹೇಳೋದಕ್ಕೆ ನಮ್ಗೆ ಯಾವ ಅಧಿಕಾರವೂ ಇಲ್ಲ. ಇವತ್ತಿಗೂ ಇದ್ದಾರೆ ಆ ತರಹ ಮಹನೀಯರು. ವಿ ಹ್ಯಾವ್ ಟು ಸ್ಪಾಟ್ ದೆಮ್, ವಿ ಹ್ಯಾವ್ ಟು ಟ್ರೇಸ್ ದೆಮ್, ವಿ ಹ್ಯಾವ್ ಟು ಹೈಲೈಟ್ ದೆಮ್. ವಿ ಶುಡ್ ಬಿಕೇಮ್ ಅನ್ ಏಸ್ ಟು ರೇಸ್ ಟು ಗೆಟ್ ದ ಗ್ರೇಸ್ ಆಫ್ ದೋಸ್ ಗ್ರೇಟ್ ಪೀಪಲ್. Otherwise, it's not possible. If you are not an ace, you will never race. If you don't race, you will never get grace. ACE, RACE, GRACE. ಆ ದೃಷ್ಟಿಯಿಂದ ಮುಖ್ಯವಾಗಿ ಅದಾಗಬೇಕು ನಮ್ಮ ಲೋಕದಲ್ಲಿ. ನೋಡಿ, ಧರ್ಮದ ತ್ಯಾಗ ವಿಲಯವೇ ಆಗಬೇಕು. ಕರ್ಮ ಒಳ್ಳೆಯದಿರಬಹುದು, ಪರೋಪಕಾರವೇ ಕರ್ಮದ ರಹಸ್ಯ. ಅಷ್ಟಾದಶ ಪುರಾಣೇಶು ಸಾರಂ ಸಾರಂ ಸಮುದ್ರುತಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ನೋಡಿ, ಪರೋಪಕಾರ ಎಂದರೆ ಪುಣ್ಯ, ಪಾಪ ಎಂದರೆ ಪರಪೀಡೆ. ಅಷ್ಟಾದಶ ಪುರಾಣಗಳಲ್ಲೂ ಹೇಳಿರ್ತಕ್ಕಂಥ ಮಾತು.
ಸುಲಭವಾಗಿ ನೆನಪಿಟ್ಕೋಬಹುದು. ಅಷ್ಟಾದಶ ಪುರಾಣಗಳ ಹೆಸರು ಒಂದು ಶ್ಲೋಕ, ದಯವಿಟ್ಟು 2 ಸಾಲು ನೆನಪಿಟ್ಕೊಂಡ್ಬಿಡಿ. ನಿಮಗೆ 18 ಪುರಾಣಗಳ ಹೆಸರು ಬಾಯಲ್ಲಿರುತ್ತೆ. ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಮುಗಿದಾಯ್ತು. ಮದ್ವಯಂ 2 ಮಾಯಿಂದ ಮತ್ಸ್ಯ ಮಾರ್ಕಂಡೇಯ, ಭದ್ವಯಂ ಭಾಗವತ ಭವಿಷ್ಯ, ಭ್ರತ್ರಯಂ 3 ಬಾಯಿಂದ ಬ್ರಹ್ಮ ಬ್ರಹ್ಮಾಂಡ ಬ್ರಹ್ಮವೈವರ್ತ, ವ ಚತುಷ್ಟಯಂ 4 ವಕಾರದಿಂದ ವಿಷ್ಣು ವರಾಹ ವಾಮನ ವಾಯು, ಆ ಅಗ್ನಿ ನಾ ನಾರದ ಪ ಪದ್ಮ ಲೀಲಿಂಗ ಗ ಗರುಡ ಕೂಕೂರ್ಮ ಸ್ಕಾಸ್ಕಾಂದ. 18 ಮುಗಿದಾಯ್ತು. ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಒಂದು 6 ವರ್ಷದ ಕೆಳಗೆ IAS ಪರೀಕ್ಷೆಗೆ ಸಂಸ್ಕೃತ ಮೇಜರ್ ತಗೊಂಡು ಅಪಿಯರ್ ಆದವರಿಗೆ 3 ನಂಬರ್ ಕ್ವೆಶ್ಚನ್ ಇತ್ತು. ಇದು ಡೂ ಯು ನೋ ದಟ್ ಸ್ಟಾನ್ಸಾ ಬೈ ನೋಯಿಂಗ್ ವಿಚ್ ಯು ಕ್ಯಾನ್ ರೆಕಲೆಕ್ಟ್ ದ ನೇಮ್ಸ್ ಆಫ್ ಆಲ್ ದಿ 18 ಪುರಾಣಾಸ್. ಇದೇ ಶ್ಲೋಕ ಅಷ್ಟೇ. ಸೊ ಆ ದೃಷ್ಟಿಯಿಂದ PS ರಾಮಾನುಜಂ ನನಗೆ ಒಂದು ಮಾತು ಹೇಳಿದರು. ಯಾವ ರೀತಿಯಾಗಿ ನಡೀತಾ ಇತ್ತು ಆವಾಗ ಇಂಟರ್ವ್ಯೂ ಅನ್ನೋದಕ್ಕೆ ಒಂದು ಪ್ರಶ್ನೆ ಕೇಳಿದ್ರಂತೆ. ಹೌ ಮೆನಿ ಸ್ಟೆಪ್ಸ್ ಹ್ಯಾವ್ ಯು ಕ್ಲೈಂಬ್ಡ್ ಟು ಕಮ್ ಟು ದಿಸ್ ಇಂಟರ್ವ್ಯೂ ಅಂತ ಕೇಳಿದ್ರಂತೆ PS ರಾಮಾನುಜಂಗೆ. ನೀನು ಎಷ್ಟು ಮೆಟ್ಲು ಹತ್ಕೊಂಡ್ಬಂದಿದ್ಯಾ ಇಂಟರ್ವ್ಯೂಗೆ ಅಂತ. ಅವ್ರು ಹೇಳಿದಂತೆ ಉತ್ತರ, ಎಕ್ಸಾಕ್ಟ್ಲಿ ದ ಸೇಮ್ ಸ್ಟೆಪ್ಸ್ ವಿಚ್ ಐ ಆಮ್ ಗೋಯಿಂಗ್ ಟು ಗೆಟ್ ಡೌನ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದ ಇಂಟರ್ವ್ಯೂ ಅಂತ. ಹಿ ವಾಸ್ ಸೆಲೆಕ್ಟೆಡ್. ಅವಾಗ ತಲೆ ಕೆರ್ಕೊಂಡೋಯ್ಯೋ 18 19 ಯೋಚನೆ ಮಾಡ್ಕೊಂಡು ಹೋದ್ರೆ ಹೋಯ್ತು ಮಾರ್ಕ್ಸು. ಪ್ರೆಸೆನ್ಸ್ ಆಫ್ ಮೈಂಡ್ ನೋಡಿ ಹೇಗೆ ಬರುತ್ತೆ ಅನ್ನೋದಕ್ಕೆ. ಸೊ PS ರಾಮಾನುಜಮ್ಮು 38 ವರ್ಷದ ಕೆಳಗೆ MES ಈವ್ನಿಂಗ್ ಕಾಲೇಜಲ್ಲಿ 6:30 ಗಂಟೆಗೆ ಫೈನಲ್ ಇಯರ್ BA ಸರ್ಟಿಫಿಕೇಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಈ ಮಾತನ್ನು ಹೇಳಿದರು. ಸೊ ಆ ದೃಷ್ಟಿಯಿಂದ ಅದು ಸಮಯ ಪ್ರಜ್ಞೆ ಅಂದರೆ ಹಾಗೆ ಬರುತ್ತೆ ಕೆಲವರಿಗೆ. ಭಗವಂತನ ಅನುಗ್ರಹ ಇದ್ದರೆ ಅದಾಗತ್ತಷ್ಟೇ, ಮಿಕ್ಕೋದು ಏನು ಮಾಡಿದ್ರೂ ಸಾಧ್ಯ ಇಲ್ಲ. ನಾನು ಮಾಡ್ತೀನಿ ಅಂದರೆ ಪುರುಷ ಪ್ರಯತ್ನದಿಂದ ತಲೆಕೆಳಕಾಗಿ ನಿಂತ್ಕೊಂಡ್ರೂ ಬರಲ್ಲ. ಅದು ಅವನ ಅನುಗ್ರಹ ಇರಬೇಕಷ್ಟೇ, ಇಲ್ಲದೆ ಹೋದರೆ ಏನೂ ಸಾಧ್ಯ ಇಲ್ಲ. ಯಹ ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ಶಾಸ್ತ್ರಂತು ವೇದೋ ವಿಜ್ಞೇಯ. ಸ್ಪಷ್ಟವಾಗಿ ಹೇಳ್ತಾರೆ, ಶಾಸ್ತ್ರ ಅಂದರೆ ವೇದ, ವೇದ ಅಂದರೆ ಶಾಸ್ತ್ರ. ವೇದ ಅಂದರೆ ಶಿವ, ಶಿವ ಅಂದರೆ ವೇದ. ವೇದಾಧ್ಯಾಯಿ ಯಾವತ್ತೂ ಪರಮೇಶ್ವರನ ಸ್ವರೂಪವೇ. ವೇದ ಶಿವ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ ತಸ್ಮಾ ಸರ್ವ ಪ್ರಯತ್ನೇನ ವೇದಮೇವ ಸದಾ ಜಪೇತ್. ಅದಕ್ಕೆ ವೇದಾಧ್ಯಯನಕ್ಕೆ ಅಹರಹ ಸಂಧ್ಯಾಮುಪಾಸೀತ ತರಹನೇ ವೇದಾಧ್ಯಯನ ಮಾಡದೇ ಇರೋದಕ್ಕಿಂತ ಮಾಡಿ ಮರೆತು ಬಿಡೋದು ಹೆಚ್ಚು ಪಾಪ ಅಂತ. ಅದಕ್ಕೆ ಕೆಲವು ಹೇಳೋದು, ಮಾಡೋದು ಯಾಕೆ ಮರೆಯೋದು ಯಾಕೆ ರೀ, ನಾನು ಮಾಡೋದೇ ಇಲ್ಲ. ಇದಾಗಿದೆ ನೋಡಿ ಆಲ್ಟರ್ನೇಟಿವ್. ಮಾಡೋಣ ಅಂತಲ್ಲ, ನೀವೇ ಹೇಳಿದಾರಲ್ಲ ಮಾಡಿ ಮರೆತು ಬಿಟ್ರೆ ಪಾಪ ಅಂತ. ಅದಕ್ಕೆ ಮಾಡಿದ್ರೆ ತಾನೇ ಮರೆಯೋದು, ಯೋಚನೆ ಮಾಡೋದೇ ಇಲ್ಲ ಬಿಡಿ ಅಂತ. ಅದಲ್ಲ ನಾವು ಮಾಡಬೇಕಾಗಿರೋದು. ಅರ್ಥಸಹಿತ ವೇದವನ್ನು ತಿಳ್ಕೊಂಡ್ರೆ ತುಂಬ ಹೆಚ್ಚು ಲಾಭದಾಯಕ ಅಂತ. ಆ ದೃಷ್ಟಿಯಿಂದ ಒಂದು ಉದಾಹರಣೆ ಕೊಡ್ತಾರೆ, ಅದನ್ನು ದಯವಿಟ್ಟು ಯಾರೂ ಕೂಡ ತಪ್ಪಾಗಿ ಭಾವಿಸಬಾರ್ದು. ಕೇವಲ ವೇದವನ್ನು ಓದ್ತಕ್ಕಂಥದ್ದು ಅರ್ಥಜ್ಞಾನ ಇಲ್ಲದೆ ಹೇಗೆ ಅಂದರೆ, ಸುಗಂಧದ ಕೊರಡನ್ನು ಭುಜದ ಮೇಲೆ ಹೊತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕತ್ತೆಗೆ ಅದರಲ್ಲಿರ್ತಕ್ಕಂಥ ಸುಗಂಧ ಏನು ಗೊತ್ತಾಗುತ್ತೆ ಅಂತ. ಹಾಗೆ ಅಂತ ಹೇಳಿಬಿಟ್ಟು ವೇದವನ್ನೇ ಓದಬಾರ್ದು ಅಂತೆಲ್ಲ ಹೇಳೋದು. ವೇದದ ಜೊತೆಗೆ ಅರ್ಥವನ್ನು ತಿಳ್ಕೊಂಡು ಓದಿಪ್ಪ, ಅಧಿಕಸ್ಯ ಅಧಿಕಂ ಫಲಂ ಅಂತ. ಆ ದೃಷ್ಟಿಯಿಂದ ಅಷ್ಟೇ ಹೊರತು ನಹಿ ನಿಂದಾ ನ್ಯಾಯ ದೃಷ್ಟಿಯಿಂದ ಅದನ್ನು ಹೇಳಿರೋದು. ಶಾಸ್ತ್ರ ಎಂದರೆ ವೇದ, ವೇದೋಕ್ತ ಕರ್ಮ ಮಾಡಬೇಕು. ತನಗೆ ಮನಸ್ಸು ಬಂದಂತೆ ತಿನ್ನಬಾರದನ್ನು ತಿನ್ನುವುದು, ಕುಡಿಯಬಾರದನ್ನು ಕುಡಿಯುವುದು ಈಗ ಆಗ್ತಾ ಇದೆಯಲ್ಲ ಹಾಗಾಗಬಾರ್ದು ಅಂತ ಅವ್ರು ಹೇಳಿರೋದು. ಯಾವಾಗ? 73ರಲ್ಲಿ. 73ರಲ್ಲೇ ಅವ್ರು ಹಾಗೆ ಹೇಳಿದರೆ ಇವತ್ತಿಗೆ ಇನ್ನೇನಪ್ಪ ಹೇಳೋಣ, 42 ವರ್ಷ ಆದಮೇಲೆ. ಜನರ ಹಿತವನ್ನು ಮಾಡತಕ್ಕ, ಜನರನ್ನು ಉಚ್ಚ ಮಟ್ಟದಲ್ಲಿ ಇಡಬೇಕೆಂಬ ಪ್ರಯತ್ನ ಮಾಡುತ್ತಿರುವ, ಜನರ ಶ್ರೇಯಸ್ಸಿಗೂ ಜೀವನಕ್ಕೂ ತಾವೇ ಕಾರಣ ಎಂದು ಭಾವಿಸುತ್ತಿರುವ ಕೆಲವು ರಾಜಕಾರಣಿಗಳು ಬಾಯಿ ಬಿಟ್ಟು ಹೇಳುತ್ತಿದ್ದಾರಂತೆ, ಬಾಯಿ ತುಂಬ ಕುಡಿಯಿರಿ, ಬಾಯಿ ತುಂಬ ತಿನ್ನಿ ಅಂತ. ಅದಕ್ಕಾಗಿ ಎಲ್ಲ ಕಡೆಗೆ ಬೇಡದೇ ಇರತಕ್ಕಂಥ ಅಂಗಡಿಗಳು, ತಿನ್ನಬಾರದಂತಹ ಅಂಗಡಿಗಳು, ಅಷ್ಟೇ ಅಲ್ಲ ಗೋಮಾಂಸ ಅಂತ ಏನು ನೋಡುವುದೂ ಬೇಡ, ಅದನ್ನೂ ತಿನ್ನು ಎಂದು ಹೇಳುತ್ತಿದ್ದಾರಂತೆ. ನೋಡಿ, ಇದನ್ನು ಅವರು ಹೇಳಬೇಕಾದ್ರೆ ಎಷ್ಟು ನೊಂದುಕೊಂಡು, ಎಷ್ಟು ಲೋಕ ಕಾಳಜಿಯಿಂದ ಈ ಮಾತನ್ನು ಅವರು ಉಪದೇಶಾಮೃತವಾಗಿ ಕೊಟ್ಟಿರಬೇಕು. ಮನಸ್ಸಿನ ಮೇಲೆ ಅವ್ರಿಗೆ ಎಷ್ಟು ಬೇಜಾರಾಗಿರಬೇಕು ಈ ಮಾತನ್ನು ಹೇಳಬೇಕಾದ್ರೆ. ಆ ದೃಷ್ಟಿಯಿಂದನೇ ಗೋರಕ್ಷಣೆ ಶಾಸ್ತ್ರದ ಮನ್ನಣೆ. ಅವ್ರು ಹೇಳ್ತಕ್ಕಂಥ ಮಾತು, ಅಜ್ಞಾಯಿತೆ ಗವಾನ್ ನಾಮ ಕಯೇನಾಂ ಹಂತುಮರ್ಹತಿ. ನಮ್ಮ ಶಾಸ್ತ್ರಕಾರರು ಹೇಳಿದ್ದಾರೆ, ಗೋವಧೆ ಆಗುತ್ತಾ ಇದೆಯೇ? ಅದು ಹೇಗಾಯಿತು? ಗೋವಿನ ಹೆಸರೇ ಅಜ್ಞಾ ಎಂದು. ಅಜ್ಞಾ ಎಂದರೆ ಕೊಲ್ಲಲ್ಪಡದದ್ದು, ಹೊಡೆಯಲ್ಪಡತಕ್ಕದ್ದಲ್ಲ ಎಂಬತಕ್ಕಂಥ ಅರ್ಥ. ಕೊಂದು ಹಾಕದೆ ಇರುವಂಥದ್ದು.
ಇದು ಭಾರತ ವರ್ಷ. ಈ ಭಾರತ ವರ್ಷದಲ್ಲಿರುವ ಆಕಳು ಎಂದರೆ ಅಜ್ಞ, ಕೊಲ್ಲಲ್ಪಡದೇ ಇರುವಂತಹದ್ದು, ವಧೆ ಮಾಡಲು ಬಾರದೇ ಇರುವಂತಹದ್ದು. ಗೋವಧೆ ಅಂದರೆ ಛೀ, ಗೋವಧೆ ಮಾಡಲೇಬಾರದು. ಗೋವಿನ ಬಗ್ಗೆ ನಮಗೆ ಎಷ್ಟು ಮಾಹಿತಿ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ. ಗೋ ವಿಶ್ವಕೋಶ ಅಂತ ನಮ್ಮ ರಾಮಚಂದ್ರಾಪುರ ಮಠದವರು ಒಂದು ಪುಸ್ತಕ ತಂದಿದ್ದಾರೆ. ಇದರಲ್ಲಿ ಋಗ್ವೇದದಿಂದ ಹಿಡಿದು ವೇದಗಳಲ್ಲಿ ಗೋವು, ಸ್ಮೃತಿಗಳಲ್ಲಿ ಗೋವು, ಶಾಸ್ತ್ರಗಳಲ್ಲಿ ಗೋವು, ಸಾಹಿತ್ಯದಲ್ಲಿ ಗೋವು, ನಾಟಕಗಳಲ್ಲಿ ಗೋವು, ಸ್ತೋತ್ರಗಳಲ್ಲಿ ಗೋವು, ಈ ರೀತಿಯಾಗಿ ಪೂರ್ತಿ ಗೋ ವಿಶ್ವಕೋಶ ಧರ್ಮಕಾಂಡ ಅಂತ. ಇನ್ನೊಂದು ಕಥೆಗಳ ಮುಖಾಂತರ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ, ಗೋವನ್ನು ಹೆಂಗೆ ಸಂರಕ್ಷಣೆ ಮಾಡೋದಕ್ಕೆ ಅನ್ನೋದಕ್ಕೆ ಇದೇ ಗಾತ್ರದ ಇನ್ನೊಂದು ಪುಸ್ತಕ ಇದೆ. ಗೋ ಅನ್ನೋದು ಏನು ನೋಡಿ, ಋಗ್ವೇದದಿಂದ ಟ್ರೇಸ್ ಔಟ್ ಮಾಡ್ತಾರೆ. ಯಾವ್ಯಾವ ಮಂತ್ರದಲ್ಲಿ ಗೋವಿನ ಬಗ್ಗೆ ಯಾವ್ಯಾವ ರೀತಿಯಾಗಿ ಅರ್ಥ ಇದೆ. ಋಗ್ವೇದ ಸಮಾನವಾದ ರೂಪವಿರುವ, ಬೇರೆ ಬೇರೆ ರೂಪಗಳಿರುವ, ಒಂದೇ ವರ್ಗವಿರುವ, ಇಡ ಇತ್ಯಾದಿ ವಿಧ ವಿಧವಾದ ನಾಮಗಳನ್ನು ಅಗ್ನಿದೇವನೇ ತಿಳಿದಿದ್ದಾನೆ. ಯಾಸ ರೂಪ ವಿರೂಪ ಏಕರೂಪ ಯಾ ಸಮಗ್ನಿರಿದ್ಯ ನಾಮ ನಿವೇದಯ ಅಂಗಿರಸ್ತಪಸೆ. ಈ ರೀತಿಯಾಗಿ ಋಗ್ವೇದ 10ನೇ ಮಂಡಲದಲ್ಲಿ ಗೋವಿನ ಬಗ್ಗೆ ರೆಫರೆನ್ಸ್ ಅಂತ ತರ್ತಾರೆ. ತದನಂತರ ನೋಡಿ ಗೋವಿನ ಮಹಿಮೆ. ಗೋಮಾತೆಯ ಸಮೀಪದಲ್ಲಿ ಎಲ್ಲ ದೇವದೇವತೆಗಳು ತಮ್ಮ ತಮ್ಮ ನಿಯಮ ವ್ರತಗಳ ಪರಿಪಾಲನೆ ಮಾಡುತ್ತಾರೆ. ತಮ್ಮ ಗುಣಧರ್ಮ ಕರ್ತವ್ಯಕ್ಕೆ ಅನುಸರಿಸಿಯೇ ವರ್ತಿಸುತ್ತಾರೆ. ಅವರೆಲ್ಲರೂ ನೋಡಲು ಸುಖಪ್ರದರಾಗಿಯೇ ಇರುತ್ತಾರೆ. ಯಾರೊಬ್ಬರೂ ಗೋವಿಗೆ ಹೆದರಿ ತನ್ನ ನಿಯಮಗಳ ಉಲ್ಲಂಘನೆ ಮಾಡುವುದೇ ಇಲ್ಲ. ಸೂರ್ಯಚಂದ್ರರು ಹಿತಕರವಾದ ಪ್ರಕಾಶದಿಂದ ಪ್ರಕಾಶಿಸುತ್ತಾರೆ. ಯಸ್ಯ ದೇವ ಉಪಸ್ಥೆ ವ್ರತ ವಿಶ್ವೇ ಧಾರಯಂತೆ ಸೂರ್ಯಮಾಸ ದೃಶೇಕಂ. ಗೋವುಗಳು ಇರುವ ಸ್ಥಾನ ಪರಮಪದ. ದೊಡ್ಡ ಕೋಡುಗಳುಳ್ಳ ಚಪಲ ಗೋವುಗಳಿರುವ ಮನೆಗಳಲ್ಲಿ ವಾಸ ಮಾಡಬೇಕೆಂದು ನಮ್ಮ ಇಚ್ಛೆ. ತಾವಾಂ ವಾಸ್ತು ನ್ಯುಷ್ಮ ಸಿಗಮದ್ಯೈ ಯತ್ರ ಗಾವೋ ಭೂರಿ ಶೃಂಗ ಅಯಾಸಃ ಅತ್ರಾಹ ತದುಗಾಯಸ್ಯ ವೃಷ್ಣಃ ಪರಮಂ ಪದಮವಭಾತಿ ಭೂರಿ. 1ನೇ ಮಂಡಲ 154ನೇ ಸೂಕ್ತ ಋಗ್ವೇದ. ಮತ್ತು ಯಜುರ್ವೇದದಲ್ಲಿ ನೋಡಿ, ಗೋವು ಯಜ್ಞಕಾರಕವಾಗಿದೆ. ತನ್ಮೂಲಕ ಅದು ದೇವದೇವತೆಗಳನ್ನು ಪೋಷಿಸುತ್ತದೆ. ಗೋವು ಯಜ್ಞ ಸಂಬಂಧಿಯಾದ ಸಮಸ್ತ ಋತ್ವಿಜರ ಯಜಮಾನರ ಆಯುಸ್ಸನ್ನು ವೃದ್ಧಿಗೊಳಿಸುತ್ತದೆ. ಗೋವು ಯಜ್ಞದ ಎಲ್ಲ ಕಾರ್ಯಗಳನ್ನು ನಡೆಸುತ್ತದೆ. ಹಾಲು ಇತ್ಯಾದಿ ಹವಿಸ್ಸಿನ ಪದಾರ್ಥಗಳನ್ನು ನೀಡುವ ಮೂಲಕ ಗೋವು ಯಜ್ಞದ ಸಮಸ್ತ ದೇವತೆಗಳನ್ನು ಪೋಷಿಸುತ್ತದೆ. ಸಾ ವಿಶ್ವಾಯು ಸಾ ವಿಶ್ವಕರ್ಮ ಸಾ ವಿಶ್ವಧಾಯಾ ಶುಕ್ಲ ಯಜುರ್ವೇದ. ಗೋವು ಕೊಡುವ ಹಾಲನ್ನು ಸೇವಿಸುವುದರಿಂದ ಆದಿ ವ್ಯಾಧಿಗಳಾಗಲಿ ರೋಗ ರುಜಿನಗಳಾಗಲಿ ಬರುವುದೇ ಇಲ್ಲ. ನೋಡಿ, ಆದಿ ಅಂದ್ರೇನು, ವ್ಯಾಧಿ ಅಂದ್ರೇನು ನಾವು ಸಾಮಾನ್ಯವಾಗಿ ಉಪಯೋಗಿಸ್ತಾ ಇರ್ತೀವಿ ಆ ಶಬ್ದ. ಆದರೆ ಆದಿ ಎಂಬತಕ್ಕಂಥದ್ದು ಮತ್ತು ವ್ಯಾಧಿ ಎಂಬತಕ್ಕಂಥದ್ದಕ್ಕೆ ವ್ಯತ್ಯಾಸ ಇದೆ. ಸೊ ವ್ಯಾಧಿ ಎಂಬತಕ್ಕಂಥದ್ದು ದೇಹಕ್ಕೆ ಬರ್ತಕ್ಕಂಥ ರೋಗ, ಆದಿ ಅನ್ನೋದು ಮನಸ್ಸಿಗೆ ಬರ್ತಕ್ಕಂಥ ರೋಗ. ಮಾನಸಿಕ ರೋಗಗಳು ಬಾಹ್ಯ ರೋಗಗಳು ಅಂತ ಹೇಳೋದಕ್ಕೆ ಆದಿ ವ್ಯಾಧಿ ಅಂತ. ನಮ್ಗೆ ಆ ಹೆಸರಿನ ಅರ್ಥ ಗೊತ್ತಿಲ್ಲದೇ ಉಪಯೋಗಿಸ್ತಾ ಇರ್ತೀವಿ ಶಬ್ದಗಳು, ಆದಿ ವ್ಯಾಧಿಗಳು ಅಂತ. ಆದಿ ಅಂದ್ರೇನು, ವ್ಯಾಧಿ ಅಂದ್ರೇನು ಕೇಳಿದ್ರೆ ಸ್ವಲ್ಪ ತಲೆ ಕೆಳಗೆ ನೋಡೋಂಗಾಗತ್ತೆ ಅದು. ಸೊ ಆ ದೃಷ್ಟಿಯಿಂದನೇ ಸ್ಪಷ್ಟವಾಗಿ ಅದನ್ನು ಹೇಳ್ತಾರೆ. ದೇವತೆಗಳು ಗೋವಿನ ಹವ್ಯ ಪದಾರ್ಥಗಳನ್ನು ಪಡೆದಾಗ, ಗೋವುಗಳು ಹುಲ್ಲು ಮೊದಲಾದ ಆಹಾರವನ್ನು ಪಡೆದಾಗ ಪ್ರಸನ್ನವಾಗುವಂತೆ ನಾವೂ ಕೂಡ ತುಂಬ ಹಾಲನ್ನು ಕೊಡುವ ಗೋವನ್ನು ಪಡೆದು ಪ್ರಸನ್ನರಾಗುತ್ತೇವೆ. ಉಪನಿಷತ್ ನೀವು ತೆಗೆದುಕೊಂಡ್ರೆ ಕಠೋಪನಿಷತ್ ಶುರುವಾಗೋದೇ ಗೋವಿನ ಒಂದು ಪ್ರಸಂಗದಿಂದ. ಮುದಿ ಗೊಡ್ಡು ಗೋವುಗಳನ್ನು ದಾನ ಕೊಡ್ತಾ ಇದ್ದ ನಚಿಕೇತನ ಅಪ್ಪ. ನಚಿಕೇತ ತಂದೆಯನ್ನ ಬಾಲಿಶವಾದ ಕುತೂಹಲದಿಂದ ಕೇಳ್ದ, ಕಸ್ಮೈ ಮಾಂ ದಾಸ್ಯಸಿ ಕಸ್ಮೈ ಮಾಂ ದಾಸ್ಯಸೀತಿ, ನನ್ನನ್ನು ಯಾರಿಗೆ ಕೊಡ್ತೀಯಾ? ತಕ್ಷಣ ತಂದೆ ಕೋಪ ಬಂದು ಮೃತ್ಯವೇ ತ್ವಾದದಾಮೀತಿ, ಮೃತ್ಯು ಕೊಟ್ಟಿದ್ದೀನಿ ಹೋಗುವಂದ. ತಂದೆ ಸುಳ್ಳಾಗಬಾರ್ದು ಅಂತ ಯಮಲೋಕ ಕೊಟ್ಟೋದ ನಚಿಕೇತ. ನೋಡಿ, ಆ ಪೂರ್ತಿ ಸಂಭಾಷಣೆ ಬರೋದು ಗೋವಿನ ಒಂದು ಹಿನ್ನೆಲೆಯಲ್ಲಿ. ಇನ್ನು ಬೃಹದಾರಣ್ಯಕ ತೆಗೆದುಕೋತೀರಾ, ಯಾಜ್ಞವಲ್ಕ್ಯ ಏತ ಗಾಹ ಉದಜ ಹೇ ಸಾಮಶ್ರವ ಅಂದ್ರೇನು, ಸಾಮವೇದವನ್ನು ಅಭ್ಯಾಸ ಮಾಡ್ತಕ್ಕಂಥವನು ಸಾಮಶ್ರವ. ಆ ವಿದ್ಯಾರ್ಥಿಯನ್ನು ಕರೆದು ಏತಾಹ ಗಾಹ ಉದಜ, ಹೊಡ್ಕೊಂಡು ಹೋಗು ನನ್ನ ಮನೆಗೆ 1000 ಗೋವುಗಳನ್ನು ಅಂತ ಹೇಳ್ದ. ಆಮೇಲೆ ಒಬ್ಬೊಬ್ಬರಾಗ ಅವನ ಮೇಲೆ ಪ್ರಶ್ನೆ ಮಾಡ್ತಾ ಬಂದರು, ನೀನು ಹೆಂಗೆ ಬ್ರಹ್ಮಜ್ಞಾನಿ? ಅದಕ್ಕೆ ಅವನು ಕೊಡೋ ಉತ್ತರ ನೋಡಿ, ಗೋಕಾಮ ಏವ ವಯಂ ಸ್ಮಃ. ಎಷ್ಟು ಸಿಂಪಲಾಗಿ ಉತ್ತರ ಕೊಡ್ತಾ ನೋಡಿ. ನಮಗೆ ಹಸುಗಳ ಬಗ್ಗೆ ಕಾಮನೆ ಇದೆಯಪ್ಪ, ನಾವೇನು ಬ್ರಹ್ಮಜ್ಞಾನಿ ಅಂತ ಹೇಳ್ಕೊಂಡಿಲ್ಲ ಅಂತ. ಸೊ ಅಲ್ಲಿಗೆ ಇನ್ಕ್ಲೂಡಿಂಗ್ ಗಾರ್ಗಿ, ಅವಳು ಬಿಡೋದಿಲ್ಲ, ಗಂಡನನ್ನು ಮುಲಾಜೆ ನೋಡೋದಿಲ್ಲ, ಅವಳು ಪ್ರಶ್ನೆ ಕೇಳ್ತಾಳೆ. ದ್ವೌ ಬಾಣವಂತೌ ಪ್ರಶ್ನೋ ಪ್ರಕ್ಷ್ಯಾಮಿ, 2 ಬಾಣ ನಿನ್ನ ಮೇಲೆ ಪ್ರಯೋಗ ಮಾಡೋ ಹಾಗೆ 2 ಪ್ರಶ್ನೆ ಉತ್ತರ ಕೊಡ್ತೀನಿ, ಉತ್ತರ ಕೊಡು ನನಗೆ, ನಾನು ಕೇಳ್ತಾ ಇದ್ದೇನೆ ಪ್ರಶ್ನೆನಾ ಅಂತ. ಗಾರ್ಗಿನೂ ಕ್ವೆಶ್ಚನ್ ಮಾಡ್ತಾಳೆ. ಅದಕ್ಕೆ ಬ್ರಹ್ಮವಾದಿನಿ ಗಾರ್ಗಿ ಅಂತ ಹೇಳೋದು. ಬ್ರಹ್ಮವಾದಿಗಳಿದ್ದ ಹಾಗೇನೆ ಬ್ರಹ್ಮವಾದಿನಿಯರೂ ಇದ್ರು.
ಘೋಷ, ಅಪಾಲ, ಶಾಶ್ವತಿ ಇವರೆಲ್ಲರೂ ಕೂಡ ಬ್ರಹ್ಮವಾದಿನಿಯರು, ವೇದದಲ್ಲಿರ್ತಕ್ಕಂತಹ ಬ್ರಹ್ಮವಾದಿನಿಯರು. ಪ್ರೊಫೆಸರ್ ಕೆ ಟಿ ಪಾಂಡ್ರಂಗಿಯವರು ಒಂದು ಗ್ರಂಥ ಬರೆದಿದ್ದಾರೆ, ಸಂಸ್ಕೃತ ಕವಿಯತ್ರಿಯರು ಅಂತ. ಅದರಲ್ಲಿ ಇದನ್ನು ವಿಶೇಷವಾಗಿ ಉಲ್ಲೇಖನ ಮಾಡ್ತಾರೆ. ಡಾಕ್ಟರ್ ಎಸ್ ಆರ್ ಲೀಲಾ ಅವರು ಬ್ರಹ್ಮವಾದಿನಿ ಗಾರ್ಗಿ ಅಂತ ಮೈಸೂರು ಓರಿಯೆಂಟಲಿಸ್ಟ್ ಜರ್ನಲ್ಲು 1989 ಆಗಸ್ಟ್ 14th ಇಶ್ಯೂನಲ್ಲಿ 8 ಪುಟ ಆರ್ಟಿಕಲ್ ಬರೆದಿದ್ದಾರೆ, ಬ್ರಹ್ಮವಾದಿನಿ ಗಾರ್ಗಿ ಅಂತ ಅದರ ಮೇಲೆ. ಸೊ ಈ ರೀತಿ ನಾವು ನೋಡ್ತಾ ಹೋದರೆ ಎಷ್ಟು ವಿಷಯಗಳು ಅದರ ಮೇಲೆ ದೊರೆಯುತ್ತೆ ಅನ್ನೋದಕ್ಕೆ. ದೇವತೆಗಳು ಗೋವಿನ ಹವ್ಯ ಪದಾರ್ಥಗಳನ್ನು ಸ್ವೀಕರಿಸುತ್ತದೆ. ಆ ದೃಷ್ಟಿಯಿಂದನೇ ಗೋವು ಎಂಬತಕ್ಕಂಥದ್ದು ಯಾವುದು? ಆಗ ತಾನೇ ಕರು ಹಾಕಿದ ಎಳಗಂದಿ ಹಸುಗಳು ತಮ್ಮ ಕರುಗಳಿಗೆ ಹಾಲನ್ನು ಉಣ್ಣಿಸಲು ಅಂಬಾ, ಹುಂ, ಹಿಂ ಎಂಬುದಾಗಿ ಪ್ರೀತಿಯನ್ನು ವ್ಯಕ್ತಪಡಿಸುವ ಧ್ವನಿಯನ್ನು ಮಾಡುತ್ತಾ ಅವುಗಳ ಕಡೆ ಧಾವಿಸಿ ಬರುವಂತೆ ನಾವು ಮಾಡುವ ಸ್ತುತಿಗಳು ಶ್ರದ್ಧಾಭಕ್ತಿಗಳನ್ನು ವ್ಯಕ್ತಪಡಿಸುತ್ತಾ ನಿನ್ನನ್ನು ಸಮೀಪಿಸಲಿ. ಸಾಮವೇದದಲ್ಲಿ ಬರ್ತಕ್ಕಂಥ ಮಂತ್ರ. ಸಮನೂಷತ ಗಾವೋ ವತ್ಸನ್ನ ಧೇನವಃ. ಸಾಮವೇದಲ್ಲೂ ಕೂಡ ಆ ಗೋವಿನ ಬಗ್ಗೆ ಎಂಥ ರೆಫರೆನ್ಸ್ ಬರುತ್ತೆ ನೋಡಿ. ಗೋವಿನ ಮಹಿಮೆ ಹೇಗಿದೆ ಅಂದರೆ ಅಥರ್ವವೇದ ಈ ಮಂತ್ರ ನೋಡಿ. ಗೋವು ಆದಿತ್ಯ ದೇವತೆಗಳ ತಾಯಿ, ಅಷ್ಟವಸುಗಳ ಪುತ್ರಿ, ಪ್ರಜೆಗಳ ಪ್ರಾಣ, ಅಮೃತದ ನಾಭಿ, ಅಲ್ಲದೆ ಹಿರಣ್ಯವರ್ಣದವಳು, ಘೃತಾಕ್ತಳು, ಮಧುಕಷಳು ಆಗಿದ್ದಾಳೆ. ಇವಳನ್ನು ಪಡೆದು ಮರ್ತ್ಯರಲ್ಲಿ ಪ್ರಾಣಿಗಳಲ್ಲಿ ಮಹಾನ್ ತೇಜಸ್ಸು ಸಂಚರಿಸುತ್ತದೆ. ಮಾತಾ ಆದಿತ್ಯಾನಾಂ ದುಹಿತಾ ವಸೂನಾಂ ಪ್ರಾಣಪ್ರಜಾನಾಂ ಅಮೃತಸ್ಯ ನಾಭಿ ಹಿರಣ್ಯವರ್ಣ ಮಧುಕಷಾ ಘೃತಾಚಿ ಮಹಾನ್ ಭರ್ಗಶ್ಚರತಿ ಮರ್ತ್ಯೇಷು. ಅಥರ್ವವೇದಲ್ಲೂ ಕೂಡ ಗೋವಿನ ಬಗ್ಗೆ ಅಪಾರವಾಗಿರ್ತಕ್ಕಂಥ ಹೇಳಿಕೆಗಳು ನಮಗೆ ದೊರೆಯುತ್ತೆ. ಇನ್ನು ಗೋವಿನ ಹಾಲಿನಿಂದ ಬುದ್ಧಿ ಹೇಗೆ ವೃದ್ಧಿ ಆಗತ್ತೆ ನೋಡಿ. ಸೈಂಟಿಫಿಕ್ ಟ್ರೀಟ್ಮೆಂಟು ಇದನ್ನು ಕೂಡ. ತೇಜೋಭೂತವಾದ ಅನ್ನದಿಂದ ಸಂತುಷ್ಟವಾದಂಥ ಗೋವು ಅಶ್ವದೊಂದಿಗೆ ನಮ್ಮ ದುರ್ಬುದ್ಧಿಯನ್ನು ನಾಶ ಮಾಡು, ನೀನೇ ಉತ್ತಮ ಮನಸ್ಸುಳ್ಳವನು ಎಂಬುದಾಗಿ ಋಗ್ವೇದದಲ್ಲಿ ಒಂದು ಮಂತ್ರ. ಏಬೆರ್ದ್ಯುಭಿಸ್ಸುಮನ ಏಬೆರಿಂದಭಿ ನಿರುಂಧಾನೋ ಅಮತಿಂ ಗೋಭಿರಶ್ವಿನ ಇಂದ್ರೇಣ ದಸ್ಯುಂ ದರಯಂತ ಇಂದುಭಿ ಯಜತ್ವದೇಶಸಃ ಸಮಿಷಾರಭೇಮಹಿ. ಈ ರೀತಿಯಾಗಿ ಗೋವಿನ ಬಗ್ಗೆ ಪರಾಶರ ಸ್ಮೃತಿನಲ್ಲಿ ನೋಡಿ ಗೋವಿನ ಬಗ್ಗೆ ಎಂಥ ಮಾತಿದೆ ಅಂದರೆ, ಗೋವುಗಳಿಗೆ ಆಹಾರಕ್ಕಾಗಿ ಪ್ರತಿನಿತ್ಯವೂ ನೀರು ಮತ್ತು ಹುಲ್ಲು ಮೊದಲಾದವನ್ನು ಕೊಡುವವನಿಗೆ ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಫಲ. ಇದಕ್ಕಿಂತ ಬೇಕಾ ನಮಗೆ? ಒಂದು ಅಶ್ವಮೇಧ ಯಾಗ ಮಾಡೋದು ಒಂದೇ, ಆ ಗೋವಿಗೆ ಹುಲ್ಲು ಕೊಟ್ಟು ನಾವು ಕಾಪಾಡೋದು ಒಂದೇ. ಇದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ಗೋವುಗಳ ಮೈಯನ್ನು ಸವರಿ ತುರಿಸುವುದು, ಅವುಗಳಿಗೆ ಸ್ನಾನ ಮಾಡಿಸುವುದು ಗೋದಾನ ಮಾಡಿದಷ್ಟೇ ಫಲಪ್ರದ. ಭಯಗ್ರಸ್ತವಾದ ಗೋವಿನ ರಕ್ಷಣೆ ಮಾಡಿದವನಿಗೆ 100 ಗೋವುಗಳ ದಾನ ಮಾಡಿದ ಫಲ. ಭೂಮಿಯಲ್ಲಿ ಸಮುದ್ರದಿಂದ ತೊಡಗಿ ಎಷ್ಟೆಲ್ಲ ದೊಡ್ಡ ತೀರ್ಥಗಳು, ಪುಣ್ಯ ನದಿಗಳು, ಸರೋವರಗಳಿದೆಯೋ ಅವುಗಳೆಲ್ಲ ಒಟ್ಟಾಗಿ ಸೇರಿಸಿದರೂ ಗೋವಿನ ಶೃಂಗದ ನೀರಿನಿಂದ ಸ್ನಾನ ಮಾಡಿದರ 16ನೇ ಅಂಶಕ್ಕೂ ಸರಿಸಮವಲ್ಲ. ಸಾಕ್ಷಾ ಸ್ವಯಂ ಲಕ್ಷ್ಮೀ ಸ್ವರೂಪ ಕರುಸಹಿತವಾದ ಗೋವು ಇರುವ ಮನೆಯವನ ಪಾಪ ತಾಪ ಎಲ್ಲವೂ ನಿಲ್ಲದೆ ಓಡಿ ಹೋಗುತ್ತದೆ. ಗೋವು ಅತ್ಯಂತ ಪ್ರಶಸ್ತವಾದ ಕುಲಧನ. 2 ಭಾಗವಾಗಿ ವಿಭಜಿಸಲಾಗಿದೆ. ಒಂದು ಬ್ರಾಹ್ಮಣನ ಮಂತ್ರಶಕ್ತಿ, ಇನ್ನೊಂದು ಗೋವಿನಲ್ಲಿರ್ತಕ್ಕಂಥ ಹವಿಷ್ಯ. ಗೋವುಗಳಿಂದಲೇ ಯಜ್ಞವು ಪೂರ್ಣ. ಆದ್ದರಿಂದ ದೇವತೆಗಳ ಪ್ರತಿಷ್ಠೆ ಎಂದರೆ ಗೋವು. ಪದ, ಕ್ರಮ, ವ್ಯಾಕರಣಾದಿ ಷಡಂಗ ಸಹಿತವಾದ ವೇದಗಳು ಅಭಿವ್ಯಕ್ತವಾಗುತ್ತದೆ. ಯಾರ ಮುಂದೆ ಹಿಂದೆ ನಿತ್ಯವೂ ಗೋವುಗಳು ವಾಸಿಸುತ್ತದೆಯೋ, ಗೋವುಗಳ ಮಧ್ಯದಲ್ಲಿಯೇ ಯಾರು ವಾಸಿಸುತ್ತಾರೋ, ಯಾರು ಗೋವುಗಳ ಮೇಲೆ ಭಕ್ತಿಯನ್ನು ಇಡುತ್ತಾರೋ, ಅವುಗಳ ಉಪಾಸನೆಯನ್ನು ಮಾಡುತ್ತಾರೋ, ಅವುಗಳನ್ನು ಪ್ರತಿದಿನ ದಾನ ಮಾಡುತ್ತಾರೋ ಅಂತಹ ಪುಣ್ಯಾತ್ಮರು ಪವಿತ್ರರು ಆದ ಮನುಷ್ಯರು ಈ ಭೂಲೋಕದಲ್ಲಿ ದುರ್ಲಭರು. ಅಂಥವರು ಈ ಲೋಕದಲ್ಲಿ ಹುಟ್ಟಿ ಬರಲಿ. ಇದು ಪರಾಶರ ಸ್ಮೃತಿನಲ್ಲಿ ಗೋವಿನ ಬಗ್ಗೆ ಇರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ವರ್ಣನೆ. ಈ ಎಲ್ಲ ಹೇಳಿಕೆಗಳನ್ನು ಇಟ್ಕೊಂಡು ನೋಡಿ ಶ್ರೀಧರ ಸ್ವಾಮಿಗಳು, ಗವಾಂ ಸೇವಾತು ಕರ್ತವ್ಯ ಗೃಹಸ್ಥೈ ಪುಣ್ಯಲಿಪ್ಸುಭಿಃ ಗವಾಂ ಸೇವಾ ಪರೋ ಯಸ್ತು ತಸ್ಯ ಶೀರ್ವರ್ಧತೆ ಚಿರಾತ್ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ. ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿಲ್ಲ ಅವರು. ನಾನು ಅಂದರೆ ಮತ್ತೆ ಅಹಂಕಾರ ಬರುತ್ತೆ ನೋಡಿ, ನಾನು ಹೇಳೋನು ಅಂತ ಆಗುತ್ತೆ. ಶಾಸ್ತ್ರ ಹೇಳುತ್ತಪ್ಪ, ಶಾಸ್ತ್ರ ಹೇಳುತ್ತೆ, ನಾನು ನಿಮಗೆ ಶಾಸ್ತ್ರದ ಪರವಾಗಿ ಹೇಳ್ತಾ ಇದ್ದೀನಪ್ಪ ಅಷ್ಟೇ. ಅದು ನಿಜವಾಗಿರ್ತಕ್ಕಂತಹ ಒಂದು ವಿನಯ. ಗೋವುಗಳ ಸೇವೆ ಮಾಡಬೇಕು. ಗೋವು ಅಂದರೆ ಮಾಂಗಲ್ಯ, ಒಂದು ಧರ್ಮ, ನೀತಿಮತ್ತೆಯ ಪ್ರದರ್ಶನ, ಸರ್ವಸುಖದ ಲಕ್ಷಣ. ಸರ್ವಸುಖ ಕೊಡುವಂತಹ ಸಾಧನೆ ಪುಣ್ಯ ಬೇಕು ಅಂತ ಯಾರಿಗೆ ಕಾಣುತ್ತಿದೆಯೋ ಅವರು ಗೋರಕ್ಷಣೆ ಮಾಡಬೇಕು.
ಪಾಪ ಬೇಕು ಅಂತ ಕಂಡವರು ಗೋವಧೆ ಮಾಡಬಹುದು. ಪಾಪದ ಫಲ ದುಃಖ, ಪುಣ್ಯದ ಫಲ ಸುಖ. ಹೀಗೆ ಸುಖ ದುಃಖಗಳಲ್ಲಿ ಯಾವುದು ಬೇಕು ಅಂತ ನೀವೇ ಆಲೋಚನೆ ಮಾಡಿ. ಧೇನು ಸ್ತೋತ್ರ ಅಂತಾನೆ ಶ್ರೀಧರ ಸ್ವಾಮಿಗಳು ಒಂದು ಸ್ತೋತ್ರವನ್ನೇ ಮಾಡಿದ್ದಾರೆ ಹಸುವಿನ ಬಗ್ಗೆ. ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಆ ಸ್ತೋತ್ರ ವಸಂತ ತಿಲಕ ವೃತ್ತದಲ್ಲಿ ಇರೋದು. ಮಾತರ್ನಮಾಮಿ ಚರಣಾಂ ತವ ಪಾವನಾಂಶ್ಚ ಸಂಸಾರ ನಾವ ಇತಿ ಯದ್ ಬಹುಭಾವ ಭಕ್ತ್ಯ ಪಾರಂ ನಯಾಶು ತವ ಪುತ್ರಮಿಮಂ ಸುರೀತ್ಯ ಸಂಸಾರ ಸಿಂಧು ತರಣಂ ಹಿ ತವಾಶ್ರಯೇಣ ದೇವೀಶ್ಚ ದೇವ್ಯ ಇತಿ ಯನ್ನಿವಸಂತಿ ಧೇನೌ ಗೋಪೂಜನೇನ ನಿಖಿಲಾಶ್ಚ ಭವಂತಿ ತೃಪ್ತಾಃ ಆಯುಃ ಘೃತಂ ಪಯ ಇದಂ ಭವತೀಹ ವೀರ್ಯಂ ಮಾತಸ್ತುತಾಸಿ ಬಹುಧಾ ಶ್ರುತಿಭಿಸ್ತ್ವಮಿತ್ತಂ ಓಜೋ ಧೃತಿಃ ಸುಮತಿಃ ಏವಮತೀವ ಶಾಂತಿಃ ಜ್ಞಾನಂಚ ಭಕ್ತಿರಪಿ ನಿತ್ಯಮದೈನ್ಯಮೇವಂ ಮಾತಃ ತ್ವದೀಯ ಪಯಸೋ ಘೃತತಃ ಸತತ್ವಾಂ ವಾಂಛಂತಿ ನಿತ್ಯಮಮರಾಃ ಕಿಮುತಾನ್ಯಮರ್ತ್ಯಾಃ ಅಗ್ನಿರ್ಯಥೇಂದನಮಿದಂ ಸ್ತುತಪಂಚಗವ್ಯಂ ಪಾಪಂ ತಥಾ ದಹತಿ ನಿತ್ಯಮಿತೀಹ ಮತ್ತಾ ಮಾತಃ ಪಿಬಂತಿ ಖಲು ದ್ವೇದರತಾಶ್ಚ ವಿಪ್ರಾಃ ಪುಷ್ಣಾಸಿ ಪಾಸಿ ಸಕಲಾನ್ ಪರಿಶುದ್ಧದೇಹಾಃ ಯಂ ವರ್ಣಯಂತಿ ನಿಖಿಲಾಶ್ರುತಯಃ ಸದೇವ ಬ್ರಹ್ಮೇತಿ ಕೃಷ್ಣ ಭಗವಾನ್ ಸಹಿ ದೇವದೇವಃ ಸೇವಾಂ ತವೇಹ ಕೃತವಾನ್ ಕಿಮು ಮಾದೃತಾಶ್ಚ ಕಿಂ ವರ್ಣಯಾಮಿ ತವ ಭಾಗ್ಯಮಿತೋ ಮಹತ್ವಂ ಕುರ್ವನ್ ಸೇವಾಂ ಪ್ರತ್ಯಹಂ ಭಾವಭಕ್ತ್ಯಾ ಸ್ತೋತ್ರಂ ಧೇನೋಃ ಯಪ್ಪಟೇದ್ವರ್ಷಯುಕ್ತಃ ಪ್ರಾಪ್ಯ ಜ್ಞಾನಂ ಭಕ್ತಿಮೈಶ್ವರ್ಯಮೇವ ದೇಹಾರೋಗ್ಯಂ ಮೋದತೆ ಮೋದತೆ ಚ. ಇದು ಶ್ರೀಧರ ಸ್ವಾಮಿಗಳು ಧೇನು ಮೇಲೆ ಮಾಡಿರೋದು. ಅರ್ಥ ಎಷ್ಟು ಅದ್ಭುತವಾಗಿದೆ ಅಂದರೆ ನನಗೆ ಸಮಯ ಆಗ್ತಾ ಇಲ್ಲ ಎಲ್ಲವನ್ನೂ ವಿವರಣೆ ಕೊಡೋದಕ್ಕೆ. ಸುಮ್ಮನೆ ಒಂದೇ ಒಂದು ಶ್ಲೋಕ ಮಾತ್ರ ನಿಮಗೆ ನಿಮ್ಮ ಮುಂದೆ ತೆರೆದಿಟ್ಬಿಡ್ತೀನಿ ನೋಡಿ. ಪ್ರಾತರ್ ನಮಾಮಿ ಚರಣಾಂ, ಬೆಳಗ್ಗೆ ಎದ್ದು ಎಲೆ ಗೋಮಾತೆಯೇ ನಿನ್ನ ಚರಣಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಸ್ತವ ಪಾವನಾಂಶ್ಚ, ನಿನ್ನ ಸ್ತುತಿ ಮಾಡೋದರಿಂದ ನನ್ನ ಜನ್ಮ ಪವಿತ್ರ ಆಯಿತು. ಸಂಸಾರ ನಾವ, ಈ ಹುಟ್ಟು ಸಾವುಗಳು ಎಂಬತಕ್ಕಂಥ ದೋಣಿಯನ್ನು ದಾಟಿಸ್ತಕ್ಕಂಥವಳೆ ನೀನು ಧೇನು. ಪಾರಂ ನಯ ಆಶು, ಕೂಡಲೇ ದಯವಿಟ್ಟು ನನ್ನನ್ನು ಹುಟ್ಟು ಸಾವುಗಳು ಎಂಬತಕ್ಕಂತಹ ಈ ದೋಣಿಯಿಂದ ಆಚೆ ದಡವನ್ನು ತಲುಪಿಸು. ಸಂಸಾರ ಸಿಂಧು ತರಣಂ ತವಾಶ್ರಯೇಣ, ನಿನ್ನ ಆಶ್ರಯದಿಂದ ಮಾತ್ರ ನಾನು ಹುಟ್ಟು ಸಾವುಗಳು ಎಂಬತಕ್ಕಂತಹ ಸಂಸಾರದಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ. ಇನ್ನು ಯಾವ ರೀತಿಯಲ್ಲೂ ಅದು ಸಾಧ್ಯವೇ ಇಲ್ಲ. ಯಾರ ಗೃಹದಲ್ಲಿ ಗೋವುಗಳು ದುಃಖಿತವಾಗಿರುತ್ತದೆಯೋ ಆತನು ನರಕವನ್ನು ಹೊಂದುತ್ತಾನೆ. ಗೋವುಗಳ ಶಾಪ ಮಹಾ ಕಷ್ಟ, ಅದು ನರಕಕ್ಕೆ ಸಾಧನ ಎಂಬುದಾಗಿ ಶಾಸ್ತ್ರಗಳು ಹೇಳುತ್ತದೆ. ಇದನ್ನು ಅರಿವಿಗೆ ತಂದುಕೊಳ್ಳದೆ ಸಾಲ ಬಹಳವಾಗುತ್ತದೆ. ಆ ದೃಷ್ಟಿಯಿಂದ ಗೋವುಗಳು ನಮ್ಮ ರಾಜ್ಯದ ಆಸ್ತಿ. ಗೋವಿನಷ್ಟು ಪವಿತ್ರವಾದ ಪ್ರಾಣಿ ಯಾವುದಾದರೂ ಇದೆಯೇ? ಅದರ ಮಲಮೂತ್ರ ಪ್ರಾಶನ ಮಾಡುತ್ತಾರೆ. ಪಂಚಗವ್ಯ ಪ್ರಾಶನದಿಂದ ಎಷ್ಟು ಪಾಪವಿದೆಯೋ ಅಷ್ಟೂ ನಾಶವಾಗುತ್ತದೆ. ಪಂಚಗವ್ಯನ್ನು ತೆಗೆದುಕೊಳ್ಳಬೇಕಾದರೆ ಈ ಮಂತ್ರ ಹೇಳುತ್ತಾರೆ. ಆ ಮಂತ್ರದ ಅರ್ಥ ಏನಪ್ಪ ಅಂದರೆ, ಚರ್ಮದ ರೋಮಗಳಲ್ಲಿ ಅಸ್ಥಿಯಲ್ಲಿ ಇರುವ ಎಷ್ಟು ಪಾಪವು ನನ್ನ ದೇಹದಲ್ಲಿ ತುಂಬಿಕೊಂಡಿದೆಯೋ ಆ ಎಲ್ಲ ಪಾಪವನ್ನು ನೀನೇ ಪರಿಹಾರ ಮಾಡು. ಇದು ಅಲ್ಲಿರ್ತಕ್ಕಂಥದ್ದು. ಯಾವುದರ ಮಲಮೂತ್ರದಲ್ಲಿ ಎಲ್ಲ ಪಾಪವನ್ನು ಹೋಗಲಾಡಿಸುವಂತಹ ಸಾಮರ್ಥ್ಯವಿದೆಯೋ ಆ ಆಕಳು ಎಂದರೆ ಏನಂತ ತಿಳಿದುಕೊಂಡಿದ್ದೀರಾ? ಜಗತ್ತಿನಲ್ಲಿ ಅದರಷ್ಟು ಪವಿತ್ರ ವಸ್ತು ಇದೆಯೇ? ಹಾಲು ಕೊಡುತ್ತಾ ಇರುತ್ತದೆ, ಪೋಷಣೆಯಾಗುತ್ತದೆ. ಹಾಲಿನಲ್ಲಿ ವಿಟಮಿನ್ಸ್ ಸಹ ಇದೆ. ನೋಡಿ, ಅದು ಯಾವ ರೀತಿ ತೆಗೆದುಕೋತಂದು ಹೋಗ್ತಾರೆ ಅಂದರೆ, ಹಾಲು ಎಂದರೆ ಜೀವನ ಅಲ್ಲವೇ? ಆಕಳ ಸಗಣಿ ಎಂದರೆ ಗೊಬ್ಬರ, ಅದು ಪವಿತ್ರವಾದದ್ದೂ ಹೌದು, ಬೆಳೆಗೆ ಪೋಷಕವಾದದ್ದೂ ಹೌದು. ಈಗೆಲ್ಲ ಪರದೇಶದಿಂದ ರಾಸಾಯನಿಕ ಗೊಬ್ಬರ ತರಿಸಿ ಹಾಕಿಸುತ್ತಾರೆ, ಅದರಿಂದಲೇ ಬುದ್ಧಿ ಕೆಡುತ್ತಿದೆ. ಸಗಣಿ ಪವಿತ್ರವಾದದ್ದು, ಎಲ್ಲ ರೋಗದ ಕ್ರಿಮಿಗಳನ್ನು ಹೋಗಲಾಡಿಸುವ ಶಕ್ತಿ ಸಗಣಿಗಿದೆ. ಅದರಿಂದಲೇ ಸಾರಿಸಬೇಕು. ಸಗಣಿಯಿಂದ ಸಾರಿಸಿದ ಮನೆಯನ್ನು ನೋಡಿ ಮಾನಸಿಕವಾಗಿ ಪವಿತ್ರತೆ ಉಂಟಾಗುತ್ತದೆ, ಶುದ್ಧತೆ ಸಹಜವಾಗಿ ಬರುತ್ತದೆ, ಉಳಿದುಕೊಳ್ಳಬೇಕು ಎಂಬುದಾಗಿ ಕಾಣುತ್ತದೆ, ನೋಡಬೇಕು ಎಂಬುದಾಗಿ ಕಣ್ಣಿಗೆ ಭಾವಿಸುತ್ತದೆ. ಸಾರಿಸದೇ ಇರತಕ್ಕಂಥ ಮನೆ ಹೇಗೆ ಕಾಣಿಸುತ್ತದೆ ಗೊತ್ತಾ? ಮನಸ್ಸಿಗೆ ಸಂತಾಪವಾಗುತ್ತದೆ, ಮನಸ್ಸು ವ್ಯಗ್ರವಾಗುತ್ತದೆ, ಸಮಾಧಾನ ಹೋಗುತ್ತದೆ. ಗೋವಿನಲ್ಲಿ ಅಷ್ಟು ಸಾಮರ್ಥ್ಯವಿದೆ. ನೋಡಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ ಅಂದರೆ, ತೀರ್ಥಸ್ಥಾನೇಶು ಯತ್ಪುಣ್ಯಂ ವಿಪ್ರಭೋಜನೆ, ಯತ್ಪುಣ್ಯಂಚ ಮಹಾದಾನೆ, ಯತ್ಪುಣ್ಯಂ ಹರಿಸೇವನೆ, ಸರ್ವವ್ರತೋಪವಾಸೇಷು ಸರ್ವೇಷ್ವೇವ ತಪಸ್ಸು ಚ ತತ್ಪುಣ್ಯಂ ಪ್ರಾಪ್ಯತೆ ಸದ್ಯ ಕೇವಲಂ ಧೇನು ಸೇವಯ. ಶ್ರೀಧರ ಸ್ವಾಮಿಗಳ ಮಾತು, ನನ್ನ ಮಾತಲ್ಲ. ತೀರ್ಥ ಸ್ನಾನಾದಿಗಳಿಂದ ಎಷ್ಟು ಪುಣ್ಯವೋ,
ಬ್ರಾಹ್ಮಣ ಭೋಜನವನ್ನು ಮಾಡಿಸಿದರೆ ಎಷ್ಟು ಪುಣ್ಯವೋ, ದೊಡ್ಡ ದಾನವನ್ನು ಮಾಡಿದರೆ ಎಷ್ಟು ಪುಣ್ಯವೋ, ಪರಮಾತ್ಮನ ಭಕ್ತಿಯನ್ನು ಮಾಡಿದರೆ ಎಷ್ಟು ಪುಣ್ಯವೋ, ಎಲ್ಲ ವ್ರತ ಉಪವಾಸಗಳನ್ನು ಮಾಡಿದರೆ ಎಷ್ಟು ಪುಣ್ಯವೋ, ಎಲ್ಲ ತಪಸ್ಸನ್ನು ಮಾಡಿದರೆ ಎಷ್ಟು ಪುಣ್ಯವೋ, ಅಷ್ಟೂ ಪುಣ್ಯ ಕೇವಲ ಧೇನು ಸೇವೆಯಿಂದ ದೊರೆಯುತ್ತದೆ. ನೋಡಿ ಎಷ್ಟು ಅದ್ಭುತವಾಗಿದೆ ಆ ಧೇನುವಿನ ವರ್ಣನೆ. ಮಾತರಃ ಸರ್ವಭೂತಾನಾಂ ಗಾವಃ ಸರ್ವಸುಖಪ್ರದಾಃ. ದುರಾಸೆ ಪಡಬೇಡಿ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಧೇನು ಅಂದರೆ ದೇವಧಾಮ ಅಂತ ಶ್ರೀಧರ ಸ್ವಾಮಿಗಳು ಹೇಳೋದು. ಆಕಳ ಬೆನ್ನಲ್ಲಿ ಬ್ರಹ್ಮದೇವ ಇದ್ದಾನೆ, ಕೊರಳಲ್ಲಿ ವಿಷ್ಣು ವಾಸವಾಗಿದ್ದಾನೆ, ಮುಖದಲ್ಲಿ ರುದ್ರ ವಾಸವಾಗಿದ್ದಾನೆ, ಬೆನ್ನು ಮುಖ ಕೊರಳು ಎಲ್ಲ ಅವಯವೂ ಸುತ್ತಲೂ 33 ಕೋಟಿ ದೇವತೆಗಳು ವಾಸ ಮಾಡಿಕೊಂಡಿದ್ದಾರೆ. ನಾಗಾಹ ಪೃಚ್ಛೆ, ಗೋವಿನ ಬಾಲದಲ್ಲಿ ಎಲ್ಲ ನಾಗಗಳಿದ್ದಾರೆ, ಕಾಲಿನಲ್ಲಿ 8 ಕುಲ ಪರ್ವತಗಳಿದೆ, ಮೂತ್ರದಲ್ಲಿ ಗಂಗಾ ನದಿ ಇದೆ, ನೇತ್ರಗಳಲ್ಲಿ ಸೂರ್ಯಚಂದ್ರರಿದ್ದಾರೆ. ಹಸುವಿನ 4 ಮೊಲೆಗಳು ಅಂದರೆ 4 ವೇದಗಳು. ವೇದಗಳಿಂದ ಹೇಗೆ ಧರ್ಮತತ್ವ ತಿಳಿಯುತ್ತದೆಯೋ, ಪರಮಾತ್ಮನ ತತ್ವ ತಿಳಿಯುತ್ತದೆಯೋ, ಗೋವಿನಿಂದ ಉಂಟಾಗತಕ್ಕಂಥ ಹಾಲಿನಿಂದ ಪರಮಾತ್ಮ ತತ್ವ ತಿಳಿಯುತ್ತದೆ. ಇನ್ನೇನಪ್ಪ ಬೇಕು ಇದಕ್ಕಿಂತ? ಬ್ರಾಹ್ಮಣಸ್ಯ ಹಿ ರಕ್ಷಣೇನ ರಕ್ಷಿತಾಸ್ಯು ಸರ್ವ ಪ್ರಜಾ ಎಂದು ಶಂಕರಾಚಾರ್ಯರು ಗೀತೆಯ ಪ್ರಸ್ತಾವನೆಯಲ್ಲಿ ಹೇಳಿದ್ದಾರೆ. ನಾನು ಹೇಳಿದ್ದೀನಿ ಅಂತ ಹೇಳ್ತಾ ಇಲ್ಲ, ಶಂಕರ ಭಾಷ್ಯ ಕೋಟ್ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಸಾಮರ್ಥ್ಯ ಮೆರೆಯಲಿ, ಮಾಂಗಲ್ಯ ಒದಗಲಿ ಅವರು ಕೊಡ್ತಕ್ಕಂಥ ಮಾತು. ಸಮರ್ಥ ರಾಮದಾಸರ ಉತ್ಸವವನ್ನು ಮಾಡುವುದು ಏಕೆ ಗೊತ್ತಾ? ಇವರು ಧರ್ಮದ ರಕ್ಷಣೆಗಾಗಿಯೇ ಅವತರಿಸಿದರು. ಸಮರ್ಥ ಎಂದು ಹೇಳಿಸಿಕೊಂಡವರು. ಅವರ ಕೃಪೆ ಎಂದರೆ ನಾವೂ ಸಹ ಸಮರ್ಥರಾಗುವುದರಲ್ಲಿ ಸಂದೇಹವಿಲ್ಲ. ಸಮರ್ಥೇ ಸಮರ್ಥಕರಾವೇ ತರೀತು ಸಮರ್ಥಂ ಮಣವಾವೆ. ಸಮರ್ಥರು ಅಂತ ಯಾರಿಗೆ ಹೇಳುತ್ತಾರೆ ಬಲ್ಲಿರೋ? ಪರರನ್ನು ಕೂಡ ತನ್ನಂತೆ ಸಮರ್ಥ ಮಾಡುವವರು ಸಮರ್ಥರು. ಅಂದ್ರೇನು? ಶಿಷ್ಯನನ್ನು ತನ್ನ ಮಟ್ಟಕ್ಕೆ ಯಾರು ಏರಿಸ್ತಕ್ಕಂಥ ಶಕ್ತಿ ಇದೆಯೋ ಅವರು ಸಮರ್ಥರು ಅಂತ. ಆ ಕಾಲದಲ್ಲಿ ಸಮರ್ಥರು ಎಲ್ಲ ಶಿಷ್ಯರನ್ನೂ ಸಮರ್ಥರನ್ನಾಗಿ ಮಾಡಿದ್ದರು. ಅವರ ಮೂಲಕವಾಗಿ ಧರ್ಮ ಸ್ಥಾಪನೆಯಾಗಿ ದೇಶೋದ್ಧಾರ ಮಾಡಿದರು. ಹಿಂದೂ ಧರ್ಮದ ಸ್ಥಾಪನೆ ಅವರಿಂದ ಆಯಿತು. ಶಿವಾಜಿ ನಿಮಿತ್ತ ಮಾತ್ರ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ಗೀತೆಯಲ್ಲಿ ಹೇಳೋ ಮಾತನ್ನು ಶಿವಾಜಿಗೆ ಸಮನ್ವಯ ಮಾಡ್ತಾರೆ. ಪರಮಾತ್ಮ ಹೇಳಿದ ಹಾಗೆ ಶಿವಾಜಿ ನಿಮಿತ್ತ ಮಾತ್ರ. ಅವರ ಕೃಪೆಯಾಗಲಿ. ನಮ್ಮಂಥವರು ಮಹಾತ್ಮರು, ಸಾಧುಗಳು, ಸನ್ಯಾಸಿಗಳು ನೀನೇ ಗತಿ ಅಂತ ಇದ್ದಾರೆ. ಅಂಥವರಿಗೆ ಏನಾದರೂ ಸಾಮರ್ಥ್ಯ ಬಂದು ಧರ್ಮೋದ್ಧಾರ ಆಗಲಿ. ಭಾರತ ವರ್ಷ ತನ್ನ ಸ್ವರೂಪದ ಅನಂತ ಆನಂದ ಘನ ವೈಭವದಿಂದ ಬಾಳಲಿ. ಪರಮಾತ್ಮನ ಕೃಪೆಗೆ ಪಾತ್ರವಾಗಲಿ. ವಿಶ್ವ ಗುರುವಾಗಿ ಬಾಳಲಿ. ಆ ಪರಮಾತ್ಮನ ಚರಣಾರವಿಂದಗಳಲ್ಲಿ ಅನನ್ಯವಾಗಿ ದೈನ್ಯತೆಯಿಂದ ಬೇಡಿಕೊಳ್ಳುತ್ತೇನೆ. ಶ್ರೀಧರ ಸ್ವಾಮಿಗಳ ಮಾತು, ನನ್ನ ಮಾತಲ್ಲ. ಪರಮಾತ್ಮನಲ್ಲಿ ನಾನು ಬೇಡ್ಕೋತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇರೋದು. ಈ ರೀತಿಯಾಗಿ ಸಮಾಜ ಎಂಬತಕ್ಕಂಥದ್ದು ಕಟ್ಟಬೇಕು. ಸಮಾಜ ಹೇಗೆ ಆಗಬೇಕು, ದೇಶ ಹೇಗೆ ನೋಡ್ಕೋಬೇಕು, ಹಸುಗಳನ್ನು ಹೇಗೆ ಕಾಪಾಡಬೇಕು, ನಾವು ಹೇಗೆ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅನ್ನೋದಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ಸಂದೇಶ. ಈ ಒಂದು ಸಂದೇಶದನ್ನು ಅತ್ಯಂತ ಅವರ ನಿಕಟವರ್ತಿಗಳು ಮತ್ತು ರಾಷ್ಟ್ರಪತಿ ಪುರಸ್ಕೃತರು, ಮಹಾಮಹಾಪಾಧ್ಯಾಯ ಬಿರುದಾಂಕಿತರು, ನನ್ನ ವಿದ್ಯಾಗುರುಗಳು, ಶ್ರೀಧರ ಸ್ವಾಮಿಗಳ ನಿಕಟವರ್ತಿಗಳು, ಶ್ರೀಧರ ಸ್ವಾಮಿಗಳಿಗಿಂತ 8 ವರ್ಷ ಆದಮೇಲೆ ಧರೆಗೆ ಬಂದವರು ಆದ ಮಹಾಮಹೋಪಾಧ್ಯಾಯ ರಂಗನಾಥ ಶರ್ಮರು ಶ್ರೀಧರ ಸ್ವಾಮಿಗಳ ಮೇಲೆ ಏನು ಹೇಳಿದ್ದಾರೆ ಅಂತ ನಾವು ನೋಡ್ಕೊಂಡ್ಬಿಟ್ರೆ ಅಷ್ಟು ಸಾಕು, ನಾವು ಕೃತಕೃತರಾಗ್ತೀವಿ. ನಾನು ಹೇಳೋದೇನೂ ಇಲ್ಲ. ರಂಗನಾಥ ಶರ್ಮರು ಶ್ರೀಧರ ಸ್ವಾಮಿಗಳ ಮೇಲೆ ಏನು ಹೇಳಿದ್ದಾರೆ ಅಂತ ಮಾತ್ರ ಓದ್ತೀನಿ ಅಷ್ಟೆ. ರಂಗನಾಥ ಶರ್ಮ ಪ್ರಣೀತ ಶ್ರೀಧರ ಸ್ತುತಿ ಪುಷ್ಪ ಮಾಲಿಕಾ. ನಮೋಸ್ತು ಯತಿರಾಜಾಯ ಪ್ರಣವಾರ್ಥಸ್ವರೂಪಿಣೆ ಶ್ರೀಧರ ಸ್ವಾಮಿನೇ ತುಭ್ಯಂ ವರದಾಪುರವಾಸಿನೇ. ಅಂಡರ್ಲೈನ್ ಮಾಡ್ಕೊಳ್ಳಿ. ನಮೋಸ್ತು ಯತಿರಾಜಾಯ. ಬರೀ ಯತಿ ಅಲ್ಲ, ಯತಿಗಳಲ್ಲಿ ರಾಜ, ಕಿಂಗ್ ಎಮಾಂಗ್ ಆಲ್ ದಿ ಯತೀಸ್. ಯಾರು? ಅವರೇ. ಪ್ರಣವಾರ್ಥ ಸ್ವರೂಪಿಣೆ. ಪ್ರಣವ ಅಂದ್ರೇನು? ಓಂಕಾರ. ಓಂಕಾರ ಸ್ವರೂಪವೇ ಶ್ರೀಧರ ಸ್ವಾಮಿಗಳು ಅಂತ ಅವ್ರು ಹೇಳಿರೋದು. ಗಣಪತಿಯ ಮುಖ ನೀವು ಸೂಕ್ಷ್ಮವಾಗಿ ನೋಡಿದರೆ ಗಣಪತಿಯ ಸೊಂಡಿಲು ಓಂಕಾರದ ಆಕಾರದಲ್ಲಿದೆ. ಅದಕ್ಕೆ ಗಣಪತಿ ಅಂದರೆ ಓಂಕಾರ ಸ್ವರೂಪ ಅಂತ ನಾವು ಹೇಳೋದು. ಪ್ರಣವ ಅಂದರೆ ಬೇರೆಯಲ್ಲ, ಓಂಕಾರ ಅಂದರೆ ಬೇರೆಯಲ್ಲ. ಪ್ರಣವೋ ಧನು ಶರೋಹಿ ಆತ್ಮ ಬ್ರಹ್ಮತಲ್ಲಕ್ಷ ಮುಚ್ಚತೆ ಅಪ್ರಮತ್ತೇನ ವೇದ್ದವ್ಯಂ ಶರವತ್ತನ್ಮಯೋ ಭವೇತ್. ಮುಂಡಕೋಪನಿಷತ್.
ಪ್ರಣವೋ ಧನು, ಓಂಕಾರ ಎಂಬತಕ್ಕಂಥ ಬಿಲ್ಲಿನಲ್ಲಿ ಶರೋಹಿ ಆತ್ಮ, ಆತ್ಮ ಎಂಬತಕ್ಕಂಥ ಬಾಣವನ್ನು ನೆಟ್ಟು ಬ್ರಹ್ಮ ಎಂಬತಕ್ಕಂಥ ಲಕ್ಷ್ಯದಲ್ಲಿ ಬಿಟ್ಟಾಗ ಏನಾಗುತ್ತೆ, ಬ್ರಹ್ಮನೊಂದಿಗೆ ಒಂದಾಗತ್ತದು. ಆವಾಗೇನಾಗತ್ತೆ, ಅದೇ ಬ್ರಾಹ್ಮಿ ಸ್ಥಿತಿ ಆಗ್ತಕ್ಕಂಥದ್ದು. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ನೋಡಿ, ಎಲ್ಲಿ ನೋಡಿದ್ರೂ ಕೂಡ ಬ್ರಹ್ಮಾಕಾರವಾಗಿರ್ತಕ್ಕಂಥ ಸ್ಥಿತಿ ಅನ್ನೋದು ಅವನಿಗೆ ಒದಗತ್ತೆ. ಅದಕ್ಕೇನೆ ತಸ್ಯ ವಾಚಕ ಪ್ರಣವಃ ಯೋಗಸೂತ್ರ ಹೊರಟಿರೋದು. ಯಾತಕ್ಕೆ? ತಸ್ಯ ವಾಚಕ ಅಂದ್ರೇನು? ಪರಮಾತ್ಮ ವಾಚಕವಾಗಿರ್ತಕ್ಕಂತಹ ಸಾಂಕೇತಿಕವಾದ ಶಬ್ದ ಯಾವುದು ಅಂದರೆ ಅದೇ ಓಂಕಾರ. ಓಂಕಾರದಲ್ಲಿ ಏನು ತಾನೇ ಇಲ್ಲ ನೋಡಿ, ಅಕಾರ ಉಕಾರ ಮಕಾರ ಮತ್ತು ಅಮ್ಮಲ್ಲಿರ್ತಕ್ಕಂಥ ಅರ್ಧಾಕ್ಷರ ಸೇರಿಸ್ಕೊಂಡ್ರೆ ಓಂ ಎಂಬುದಾಗಿ ಆಗ್ತಕ್ಕಂಥದ್ದು. ಓಂ ತದ್ ಬ್ರಹ್ಮ ಓಮಿತಿ ಬ್ರಹ್ಮ ಓಮಿತೀದಗಂ ಸರ್ವಂ ಓಮಿತ್ಯೇತದನುಕೃತಿ ಸ್ಮವ ಅಪ್ಯೋ ಶ್ರಾವಯೇತ್ಯಾಶ್ರಾವಯಂತಿ ಓಮಿತಿ ಸಾಮಾನಿ ಗಾಯಂತಿ ಓಗಂ ಶೋಮಿತಿ ಶಸ್ತ್ರಾಣಿ ಶಗುಂಸಂತಿ ಓಮಿತ್ಯದ್ವರ್ಯು ಪ್ರತಿಗರಂ ಪ್ರತಿಗೃಣಾತಿ ಓಮಿತಿ ಬ್ರಹ್ಮ ಪ್ರಸೌತಿ ಇತ್ಯಾದಿ ಇತ್ಯಾದಿಯಾಗಿ ತೈತ್ರಿ ಉಪನಿಷತ್ತಲ್ಲಿ ಓಂಕಾರದ ಮಹತ್ವಕ್ಕೋಸ್ಕರನೇ ಸಮಗ್ರವಾಗಿರ್ತಕ್ಕಂಥ ಪ್ಯಾಸೇಜ್ ಬಂದಿದೆ. ಓಂ ಅಂದ್ರೇನು? ಓಂ ಅಂದರೆ ಬ್ರಹ್ಮ, ಬ್ರಹ್ಮ ಅಂದರೆ ಓಂ. ಓಂ ತತ್ಸದಿತಿ ನಿರ್ದೇಶ ಬ್ರಹ್ಮಣಸ್ತ್ರಿವಿಧ ಸ್ಮೃತಃ ಭಗವದ್ಗೀತೆ. ಓಂ ತತ್ ಸತ್, ಆ ಮೂರು ಕೂಡ ಬ್ರಹ್ಮನನ್ನು ನಿರ್ದೇಶ ಮಾಡತಕ್ಕಂತಹ ಮೂರು ಶಬ್ದಗಳು ಎಂಬುದಾಗಿ. ಹಾಗಿದ್ರೆ ಓಂಕಾರವನ್ನು ಯಾವಾಗ ನಾವು ಪಠಣ ಮಾಡಬೇಕು? ಸಹಜವಾಗಿ ಬರುತ್ತಾ ಇಲ್ವಾ ಡೌಟು? ಅದಕ್ಕೆ ಉತ್ತರ ಕೊಡ್ತಾರೆ. ಅಭ್ಯುದಾನೆ ಅಭ್ಯುಪಗಮೆ ತೂಷ್ಣೀಂಭಾವೆ ಸಮರ್ಚನೆ ದಾನ ಪ್ರತಿಗ್ರಹಾದೌಚ ಓಂಕಾರೇಪಿ ಚ ಮಂಗಳೇ. ಮಂಖಕೋಶ ಅಂತ ಒಂದು ಕೋಶ ಇದೆ ನಮ್ಮಲ್ಲಿ. ಅಮರಕೋಶ, ಏಕಾಕ್ಷರ ಕೋಶ, ಅನೇಕಾಕ್ಷರ ಕೋಶ, ವೈಜಯಂತಿ ಕೋಶ ಇರೋ ಹಾಗೇನೆ ಮಂಖಕೋಶ ಅಂತ ಒಂದು ಕೋಶ ಇದೆ. ಆ ಕೋಶದಲ್ಲಿ ಈ ಮಾತನ್ನು ಹೇಳ್ತಾರೆ. ಅಭ್ಯುದಾನೆ ಅಭ್ಯುಪಗಮೆ, ಯಾರಿಗಾದ್ರೂ ದಾನ ಕೊಡುವಾಗ, ದಾನ ತೆಗೆದುಕೊಳ್ಳುವಾಗ, ತೂಷ್ಣೀಂ ಭಾವೆ ಸುಮ್ಮನೆ ಇರುವಾಗ, ಸಮರ್ಚನೆ ಭಗವಂತನ ಅರ್ಚನೆಯಲ್ಲಿ ಕೂಡ್ಕೊಂಡಿರುವಾಗ, ದಾನ ಪ್ರತಿಗ್ರಹ ಆದೋಚ ದಾನ ಕೊಡುವಾಗ, ದಾನ ಸ್ವೀಕರಿಸುವಾಗ, ಎಲ್ಲ ಮಂಗಳ ಕಾರ್ಯದಲ್ಲೂ ನೀವು ಓಂಕಾರವನ್ನು ಪಠಣ ಮಾಡಬಹುದು ಎಂಬುದಾಗಿ ಸ್ಯಾಂಕ್ಷನ್ ಇದೆ. ಯಾಕೆ ಅಂತ ಹೇಳಿದ್ರೆ, ಆ ಓಂ ಎಂಬತಕ್ಕಂಥದ್ದು ಜಾಗ್ರ ಸ್ವಪ್ನ ಸುಷುಪ್ತಿ ತುರಿಯಗಳ ಸ್ವರೂಪ ಅಂತ ಮಾಂಡೂಕ್ಯೋಪನಿಷತ್ ಹೇಳುತ್ತೆ. ಆ ದೃಷ್ಟಿಯಿಂದನೇ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಅಂತ ತುರಿಯ ಸ್ಥಿತಿಯನ್ನು ಅವರು ವರ್ಣನೆ ಮಾಡಿರ್ತಕ್ಕಂಥದ್ದು. ಶಾಂತ ಸ್ಥಿತಿ ತುರಿಯ ಸ್ಥಿತಿ. ಅಕಾರ ಅಂದರೆ ಜಾಗ್ರತ್ತು, ಉಕಾರ ಅಂದರೆ ಸ್ವಪ್ನ, ಮಕಾರ ಅಂದರೆ ಸುಷುಪ್ತಿ. ಈಗ ನೋಡಿ, ಜಾಗ್ರತ್ತಲ್ಲಿ ಈ ಮೂರು ಅವಸ್ಥೆಗಳು ಪ್ರತಿಯೊಬ್ಬರ ಅನುಭವಕ್ಕೂ ಬರುತ್ತೆ. ಈಗೆಲ್ಲ ನಾವು ಜಾಗ್ರತಾಗೆ ಕೂತ್ಕೊಂಡಿರೋದು ಅಂತ ಅಂದ್ಕೊಂಡಿದ್ದೀವಿ ಅಟ್ಲೀಸ್ಟ್. ಸೊ ಅದರಿಂದ ಜಾಗ್ರತಾಗಿ ನಾನು ಮಾತಾಡ್ತಾ ಇರೋದು, ನೀವು ಕೇಳ್ತಾ ಇರೋದು ಅಥವಾ ಕೇಳಿಸ್ಕೊಳ್ಳೋ ಕೂತಿರೋದು ಎಲ್ಲ ನಡೀತಾ ಇದೆ ಜಾಗ್ರದ ಅವಸ್ಥೆಯಲ್ಲಿ. ಸ್ವಪ್ನಾವಸ್ಥೆಯಲ್ಲಿ ಏನೆಲ್ಲ ಸ್ವಪ್ನ ಕಾಣ್ತೀವಿ ನೋಡಿ ನಾವು. ಇಬ್ಬರು ಒಂದೇ ಹಾಸಿಗೆಯಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ಬೋದು, ಆದರೆ ಏಕಕಾಲದಲ್ಲಿ ಇಬ್ಬರಿಗೂ ಒಂದೇ ಸ್ವಪ್ನ ಬೀಳಲ್ಲ ಅಂತ ರಾಧಾಕೃಷ್ಣನ್ ಬರೆಯೋದು ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ವಾಲ್ಯೂಮ್ 2ನಲ್ಲಿ. 2 people can sleep in the same bed but they cannot get the same dream at the same time. This is ರಾಧಾಕೃಷ್ಣನ್. ಸೊ ಆ ದೃಷ್ಟಿಯಿಂದ ಅವ್ರ ಸ್ವಪ್ನವೇ ಬೇರೆ, ಇವ್ರ ಸ್ವಪ್ನವೇ ಬೇರೆ. ಏನೆಲ್ಲ ಆಗುತ್ತೆ ಸ್ವಪ್ನದಲ್ಲಿ, ಮಾತಾಡೋದು, ನಡೆಯೋದು, ನಡ್ಕೊಂಡು ಮಾತಾಡೋದು ಎಲ್ಲ ಆಗುತ್ತೆ. ಬೆಳಿಗ್ಗೆ ಆದಮೇಲೆ ಎಲ್ಲ ಸುಳ್ಳು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಅದು ಕೇವಲ ತೋರಿಕೆ. ಸ್ವಪ್ನ ಎಂಬತಕ್ಕಂಥದ್ದು ಇಂದ್ರಜಾಲ ತರಹ. ಸ್ವಪ್ನೆ ಇಂದ್ರಜಾಲವತ್ ಪಶ್ಯ ದಿನ ನೇತ್ರೀಣಿ ಪಂಚವೈ. PC ಸರ್ಕಾರು ಟೌನ್ ಹಾಲಲ್ಲಿ ಮ್ಯಾಜಿಕ್ ಶೋ ಮಾಡುವಾಗ ಒಂದು ಮಗುನ ಟೇಬಲ್ ಮೇಲೆ ಮಲಗಿಸ್ದ ಹಾಗೆ, ಮಗುನ ಕತ್ತರಿಸ್ದ ಹಾಗೆ, ಅಯ್ಯೋ ಮಗು ಹೋಗೇ ಬಿಡ್ತೇನೋ ಅಂತ ನಾವು ಅಂದ್ಕೊಳ್ಳೋ ಹಾಗೆ, ಆ ಮ್ಯಾಜಿಕ್ ಶೋ ಮುಗಿದ ಮೇಲೆ ಮಗು ಎದ್ದು ನಿಂತ್ಕೊಂಡ ಮೇಲೆ ಎಲ್ಲ ಸುಳ್ಳು ನಮಗೆ ಗೊತ್ತಾಗೋ ಹಾಗೆ ನೋಡೋ ತನಕ ಸತ್ಯವೇ ಹೊರತು ಪಾರಮಾರ್ಥಿಕವಾಗಿ ಸತ್ಯವಲ್ಲ ಸ್ವಪ್ನ ಎಂಬತಕ್ಕಂಥದ್ದು. ಸೊ ಸ್ವಪ್ನದಲ್ಲಿ ಮಾತಾಡೋದು, ಸ್ವಪ್ನ ವಾಸುದತ್ತ ನಾಟಕದಲ್ಲಿ ಎಷ್ಟು ಸೊಗಸಾಗಿ ಭಾಸ ತಂದಿದ್ದಾನೆ. ಹಾ ಪ್ರಿಯೇ ವಾಸವದತ್ತೆ ಪ್ರಯಚ್ಛಮೇ ಪ್ರತಿವಚನಂ. ಅವನು ಮಾತಾಡ್ತಾ ಮಾತಾಡ್ತಾ ಕೆಳಗಡೆ ತನ್ನ ಕಲ್ಲು ಹಾಕಿದಾಗ, ಕುತ್ರ ವಾಸವದತ್ತ ಲಾವಾಣಿಕೆ ಕೆಲಸ ದಗ್ಧ, ಎಲ್ಲಿದ್ದಾಳೆ ವಾಸವದತ್ತೆ, ಸುಟ್ಟೋದ್ಲು ಯಾವಾಗಲೂ ಅಂತ ಬಂದು ವಿದೂಷಕ ಹೇಳಿದಾಗ ರಾಜ ಅದಕ್ಕೆ ಹೇಳ್ತಾನೆ, ಖಂಡಿತ ಸತ್ತಿಲ್ಲ. ನನ್ನ ಕೈ ಮೇಲಿರ್ತಕ್ಕಂತಹ ಕೂದಲಿನ ಸ್ವರೂಪ ನೋಡು. MR ಕಾಳೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಹೇಳ್ತಾನೆ, ದ ಹೇರ್ ವಿಚ್ ಹಸ್ ಬಿಕಮ್ ವರ್ಟಿಕಲ್ ಹ್ಯಾಸ್ ನಾಟ್ ಎಟ್ ಬಿಕಮ್ ಹಾರಿಸಾಂಟಲ್. ದಿಸ್ ಡೆಫಿನೆಟ್ಲಿ ದ ಟಚ್ ಆಫ್ ವಾಸುದತ್ತ, ನಾಟ್ ದ ಟಚ್ ಆಫ್ ಪದ್ಮಾವತಿ ಅಂತ ಆರ್ಗ್ಯೂ ಮಾಡ್ತಾನೆ ಅವನು. ಸೊ ಆ ದೃಷ್ಟಿಯಿಂದ ಒಬ್ಬರು ಮುಟ್ಟಿದ್ರೇ ಆ ಸೆನ್ಸೇಷನ್ ಹೇಗೆ ಉಂಟಾಗುತ್ತೆ, ರೋಮಾಂಚ ಅನ್ನೋದಕ್ಕೆ. ಅದರಿಂದ ವಾಸುದತ್ತೆ ಬದುಕಿದ್ದಾಳೆ ಅಂತ ಅವನು ಮಾತಾಡ್ತಕ್ಕಂಥದ್ದು, ಅದು ಸ್ವಪ್ನದಲ್ಲಿ ಮಾತಾಡೋದು. ಇನ್ನು ಸ್ವಪ್ನದಲ್ಲಿ ನಡೆಯೋದು ಲೇಡಿ ಮ್ಯಾಕ್ಬೆತ್. ಔಟ್ ಬ್ರೀಫ್ ಕ್ಯಾಂಡಲ್, ಲೈಫ್ ಇಸ್ ಬಟ್ ಎ ವಾಕಿಂಗ್ ಶಾಡೋ, ಇಟ್ಸ್ ಎ ಟೇಲ್ ಟೋಲ್ಡ್ ಬೈ ಎನ್ ಇಡಿಯಟ್, ಫುಲ್ ಆಫ್ ಸೌಂಡ್ ಅಂಡ್ ಫ್ಯೂರಿ, ಸಿಗ್ನಿಫೈಯಿಂಗ್ ನಥಿಂಗ್. ಶಿ ವಾಕ್ಸ್ ಆಲ್ ಓವರ್ ದ ಪ್ಲೇಸ್ ವಿತ್ ಅ ಕ್ಯಾಂಡಲ್ ಇನ್ ಹರ್ ಹ್ಯಾಂಡ್. ಅದು ಸ್ಲೀಪ್ ವಾಕಿಂಗು.
ಇನ್ನು ವಾಕಿಂಗ್ ಕಮ್ ಟಾಕಿಂಗ್ ಬೇಕಾದರೆ ಕುಮಾರಸಂಭವ 5ನೇ ಸರ್ಗ. ಪಾರ್ವತಿ 2 ಕೈಗಳನ್ನು ಚಾಚಿದ್ದಾಳೆ ನೀಲಕಂಠನನ್ನು ಆಲಿಂಗನ ಮಾಡ್ಕೊಳ್ಳಿಕ್ಕೆ, ಕಂಠವೇ ಇಲ್ಲ. ನೀಲಕಂಠ ಎಲ್ಲಿ ಬಂತು? ಹೇ ನೀಲಕಂಠ ವ್ರಜಸೀತಿ ಅಲಕ್ಷವಾಗ ಅಸತ್ಯ ಕಂಠಾರ್ಪಿತ ಬಾಹುಬಂಧನ. ನೋಡಿ, ನೀಲಕಂಠ ಅನ್ನೋದು ವೈದಿಕ ಪದ, ಶಿವನಿಗಿರ್ತಕ್ಕಂಥದ್ದು. ಕಾಳಿದಾಸ ಬರೀ ನಿಸರ್ಗ ಕವಿಯಲ್ಲ, ಬರೀ ಶೃಂಗಾರ ಕವಿಯಲ್ಲ, ವೈದಿಕ ಕವಿಯೂ ಹೌದು ಅನ್ನೋದಕ್ಕೆ ಅಲ್ಲಿ ಪ್ರವೇಶ ಸಿಗತ್ತೆ. ಓಂ ನಮೋ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಕಾಲಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ರುದ್ರಾಧ್ಯಾಯದಲ್ಲಿ ಬಂತು ನೋಡಿ, ನೀಲಕಂಠ ಅನ್ನೋದು ಶಿವನಿಗಿರ್ತಕ್ಕಂಥ ಒಂದು ಪರ್ಯಾಯ ಪದ. ಅದು ನೀಲಕಂಠ ವಿಜಯ ಚಂಪು ಅಂತಾನೆ ಒಂದು ಚಂಪು ಗ್ರಂಥ ಇದೆ, ನೀಲಕಂಠ ದೀಕ್ಷಿತ ಅಂತ ಅದರ ಕರ್ತೃ. ಅಲ್ಲಿ ಎಂಥ ಶಿವಭಕ್ತಿಯನ್ನು ಅವನು ಉಪಯೋಗಿಸ್ತಾನೆ ಅಂದರೆ, ಅಪ್ಪ ಭಗವಂತ, ದಂಪತಿ ಅಂತ ಹ್ರಸ್ವ ಹೇಳಿ ಸಂಬೋಧನೆ ಮಾಡಿ ನಾನು ತಪ್ಪು ಮಾಡಲ್ಲ, ದಂಪತಿ ಅಂತ ದೀರ್ಘ ಹೇಳಿ ತಪ್ಪು ಮಾಡಲ್ಲ, ನೀನೇ ಹೇಳು. ಎರಡೂ ತಪ್ಪೇ, ನನಗೆ ಗೊತ್ತಿದೆ. ಕಿಂ ದಂಪತಿ ಮಿತಿ ಬ್ರೂಯಾಂ ಉತಾಹೋ ದಂಪತಿ ಇತಿ. ದಂಪತಿ ಅಂತ ಹ್ರಸ್ವ ಹೇಳಿದ್ರೆ ವ್ಯಾಕರಣದವ್ರು ಹಿಡ್ಕೋತಾರೆ, ಇವನಿಗೆ ವ್ಯಾಕರಣವೇ ಗೊತ್ತಿಲ್ಲ ಅಂತ. ಹೋಗಿ ದಂಪತಿ ಅಂತ ದೀರ್ಘ ಹೇಳೋಣ ಅಂದರೆ 2 ವಸ್ತು ಕಾಣ್ತಾ ಇಲ್ಲ. ಶಿವ ಅರ್ಧನಾರೀಶ್ವರ, ಅವನೊಳಗಡೆ ಪಾರ್ವತಿ ಇದ್ದಾಳೆ. ಆದ್ದರಿಂದ ಎರಡೂ ತಪ್ಪೇನಪ್ಪ, ಯಾವ ತಪ್ಪು ಮಾಡಿ ನಿನ್ನ ಸ್ತುತಿ ಮಾಡಲಿ, ನೀನೇ ನನಗೆ ಬೆಳಕು ಚೆಲ್ಲು ಅಂತ ಅವನು ಹೇಳ್ಕೊಂಡಿರ್ತಕ್ಕಂಥದ್ದು. ತಪ್ಪು ನನಗೆ ಗೊತ್ತಿದೆ. ದುಷ್ಯಂತನಿಗೆ ಒಂದು ಎಂಥ ನೈತಿಕ ಪ್ರಶ್ನೆ ಬರುತ್ತೆ ಅಂದರೆ, 5ನೇ ಸರ್ಗದಲ್ಲಿ ದೂರ್ವಾಸರ ಶಾಪದಿಂದ ನಾನು ಮದುವೆ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಯನ್ನು ಬಿಟ್ಟರೆ ಹೆಚ್ಚು ಪಾಪವೋ, ಮದುವೆನೇ ಮಾಡ್ಕೊಳ್ದೇ ಇರೋನು ಹೆಂಡತಿ ಅಂತ ಇಟ್ಕೊಂಡ್ರೆ ಹೆಚ್ಚು ಪಾಪವೋ. ಎಂಥ ನೈತಿಕ ಪ್ರಶ್ನೆ ನೋಡಿ. ಮೂಢಸ್ಯಾಮಹಮೇಶ ವದೇನ್ ಮಿಥ್ಯೇತಿ ಸಂಶಯೇ ದಾರತ್ಯಾಗಿ ಭವಾಮ್ಯಾಹೋ ಪರಸ್ತ್ರೀ ಸ್ಪರ್ಶ ಪಾಂಸುಲಹ. ಎಂಥ ವಾಕ್ಯ ತಂದಿದ್ದಾನೆ ಕಾಳಿದಾಸ ನೋಡಿ. ಎಂತಹ ನೈತಿಕವಾಗಿರ್ತಕ್ಕಂಥ ಪ್ರಶ್ನೆ ರಾಜನಿಗೆ. ಪ್ರತಿಹಾರಿಯಾವಾಗ ಒಂದು ಮಾತು ಹೇಳ್ತಾಳೆ, ಇಂತಹ ಸುಂದರಿಯನ್ನು ಮುಂದೆ ಇಟ್ಕೊಂಡು ನಮ್ಮ ರಾಜ ಇನ್ನೂ ಯೋಚನೆ ಮಾಡ್ತಾ ಇದ್ದಾನಲ್ಲ, ನಾನು ಮದುವೆ ಆಗಿದ್ನೋ ಬಿಟ್ನೋ ಅಂತ. ಇನ್ನು ಯಾವನ್ನಾದರೂ ಆಗಿದ್ದರೆ ಬಾಮ ನೀರು ಅಂತ ಹೇಳ್ಕೊಂಡು ಅವಳನ್ನು ಅಂತಃಪುರಕ್ಕೆ ಸೇರಿಸ್ಕೋತಾ ಇದ್ದ ಅಂತ. ಎಂಥ ಒಳ್ಳೆ ರಾಜ ನಮ್ಮದು ಅಂತ ಪ್ರತಿಹಾರಿ ಬಾಯಲ್ಲಿ ರಾಜನ ಶ್ಲಾಘನೆ ಆ ರೀತಿಯಾಗಿ ಬರುತ್ತೆ. ಅದಕ್ಕೆ ಹೇಳೋದು, ಪ್ರಮಾಣಂ ಅಂತಃಕರಣ ಪ್ರವೃತ್ತಯ. ದುಷ್ಯಂತ ಹೇಳ್ಕೊತಾನೆ, ಯಾವಾಗಾದರೂ ಮನಸ್ಸಿಗೆ ಏನಾದರೂ ಸಂದೇಹ ಬಂದರೆ ನಮ್ಮ ಅಂತಃಕರಣವೇ ಪ್ರಮಾಣ. ಅಂತಃಕರಣ ಎಸ್ ಅಂದರೆ ಯು ಗೋ ಹೆಡ್, ಅದರ್ವೈಸ್ ಡೋಂಟ್ ಗೋ, ಅಷ್ಟೇ. ಅವನು ನೋಡಿದ ಕೂಡಲೇ ಶಕುಂತಲೆಗೆ ಅವನಿಗೆ ಆಸಕ್ತಿ ಯಾಕೆ ಮೂಡ್ತು ಯೋಚನೆ ಮಾಡ್ತಾನೆ ದುಷ್ಯಂತ. ನಾನೊಬ್ಬ ಕ್ಷತ್ರಿಯ, ಇವಳೊಬ್ಬಳು ತಾಪಸಿ ಋಷಿಕುಮಾರಿ, ಯಾಕೆ ನನ್ನ ಮನಸ್ಸು ಇವಳ ಕಡೆ ವಾಲ್ತಾ ಇದೆ? ಆಗ ಅವನು ಅನ್ಕೋತಾನೆ, ನನ್ನ ಮನಸ್ಸು ಇವಳ ಕಡೆ ವಾಲ್ಬೇಕಾದ್ರೆ ಇವಳು ಕ್ಷತ್ರಿಯಳೇ ಆಗಿರಬೇಕು ಅಂತಿಟ್ಕೊಂಡು ಅನಸೂಯ ಪ್ರಿಯಂಬದೆಗೆ ಪೂರ್ವ ವೃತ್ತಾಂತ ಎಲ್ಲ ಕೇಳ್ತಾ ಬರ್ತಾನೆ. ವಿಶ್ವಾಮಿತ್ರನ ಮಗಳಾಗಿರೋದ್ರಿಂದ, ವಿಶ್ವಾಮಿತ್ರ ಕ್ಷತ್ರಿಯ ಆಗಿರೋದ್ರಿಂದ, ನಾನೂ ಕ್ಷತ್ರಿಯ ಆಗಿರೋದ್ರಿಂದ, ಕ್ಷತ್ರಿಯರಿಗೆ ವಿಹಿತವಾಗಿರ್ತಕ್ಕಂಥ ಮದುವೆ ಆಗಬಹುದಾದ್ದರಿಂದ 8 ರೀತಿಯಾಗಿರ್ತಕ್ಕಂಥ ಮದುವೆಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮದುವೆಯೂ ಕೂಡ ಒಂದಿರೋದ್ರಿಂದ ನಾನು ಇವಳನ್ನು ಮದುವೆ ಆದರೆ ಖಂಡಿತವಾಗಿಯೂ ಕೂಡ ತಪ್ಪಿಲ್ಲ ಅಂದ್ಬಿಟ್ಟು ಮುಂದುವರಿತಾನೆ. ಅವನು ತಾನೇ ತನಗೆ ಮದುವೆ ಆಗಿದ್ದರೂ ಕೂಡ ಯಾರು ಅಡ್ಡ ಬರ್ತಾಯಿದ್ರು ರಾಜನಿಗೆ. ಆದರೆ ಆ ಧರ್ಮ ಪ್ರಜ್ಞೆ ನೋಡಿ, ಯಾವಾಗಲೂ ಕೂಡ ಅದನ್ನು ಅವನು ಬಿಡೋದಿಲ್ಲ ದುಷ್ಯಂತ. ನಮೋಸ್ತು ಯತಿ ರಾಜಾಯ ಪ್ರಣವಾರ್ಥ ಸ್ವರೂಪಿಣೆ ಶ್ರೀಧರ ಸ್ವಾಮಿನೇ ತುಭ್ಯಂ ವರದಾಪುರವಾಸಿನೇ ಲೋಕವಂದಿತ ಪಾದಾಯ ಶ್ರೀಕರೇ ಕ್ಷಣಶೋಭಿನೇ ಶೋಕತಾಪಾಪಹಾರಾಯ ಶ್ರೀಧರಾಯ ನಮೋ ನಮಃ. ಶೋಕವೂ ಇಲ್ಲ, ತಾಪವೂ ಇಲ್ಲ, ಎರಡನ್ನು ನೀಗಿಸ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂದರೆ ಶ್ರೀಧರರಿಗಿದೆ ಅಂತ. ತತ್ರ ಕೋಮೋಹ ಕಶೋಕಃ ಏಕತ್ವಂ ಅನುಪಶ್ಯತಃ. ಸ್ಪಷ್ಟವಾಗಿ ಶ್ರುತಿ ಹೇಳ್ತಾ ಇದೆ. ಶೋಕ ಎಲ್ಲಿ, ಮೋಹ ಎಲ್ಲಿ? ಇರೋದು ಒಂದಿರೋವಾಗ ಶೋಕ ಪಡೋರು ಯಾರು, ಪಡಿಸ್ಕೊಳ್ಳೋರು ಯಾರು? ಯತ್ರ ಸರ್ವಂ ಆತ್ಮೈವಾಭೂತ್ ತತ್ ಕೇನಕಂ ಪಶ್ಯೇತ್ ಕೇನಕಂ ಅನ್ವೀತಃ ಕೇನಕಂ ಚಿನ್ವೀತಃ. ನೋಡೋನು ಯಾರು, ನೋಡಿಸ್ಕೊಳ್ಳೋದು ಯಾರು? ಅದಕ್ಕೆ ನೋಡಿ, ಶೋಕ ತಾಪ ಅಪಹಾರಾಯ, ಶೋಕವನ್ನು ತಾಪವನ್ನು ಅಪಹಾರ ಮಾಡ್ತಕ್ಕಂಥ ಶ್ರೀಧರ ಸ್ವಾಮಿಗಳಿಗೆ ನಮಸ್ಕಾರ. ಚಿದಂಬರ ವಿಹಾರಾಯ ಕಾಷಾಯಾಂಬರ ಧಾರಿಣೆ ಶ್ರೀದತ್ತ ಪ್ರತಿಬಿಂಬಾಯ ಶ್ರೀಧರಾಯ ನಮೋ ನಮಃ. ಎಂಥವರು ಶ್ರೀಧರ ಸ್ವಾಮಿಗಳು ಅಂದರೆ ಚಿದಂಬರ ವಿಹಾರಾಯ, ಚಿತ್ತೇ ಅಂಬರ, ಅದಕ್ಕೆ ಚಿದಂಬರಂ ಅಂತ ಅಲ್ಲಿ ಹೆಸರು ಬಂದಿರತಕ್ಕಂಥದ್ದು. ಚಿದಂಬರದಲ್ಲಿರ್ತಕ್ಕಂತಹ ನಟರಾಜ, ಅದರ ಬಗ್ಗೆ ಒಂದು ನಡೆದಿರ್ತಕ್ಕಂತಹ ಕಥೆ ಅಂತ ಹೇಳ್ತಾರೆ, ನಮಗೆ ಗೊತ್ತಿಲ್ಲ, ಇರಲಿ, ಏನಾದರೂ ಇರಲಿ. ಅಪ್ಪೈ ದೀಕ್ಷಿತರು ಮಹಾಶೈವ ಭಕ್ತರು. ಅವರು ಆ ಚಿದಂಬರಂ ನಟರಾಜನ ಮುಂದೆ ಹೋಗ್ಬಿಟ್ಟು ಒಂದು ಮಾತು ಹೇಳ್ಕೊಂಡ್ರಂತೆ, ನನಗೆ 72 ವಯಸ್ಸಾಯಿತು, 4 ಜನ ಮಕ್ಕಳಿದ್ದಾರೆ, 4 ಜನೂ ವಿದ್ಯಾವಂತರಾಗಿದ್ದಾರೆ, ನನಗೆ ವಿನೀತರಾಗಿಯೂ ಇದ್ದಾರೆ, ಇನ್ನೇನಾಗಬೇಕು ಶಿವ ನನಗೆ ಜೀವನದಲ್ಲಿ, ನನ್ನನ್ನು ಕರ್ಕೊಂಬಿಡಬಾರ್ದಾ ಅಂತ ಹೇಳೋಷ್ಟೊತ್ತಿಗೆ ಇವರು ಆ ನಟರಾಜನಲ್ಲಿ ಐಕ್ಯರಾದರು ಅಂತ. ಅಂತಹ ಮಹತ್ತಿತ್ತು ಅಪ್ಪೈ ದೀಕ್ಷಿತರಿಗೆ ಅಂತ. ಆ ದೃಷ್ಟಿಯಿಂದ ಚಿದಂಬರ ಅಂದರೆ ನಮಗೆ ಅದೇ ಜ್ಞಾಪಕ ಬರುತ್ತೆ.
ಹಾಗೆಯೇ ಚಿದಂಬರ ಆಶ್ರಮ ಇದೆ, ಗುಬ್ಬಿನಲ್ಲಿ ಒಂದು ಚಿದಂಬರ ಆಶ್ರಮ ಇದೆ, ಮತ್ತು ಧಾರವಾಡದ ಹತ್ರನೂ ಒಬ್ಬರು ಚಿದಂಬರ ಸ್ವಾಮಿಗಳಿದ್ದರು ಅಂತಲೂ ಇದೆ. ಸೊ ಹೀಗೆ ಚಿದಂಬರ ಎಂಬತಕ್ಕಂಥ ಹೆಸರು ಅತ್ಯಂತ ಅನ್ವರ್ಥವಾಗಿರ್ತಕ್ಕಂಥ ಹೆಸರು. ಕಾಷಾಯಾಂಬರ ಧಾರಿಣೆ. ಏನು ಅವರ ವಸ್ತ್ರ? ಬರೀ ಕಾಷಾಯವೇ ವಸ್ತ್ರ ಅಷ್ಟೇ. ಶ್ರೀ ದತ್ತ ಪ್ರತಿಬಿಂಬಾಯ, ದತ್ತರ ಪ್ರತಿಬಿಂಬವೇ ಶ್ರೀಧರ ಸ್ವಾಮಿಗಳು. ಯಾಕೆಂದರೆ ದತ್ತ ಜಯಂತಿ ದಿವಸನೇ ಅವರು ಆವಿರ್ಭವಿಸಿದ್ದು. ಅದಕ್ಕೆ 20ನೇ ಶತಮಾನದ ದತ್ತಾತ್ರೇಯ ಅಂದರೆ ಶ್ರೀಧರ ಸ್ವಾಮಿಗಳೇ, ಇನ್ಯಾರೂ ಇಲ್ಲ. ನಿಸ್ಸಂಗಾಯ ನಿರಿಹಾಯ ನಿರ್ಮಮಾಯ ಯತಾತ್ಮನೆ ಮಾಯಾತೀತಾಯ ಮುನಯೇ ಪರಿಪೂರ್ಣಾಯತೆ ನಮಃ. ಎಂಥವರು ಶ್ರೀಧರ ಸ್ವಾಮಿಗಳು ನೋಡಿ. ನಿಸ್ಸಂಗಾಯ, ಯಾವ ಸಂಘವೂ ಇಲ್ಲ, ಸರ್ವಸಂಗ ಪರಿತ್ಯಾಗ. ನಿರೀಹಾಯ, ಯಾವ ಆಸೆಗಳೂ ಇಲ್ಲ ಅವರಿಗೆ. ನಿರ್ಮಮಾಯ, ನಾನು ಅನ್ನೋದು ಮೊದಲೇ ಇಲ್ಲ, ನಾನು ನನ್ನದು ಎರಡೂ ಇಲ್ಲ. ಯಥಾತ್ಮನೇ, ಯತಿಗಳಲ್ಲಿ ಶ್ರೇಷ್ಠರಾಗಿರೋರು. ಮಾಯಾತೀತಾಯ, ಮಾಯೆಯನ್ನು ಗೆದ್ದವರು. ಯಾ ಮಾ ಸಾ ಮಾಯಾ, ಮಾಯಾ ಅಂತ ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ, ಶ್ವೇತಾಶ್ವತರ ಉಪನಿಷತ್ತು. ಮುನಯೇ, ಮುನಿ ಅಂದ್ರೇನು? ಮನನಾತ್ ಮುನಿಹಿ, ಮನನದಲ್ಲೇ ಯಾವಾಗಲೂ ತೊಡ್ಕೊಂಡಿರ್ತಕ್ಕಂಥವ್ರು. ಪರಿಪೂರ್ಣಾಯ, ಪೂರ್ಣಾವತಾರ ಅದು, ಇನ್ನೇನು ಆಗಬೇಕಾಗಿರೋದು. ಕೃಷ್ಣಾವತಾರ ಪೂರ್ಣಾವತಾರ ಇದ್ದ ಹಾಗೇನೆ ಶ್ರೀಧರಾವತಾರವೂ ಪೂರ್ಣಾವತಾರವೇ. ಮಾಡಬೇಕಾದಷ್ಟನ್ನು ಅವ್ರು ಮಾಡಿ ಹೋಗಿದ್ದಾರೆ ನೋಡಿ. ಸನಾತನ ಪತಸ್ಥಾಯ ಸ್ವಾತ್ಮ ರಾಮಾಯತೆ ನಮಃ ವಿಷಯೇಭ್ಯೋ ನಿವೃತ್ತಾಯ ಪ್ರಶಾಂತ ಮನಸೇ ನಮಃ. ಸನಾತನ ಪತಸ್ಥಾಯ, ಸನಾತನ ಧರ್ಮದ ಪಥವನ್ನು ಲೋಕಕ್ಕೆ ತೋರಿಸಿಕೊಟ್ಟವರು. ಸ್ವಾತ್ಮ ರಾಮಾಯ, ತಮ್ಮ ಆತ್ಮನಲ್ಲಿ ಯಾವಾಗಲೂ ಕೂಡ ರಮಿಸ್ತಾ ಇದ್ದವರು. ವಿಷಯೇಭ್ಯೋ ನಿವೃತ್ತಾಯ, ಸಮಸ್ತ ಇಂದ್ರಿಯ ಸುಖಗಳಿಂದ ಆಚೆ ಇದ್ದವರು. ಪ್ರಶಾಂತ ಮನಸೇ ನಮಃ, ಶಾಂತ ಸ್ಥಿತಿ. ಯಾವಾಗಲೂ ಕೂಡ ಆ ಪ್ರಶಾಂತಿ ಎಂಬತಕ್ಕಂಥದ್ದು ಆ ಮುಖದಲ್ಲೇ ನಮಗೆ ಲೋಕಕ್ಕೆ ಗೊತ್ತಾಗತ್ತೆ. ತ್ಯಾಗಿನೇ ಯೋಗಿನೇ ನಿತ್ಯಂ ನಿರ್ವಾಣ ಸುಖಭೋಗಿನೇ ರಾಗಿಣೇ ಲೋಕ ಕಲ್ಯಾಣೆ ಯಮಿನೇ ಶಮಿನೇ ನಮಃ. ಶಬ್ದಗಳು ನೋಡಿ ಹೇಗಿದೆ. ತ್ಯಾಗಿನೇ, ಅತ್ಯಂತ ತ್ಯಾಗ ಸ್ವರೂಪರು. ಯೋಗಿನೇ, ಯೋಗ ಸ್ವರೂಪರು. ನಿತ್ಯಂ ನಿರ್ವಾಣ ಸುಖಭೋಗಿನೇ, ಪ್ರತಿನಿತ್ಯವೂ ಕೂಡ ಮೋಕ್ಷಾನಂದವನ್ನು ಅನುಭವಿಸ್ತಾ ಇದ್ದವರು. ರಾಗಿಣೆ ಲೋಕ ಕಲ್ಯಾಣೆ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಆಸೆಯನ್ನು ಇಟ್ಕೊಂಡಿದ್ದವರು. ಯಮಿನೇ ಶಮಿನೇ ನಮಃ. ಯಮ ಶಮ ಅಂದರೆ ಏನಾಯಿತು? ಶಮದಮದಿಂದ ಕೂಡ್ಕೊಂಡಿರೋರು, ಅಂತರಿಂದ್ರಿಯ ಬಹಿರಿಂದ್ರಿಯ ನಿಗ್ರಹದಿಂದ ಕೂಡಿರೋರು ಅಂತ. ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮಧ್ವಜ ವಿರಾಜನೆ ಕರ್ಮಬಂಧ ವಿಮುಕ್ತಾಯ ಶ್ರೀಧರಾಯ ನಮೋ ನಮಃ. ಧರ್ಮ ಸಂಸ್ಥಾಪನಾರ್ಥಾಯ, ಕೃಷ್ಣ ಜಾತಿಗೆ ಅವತರಿಸಿದ್ನೋ ಅದಕ್ಕೆ ಇವರು ಅವತರಿಸಿದ್ದು. ಧರ್ಮಧ್ವಜ ವಿರಾಜಿನೇ, ಧರ್ಮ ಎಂಬತಕ್ಕಂತಹ ಧ್ವಜದಲ್ಲಿ ಯಾರು ವಿರಾಜಮಾನರಾಗಿದ್ದಾರೋ ಕರ್ಮಬಂಧ ವಿನಿರ್ಮುಕ್ತ, ಕರ್ಮವೂ ಇಲ್ಲ ಬಂಧನವೂ ಇಲ್ಲ. ನಿಗೃಹೀತಾಕ್ಷ ವೃಂದಾಯ ಸುಗೃತಿ ಆಕ್ಷಮಾಲಿನೇ ಹಸ್ತೋಪಹೃತ ಭಿಕ್ಷಾಯ ದಕ್ಷಾಯ ಗುರವೇ ನಮಃ. ಕೈಯಲ್ಲಿದ್ದೇನು? ಅಕ್ಷಮಾಲ ಅಷ್ಟೇ, ಜಪಮಾಲೆ ಕೈಯಲ್ಲಿದ್ದಿದ್ದು. ಹಸ್ತ ಉಪಹೃತ ಭಿಕ್ಷಾಯ, ಭಿಕ್ಷಾನದಿಂದ ಜೀವನ ಮಾಡ್ತಾ ಇದ್ದು. ಸಿಕ್ಕಿದರೆ ಸಿಕ್ತು, ಇಲ್ಲದೆ ಹೋದರೆ ಇಲ್ಲ. ಸಿಕ್ಕಿದ್ದೆಲ್ಲವೂ ಕೂಡ ದಾನಕ್ಕೋಸ್ಕರ ವಿನಿಯೋಗ ಮಾಡಿದ್ದು, ಅವ್ರಿಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರ. ಕಷ್ಟಾನಾಂ ದಮನಾಯಾಸ್ತು ಶಿಷ್ಟಾನಾಂ ಕಾಮಧೇನವೇ ಭವತಾಪ ವಿಶಿಷ್ಟಾನಾಂ ನಮಸ್ತೆ ಶಿಶಿರಾಂಶವೇ. ಶ್ಲೋಕ ನೋಡಿ ಎಷ್ಟು ಅದ್ಭುತವಾಗಿದೆ. ಕಷ್ಟಾನಾಂ ದಮನಾಯಾಸ್ತು, ಲೋಕದಲ್ಲಿರ್ತಕ್ಕಂಥ ಭಕ್ತರ ಕಷ್ಟಗಳನ್ನು ದಮನ ಮಾಡೋಕ್ಕೋಸ್ಕರ. ಶಿಷ್ಟಾನಾಂ ಕಾಮಧೇನವೇ, ಶಿಷ್ಟರಿಗೆ ಕಾಮಧೇನು ಹೇಗೆ ಸಹಕರಿಸುತ್ತೋ ಹಾಗೆ ಸಹಕರಿಸಿರ್ತಕ್ಕಂತಹ. ಭವತಾಪ ವಿಶಿಷ್ಟಾನಾಂ, ಹುಟ್ಟು ಸಾವುಗಳು ಎಂಬತಕ್ಕಂಥ ತಾಪದಿಂದ ಬೇಯ್ತಾ ಇರತಕ್ಕಂಥವರಿಗೆ ನಿರ್ಮೂಲನೆ ಮಾಡ್ತಕ್ಕಂತಹ. ನಮಸ್ತೆ ಶಿಶಿರಾಂಶವೇ, ಚಂದ್ರ ಹೇಗೆ ತಂಪನ್ನುಂಟು ಮಾಡ್ತಾನೋ ಹಾಗೆ ಸಂಸಾರ ತಾಪತ್ರಯದಿಂದ ಬೆಂದು ಯಾವಾಗಲೂ ಒದ್ದಾಡ್ತಾ ಇರತಕ್ಕಂಥವರಿಗೆ ಶೀತಲ ಸ್ವರೂಪರಾಗಿರ್ತಕ್ಕಂಥ ಶ್ರೀಧರಿಗೆ ನಮಸ್ಕಾರ. ಅಜ್ಞಾನತಿಮಿರಾಂಧಾನಾಂ ವಿಜ್ಞಾನ ಜ್ಯೋತಿಷೇ ನಮಃ ಪ್ರಜ್ಞಾನಾಮೃತ ತೃಪ್ತಾಯ ಪ್ರಕೃಷ್ಟ ಮಹಸೇ ನಮಃ. ಅಜ್ಞಾನತಿಮಿರಾಂಧಾನಾಂ, ಅಜ್ಞಾನ ಎಂಬತಕ್ಕಂಥ ಕತ್ತಲೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ಅವತರಿಸಿದಂತಹ ವಿಜ್ಞಾನ ಜ್ಯೋತಿಷೇ ನಮಃ. ವಿಜ್ಞಾನ ಅಂದರೆ ಬರೀ ಸೈನ್ಸ್ ಅಂತಲ್ಲ, ವಿಶಿಷ್ಟಂ ಜ್ಞಾನಂ ವಿಜ್ಞಾನಂ ಅಂತ ಇಟ್ಕೊಂಡ್ರೆ ಆತ್ಮಜ್ಞಾನಿ ಇತ್ಯರ್ಥ. ಆತ್ಮಜ್ಞಾನಿಗಳಾದಂಥ ಶ್ರೀಧರಿಗೆ ನಮಸ್ಕಾರ ಅಂತ. ಪ್ರಜ್ಞಾನಾಮೃತ ತೃಪ್ತಾಯ ಪ್ರಜ್ಞಾನಂ ಬ್ರಹ್ಮ. 4 ಮಹಾವಾಕ್ಯದಲ್ಲಿ ಋಗ್ವೇದಕ್ಕೆ ಸೇರಿರ್ತಕ್ಕಂಥ ಐತರೇಯ ಉಪನಿಷತ್ತಲ್ಲಿ ಬರ್ತಕ್ಕಂಥ ಮಹಾವಾಕ್ಯ ಪ್ರಜ್ಞಾನಂ ಬ್ರಹ್ಮ, ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ರಂಗನಾಥಶರ್ಮರಲ್ಲಿ. ಪ್ರಜ್ಞಾನಾಮೃತ ತೃಪ್ತಾಯ, ಆ ಪ್ರಜ್ಞಾನ ಎಂಬತಕ್ಕಂಥ ಅಮೃತದಲ್ಲೇ ತೃಪ್ತರಾಗಿರ್ತಕ್ಕಂಥ ಪ್ರಕೃಷ್ಟ ಮಹಸೇ ನಮಃ. ಅತ್ಯಂತ ಪ್ರಕೃಷ್ಟರಾಗಿರ್ತಕ್ಕಂಥ ಸ್ವಾಮಿಗಳಿಗೆ ನಮಸ್ಕಾರ. ಪದಶ್ರೀ ಶೋಭಿತಾಯಾಸ್ತು ವಾಕ್ಯಶ್ರೀ ದತ್ತ ಸಂಪದೆ ಮೋಕ್ಷಶ್ರೀ ಧಾರಣೆ ನಿತ್ಯಂ ಶ್ರೀಧರಾಯ ಪುನರ್ನಮಃ.
ಪದಶ್ರೀ ಶೋಭಿತ ಯಾಸ್ತು, ಯಾರು ಆ ಪದಶ್ರೀಯಲ್ಲೇ ರಾಧಿಸ್ತಾ ಇದ್ರೋ ವಾಕ್ಯಶ್ರೀ ದತ್ತ ಸಂಪದೆ, ತಮ್ಮ ಸಮಸ್ತವಾಗಿರ್ತಕ್ಕಂಥ ವಾಕ್ಯವನ್ನು ದತ್ತಾತ್ರೇಯಗೆ ಸಮರ್ಪಿಸಿದ್ರು. ಮೋಕ್ಷಶ್ರೀ ಧಾರಿಣೆ ನಿತ್ಯಂ, ಪ್ರತಿಯೊಬ್ಬರಿಗೂ ಕೂಡ ಮೋಕ್ಷಶ್ರೀಯನ್ನು ಉಂಟು ಮಾಡೋದಕ್ಕೆ ಯಾರು ಅವತರಿಸಿದರೋ ಶ್ರೀಧರಾಯ ಪುನರ್ನಮಃ. ಅಂಥ ಶ್ರೀಧರ ಸ್ವಾಮಿಗಳಿಗೆ ಮತ್ತೆ ಮತ್ತೆ ನಮಸ್ಕಾರ, ಮತ್ತೆ ಮತ್ತೆ ನಮಸ್ಕಾರ. 8 ಗಂಟೆ ಆಗೋಯ್ತು. ಸೊ ಆ ದೃಷ್ಟಿಯಿಂದ ರಂಗನಾಥ ಶರ್ಮರ ಒಂದು ಶ್ಲೋಕ ಹೇಳಿ ಮುಕ್ತಾಯ ಮಾಡಬೇಕು ನನಗಿತ್ತು ಮನಸ್ಸಲ್ಲಿ. ಏಕೆ ನನಗೆ ವಿದ್ಯೆ ಕಲಿಸ್ಕೊಟ್ಟಂಥ ಗುರುಗಳು. ನನ್ನ ನಿಜವಾದ ಅರ್ಥದಲ್ಲಿ ಇವತ್ತೇನಾದರೂ 2 ಮಾತು ನಾನು ಆಡೋಕ್ಕೆ ಸಾಧ್ಯ ಆಗಿದ್ದರೆ ಅದು ರಂಗನಾಥ ಶರ್ಮರ ಕೃಪೆಯಿಂದ, ನಂದಲ್ಲ. ಸೊ ಅದರಿಂದ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳೋ ಹಾಗೆ ಅವ್ರ ಶ್ಲೋಕದಿಂದನೇ ಸಮರ್ಪಣೆ ಮಾಡಿದರೆ ಅದಕ್ಕೇನಾದರೂ ಒಂದು ಐತಿಹ್ಯ ಇರುತ್ತೆ, ಒಂದು ಔಚಿತ್ಯ ಇರುತ್ತೆ. ಶ್ರೀಧರ ಸ್ವಾಮಿಗಳನ್ನು ನಿಕಟವಾಗಿ ಕಂಡವರು ಅವರು, ಅದೇ ಪ್ರಾಂತ್ಯದಿಂದ ಬಂದಿರೋರು, ಅಷ್ಟು ಒಂದು ಸತ್ಸಂಗದಿಂದ ಪಡ್ಕೊಂಡಂಥವರು. ಅದರಿಂದ ಅವರ ಮಾತುಗಳಿಂದ ಶ್ರೀಧರ ಸ್ವಾಮಿಗಳ ಪುಣ್ಯ ಸ್ಮರಣೆ ಮಾಡತಕ್ಕಂತಹ 4 ದಿನಗಳ ಕಾಲ ನನಗೆ ಸುಯೋಗ ಒದಗಿ ಬಂದಿದ್ದಕ್ಕೆ ನಾನು ಈ ಸುಯೋಗವನ್ನು ಒದಗಿಸಿಕೊಟ್ಟಿರ್ತಕ್ಕಂತಹ ಪೂಜ್ಯರಾಗಿರ್ತಕ್ಕಂತಹ ಹಿರಿಯರಾಗಿರ್ತಕ್ಕಂತಹ ಡಾಕ್ಟರ್ ಎಸ್.ಆರ್. ರಾಮಸ್ವಾಮಿಯವರಿಗೂ ಮತ್ತು ನನ್ನ ಸನ್ಮಿತ್ರ ಕರ್ಮಯೋಗಿ BS ರಾಮು ಅವರಿಗೂ ಮತ್ತು ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಆಸ್ತಿಕ ಮಹನೀಯರಿಗೂ, ತಾಯಂದಿರಿಗೂ, ಎಲ್ಲ ಶ್ರೀಧರ ಸ್ವಾಮಿಗಳ ಭಕ್ತರಿಗೂ ಕೂಡ ನಾನು ಕೃತಜ್ಞತಾಪೂರ್ವಕವಾಗಿ ಅಭಿವಂದನೆಗಳನ್ನು ಸಮರ್ಪಿಸ್ತಾ ಈ 4 ದಿನಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀಧರಾಯ ನಮೋ ನಮಃ.